Hello dear students, welcome to today's class. Today we are going to discuss about the 6th semester case study problem. So what is the topic today? Today we are going to discuss about the case study problem. So for the examination point of view, case study problem is very important and it is also compulsory. So ಇದು ಕೇಸ್ ಸ್ಟಡಿ ಪ್ರಾಬ್ಲಮ್ ಏನಾಗುತ್ತೆ 6th ಸೆಮಿಸ್ಟರಲ್ಲಿ ನಿಮಗೆ ಕೇಸ್ ಸ್ಟಡಿ ಪ್ರಾಬ್ಲಮ್ ಕಂಪಲ್ಸರಿ ಆಗಿರುತ್ತೆ. ಸೊ ಕಂಪಲ್ಸರಿ ಕ್ವೆಶನನ್ನು ನೀವು ಯಾವ ಥರ ಒಂದು ಟ್ಯಾಲಿಯಲ್ಲಿ ನಮಗೆ ಕಂಪಲ್ಸರಿ ಕ್ವೆಶನ್ ಯಾವ ಥರ ಇರುತ್ತೆ, ಸೊ ಯಾವ ಥರ ಕ್ವೆಶನ್ಸ್ನ ಕೇಳ್ತಾರೆ, ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ಯಾವ ಥರ ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ನಾವು ಕೇಸ್ ಸ್ಟಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಲೆಟ್ ಅಸ್ ಸ್ಟಾರ್ಟ್ ದಿ ಸೆಷನ್ ನಾವು. See here, this is the example of case study problem. So, ಇಲ್ಲಿ 12th ಕ್ವೆಶನ್ ಏನಿದೆ, ಕೇಸ್ ಸ್ಟಡಿ ಪ್ರಾಬ್ಲಮ್ ಇದೆ. ಇದು ಕಂಪಲ್ಸರಿ ಕ್ವೆಶನ್ ಇರುತ್ತೆ. ಸೊ ಕೆಲವೊಬ್ರು ಏನು ಮಾಡ್ತೀರಿ ಅಂತಂದರೆ, ಇವಾಗ 3rd ಸೆಮಿಸ್ಟರ್ ಇರೋರು ಅಥವಾ 5th ಸೆಮಿಸ್ಟರ್ ಇರೋರು ಅಥವಾ ಇವಾಗ ನೀವು ಬ್ಯಾಕ್ಲಾಗ್ ಏನಾದರೂ 4th ಸೆಮಿಸ್ಟರ್ ಇಟ್ಕೊಂಡಿದ್ರೆ, ನೀವು ಹೇಳ್ತೀನಿ ಕೇಳಿ, ಯಾವಾಗಲೂ ಬೇರೆ ಸಬ್ಜೆಕ್ಟಲ್ಲೆಲ್ಲ ನಿಮಗೆ ಕೇಸ್ ಸ್ಟಡಿ ಏನಿರುತ್ತೆ 13 ಅಂದರೆ 13ನೇ ಕ್ವೆಶನ್ ಕೇಸ್ ಸ್ಟಡಿ ಇರುತ್ತೆ ಬೇರೆ ಸಬ್ಜೆಕ್ಟ್ಗಳಲ್ಲೆಲ್ಲ. ಬಿ ಕಾಮ್ನಲ್ಲಿ ಬೇರೆ ಸಬ್ಜೆಕ್ಟ್ಗಳಲ್ಲಿ ಯಾವಾಗಲೂ 13ನೇ ಕ್ವೆಶನ್ ಕೇಸ್ ಸ್ಟಡಿ ಇರುತ್ತೆ. ಆದರೆ ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ಯಾವಾಗಲೂ ಕೇಸ್ ಸ್ಟಡಿ ನಮಗೆ 12ನೇ ಕ್ವೆಶನ್ ಇರುತ್ತೆ. ನೆನ್ಪಿಟ್ಕೊಳ್ರಿ, 12ನೇ ಕ್ವೆಶನ್ ಯಾವಾಗಲೂ ನಮಗೇನಿರುತ್ತೆ, ಕಂಪಲ್ಸರಿ ಇರುತ್ತೆ. ಫಸ್ಟು ಕ್ವೆಶನ್ ಪೇಪರ್ನ ನೀಟಾಗಿ ಓದ್ಕೊಳ್ರಿ, ಯಾವುದು ಕಂಪಲ್ಸರಿ ಕ್ವೆಶನ್ ಇದೆ ಅಂತ ನೋಡ್ಕೊಳ್ರಿ, ನೋಡ್ಕೊಂಡು ಆಮೇಲೆ ಅಟೆಂಡ್ ಮಾಡಿರಿ. ಎಷ್ಟೋ ಸರ್ತಿ ಈ ಒಂದು 3rd ಸೆಮಿಸ್ಟರ್ ನೀವೇನು ಬರ್ದಿದ್ದೀರೋ ಎಕ್ಸಾಮ್ಸು ಯಾರಾದರೂ ಬ್ಯಾಕ್ಲಾಗ್ ಬರ್ದಿದ್ರೆ ಅಥವಾ ರೆಗ್ಯುಲರ್ ಸ್ಟೂಡೆಂಟ್ಸ್ ಬರ್ದಿದ್ರೆ ಏನು ಮಾಡ್ತೀರಿ ಅಂತಂದರೆ, 12ನೇ ಕ್ವೆಶನ್ ಬಿಟ್ಟು 13ನೇ ಕ್ವೆಶನ್ ಕೇಸ್ ಸ್ಟಡಿ ಅಂತ ನೀವೇ ತಿಳ್ಕೊಂಡು ಅದನ್ನೇ ಬರ್ದಿರ್ತೀರಾ. ಸೊ ದಟ್ ಈಸ್ ರಾಂಗ್. ಆ ಥರ ಆದರೆ 15 ಮಾರ್ಕ್ಸ್ ನಿಮಗೆ ಹೋಗ್ಬಿಡುತ್ತೆ. ಸೊ ಯಾವುದೇ ನಿಮ್ಗೆ ಕೊಡ್ಲಿಕ್ಕೆ ಒಂದು ಮಾರ್ಕ್ಸು ಕೊಡ್ಲಿಕ್ಕಾಗಲ್ಲ, ಬಿಕಾಸ್ ನೀವು ಅದನ್ನು ಅಟೆಂಡೇ ಮಾಡಿರೋದಿಲ್ಲ. ಸೊ ಹಾಗಾಗಿ ಕಂಪಲ್ಸರಿ ಕ್ವೆಶನ್ ಯಾವುದು ಅನ್ನೋದನ್ನು ನೀಟಾಗಿ ಕೂತ್ಕೊಂಡು ಓದ್ಕೊಳ್ರಿ. ಕಂಪಲ್ಸರಿ ಕ್ವೆಶನ್ ಯಾವಾಗಲೂ ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ 12ನೇ ಕ್ವೆಶನ್ನೇ ಇರುತ್ತೆ. ಫಿಕ್ಸ್ದಲ್ಲೇ ಇಟ್ಕೊಳ್ಳಿ. ಓಕೆನಾ? ಸೊ 12ನೇ ಕ್ವೆಶನ್ ಏನಿದೆ, ನಮಗೆ ಇಲ್ಲಿ ಕೇಸ್ ಸ್ಟಡಿ ಇದೆ. ಸೊ ಯಾವ ಥರ ಕ್ವೆಶನ್ ಕೇಳಿದ್ದಾರೆ ನೋಡ್ರಿ. ಇಲ್ಲಿ ನಾವು ಈ ಒಂದು ಕೇಸ್ ಸ್ಟಡಿ ಪ್ರಾಬ್ಲಮಲ್ಲಿ ಅಂದರೆ 6th ಸೆಮಿಸ್ಟರಲ್ಲಿ ಯಾವ ಥರ ನಾವು ಕೇಸ್ ಸ್ಟಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಯಾವ ಥರ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಯಾವ ಬೇಸ್ ಮೇಲೆ ಕೊಟ್ಟಿರ್ತಾರೆ. ಸಿ ಹಿಯರ್ ನೋಡ್ರಿ, ನಮಗೆ ಸಿಕ್ಸ್ತ್ ಸೆಮಿಸ್ಟರಲ್ಲಿ ನಮಗೇನಿರುತ್ತೆ, ಈ ಒಂದು ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಟ್ಯಾಲಿ. ಸೊ ಟ್ಯಾಲಿ ರಿಲೇಟೆಡ್ ನಮಗೆ ಕೇಸ್ ಸ್ಟಡಿ ಬಂದಿರುತ್ತೆ. ಸೊ ಆದ್ದರಿಂದ ಇಲ್ಲಿ ಏನು ಒಂದು ಎಂಟ್ರಿ ಮಾಡ್ಲಿಕ್ಕೆ ಹೇಳಿದ್ದಾರೆ, ಏನು ಕೇಸ್ ಸ್ಟಡಿ, ಏನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಲೆಟ್ ಅಸ್ ಸಿ ಹಿಯರ್. ನೋಡ್ರಿ, ಕ್ವಶನ್ ಏನು ಕೊಟ್ಟಿದ್ದಾರೆ ಅವರು, ಗಿವ್ ಜರ್ನಲ್ ಎಂಟ್ರೀಸ್, ಐಡೆಂಟಿಫೈ ಗ್ರೂಪ್ಸ್, ಲೆಜರ್ಸ್ ಆ್ಯಂಡ್ ವೋಚರ್ಸ್ ಇನ್ ಅ ಟ್ಯಾಬ್ಯುಲರ್ ಫಾರ್ಮ್ ಫಾರ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿದ್ದಾರೆ. ಏನು ಕೇಳಿದ್ದಾರೆ, ಗಿವ್ ಜರ್ನಲ್ ಎಂಟ್ರೀಸ್ ಅಂದರೆ ಏನು, 12ನೇ ಕ್ವೆಶನ್ನು ಯಾವಾಗಲೂ 6th ಸೆಮಿಸ್ಟರಲ್ಲಿ 12ನೇ ಕ್ವೆಶನ್ ಜರ್ನಲ್ ಎಂಟ್ರೀಸ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ಕಂಪಲ್ಸರಿ ಕ್ವೆಶನ್ ಕೇಸ್ ಸ್ಟಡಿ ಪ್ರಾಬ್ಲಮಲ್ಲಿ ಏನು ಎಂಟ್ರಿ ಮಾಡ್ಲಿಕ್ಕೆ ಹೇಳಿದ್ದಾರೆ, ಜರ್ನಲ್ ಎಂಟ್ರೀಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡ್ರಿ, ಐಡೆಂಟಿಫೈ ಗ್ರೂಪ್ಸ್, ಲೆಜರ್ಸ್, ವೋಚರ್ಸ್ ಅಂದರೆ ನಾವು ಇದರಲ್ಲಿ ಮೇನ್ ಮಾಡಬೇಕಾಗಿರೋ ಕೆಲಸ ಏನು, ಐಡೆಂಟಿಫೈ ಅಂದರೆ ಇದರಲ್ಲಿ ಕೊಟ್ಟಿರ್ತಕ್ಕಂತಹ ಟ್ರಾನ್ಸಾಕ್ಷನ್ಗಳಲ್ಲಿ, ಇಲ್ಲಿ ಟ್ರಾನ್ಸಾಕ್ಷನ್ ಕೆಳಗಡೆ ಕೊಟ್ಟಿರ್ತಾರಲ್ಲ, ಸೊ ಈ ಒಂದು ಕೊಟ್ಟಿರ್ತಕ್ಕಂತಹ ಟ್ರಾನ್ಸಾಕ್ಷನ್ಗಳಲ್ಲಿ ಯಾವುದು ಗ್ರೂಪ್ ಇದೆ, ಯಾವುದು ಲೆಜರ್ ಇದೆ, ಯಾವುದು ವೋಚರ್ ಇದೆ, ಅದನ್ನು ನೀವು ಇನ್ ಟ್ಯಾಬ್ಯುಲರ್ ಫಾರ್ಮ್ ಅಂದರೆ ಟೇಬಲ್ ಹಾಕಿ ನೀಟಾಗಿ ಎಂಟ್ರಿ ಮಾಡಿ ನಮಗೆ ತೋರಿಸ್ರಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಟ್ಯಾಬ್ಯುಲರ್ ಫಾರ್ಮ್ ಅಂದರೆ ಏನ್ರಿ, ಟೇಬಲ್ ಹಾಕಿ ನೀವು ನೀಟಾಗಿ ಲೆಜರ್ ಯಾವುದು, ವೋಚರ್ ಯಾವುದು, ಗ್ರೂಪ್ ಯಾವುದು, ಈ ಥರ ಬರೀರಿ ಅಂತ ಅರ್ಥ. ಓಕೆನಾ? ಸೊ ಅದನ್ನು ಫೈಂಡ್ ಔಟ್ ಮಾಡಿ ನೀವು ಎಂಟ್ರಿ ಮಾಡಿರಿ ಅಂತ ಅರ್ಥ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಕಂಪಲ್ಸರಿ ಕ್ವೆಶನ್ ಅಂತ ಹೇಳ್ತೀವಿ. ಸೊ ಕಂಪಲ್ಸರಿ ಕ್ವೆಶನ್ ಏನಿದೆ, ಜರ್ನಲ್ ಎಂಟ್ರೀಸ್ ಇರುತ್ತೆ. ಜರ್ನಲ್ ಎಂಟ್ರೀಸ್ ಅಂದರೆ ಫಸ್ಟಿಗೆ ನಾವು ಗ್ರೂಪ್ಸ್ನ ಐಡೆಂಟಿಫೈ ಮಾಡಬೇಕು, ಲೆಜರ್ಸ್ನ ಐಡೆಂಟಿಫೈ ಮಾಡಬೇಕು, ವೋಚರ್ಸ್ನ ಐಡೆಂಟಿಫೈ ಮಾಡಬೇಕು. ಯಾವ ಗ್ರೂಪು ಯಾವ ಲೆಜರ್ ಹಾಕಿದರೆ ಯಾವ ವೋಚರ್ ಬರುತ್ತೆ, ಇದನ್ನೆಲ್ಲ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇನ್ ಟ್ಯಾಬ್ಯುಲರ್ ಫಾರ್ಮ್, ಟ್ಯಾಬ್ಯುಲರ್ ಫಾರ್ಮಲ್ಲಿ ಅಂದರೆ ಒಂದು ಟೇಬಲಲ್ಲಿ ನೀವೇನು ಮಾಡಬೇಕ್ರಿ, ಈ ಥರ ಎಂಟ್ರೀಸ್ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ? ಸೊ ಸಿ ಹಿಯರ್, ಇವೆಲ್ಲ ಏನಿದೆ ರೀ, ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್. ಸೊ ಇಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನು ಅವರು ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಂಡು ನಾವೇನು ಮಾಡ್ಬೇಕ್ರಿ, ಒಂದು ಟ್ಯಾಬ್ಯುಲರ್ ಫಾರ್ಮ್ ಹಾಕಿ ಅದರಲ್ಲಿ ಗ್ರೂಪ್ಸ್, ಲೆಜರ್ಸ್, ವೋಚರ್ಸ್, ಡೆಬಿಟ್, ಕ್ರೆಡಿಟ್ ಹಾಕೋತ ಹೋಗ್ಬೇಕ್ರಿ. ಸೊ ಇದನ್ನು ಟ್ಯಾಬ್ಯುಲರ್ ಫಾರ್ಮ್ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಬರೀಬೇಕು ಅನ್ನೋದನ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣಂತ. ಸೊ ಇವಾಗ ಏನು ಮಾಡಿದ್ರಿ, ಜಸ್ಟ್ ಅಂತೂ ಇಷ್ಟು ಕೊಟ್ಟಿದ್ದಾರೆ ಅವ್ರು. ಏನು ಕೊಟ್ಟಿದ್ದಾರೆ, ಕ್ವೆಶನ್ ನಂಬರ್ 12 ಇದೆ, ಕಂಪಲ್ಸರಿ ಕೇಸ್ ಸ್ಟಡಿ ಇದೆ.
ಸೊ ಕೇಸ್ ಸ್ಟಡಿ ಯಾವುದ್ರ ಬೇಸ್ ಮೇಲೆ ಇರುತ್ತೆ, ಯಾವಾಗಲೂ ಜರ್ನಲ್ ಎಂಟ್ರೀಸ್ ಬೇಸ್ ಮೇಲೆ ಇರುತ್ತೆ. ಕೇಸ್ ಸ್ಟಡಿನ ನಾವೇನು ಮಾಡಬೇಕು, ಐಡೆಂಟಿಫೈ ಗ್ರೂಪ್ಸ್ ಐಡೆಂಟಿಫೈ ಮಾಡಬೇಕು, ಲೆಜರ್ ಐಡೆಂಟಿಫೈ ಮಾಡಬೇಕು, ಓಚರ್ ಐಡೆಂಟಿಫೈ ಮಾಡಬೇಕು, ಟ್ಯಾಬ್ಯುಲರ್ ಫಾರ್ಮ್ ಅಂದರೆ ಟೇಬಲ್ ಫಾರ್ಮ್ ಒಳಗಡೆ ನಾವು ನಾವು ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಮಾಡ್ತಾ ಹೋಗಬೇಕು. ಸೊ ಅದು ಏನಪ್ಪ ಅಂತಂದರೆ ಈ ಒಂದು ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ, ಈ ಒಂದು ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡ್ರಿ, ಟ್ರಾನ್ಸಾಕ್ಷನ್ ಅಂದರೆ ಏನಂತ ನಿಮ್ಗೆ ಗೊತ್ತಿರಬೇಕು. ಸೊ ಟ್ಯಾಲಿ ಅಂತಂದ ತಕ್ಷಣ ನೀವೇನಾದರೂ ಬಿಸ್ನೆಸ್ ಅಂದ ತಕ್ಷಣ ನೀವು ಒಂದು ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ನಿಮ್ಗೆ ಈ ಥರ ಒಂದು ಓಚರ್ ಆಗಿರಲಿ, ಲೆಜರ್ ಆಗಿರಲಿ ಅಥವಾ ಒಂದು ಗ್ರೂಪ್ಸ್ ಆಗಿರಲಿ, ನಿಮಗೆ ಇದ್ರ ಬಗ್ಗೆ ಐಡಿಯಾ ಸ್ವಲ್ಪ ಕಡಿಮೆ ಬರುತ್ತೆ. ಫಸ್ಟಿಗೆ ಟ್ರಾನ್ಸಾಕ್ಷನ್ ಅಂದ್ರೇನು, ಸಿ ಹಿಯರ್ ಇಲ್ಲಿ ಟ್ರಾನ್ಸಾಕ್ಷನ್ ಅಂದ್ರೇನು, ಸಿ ಹಿಯರ್ ಇಲ್ಲಿ ಒಂದು ಪರ್ಸನ್ ಇರ್ತಾನೆ, ಇಲ್ಲೊಂದು ಪರ್ಸನ್ ಇರ್ತಾನೆ, ಇಲ್ಲೊಂದು ಬಾಯ್ ಇರ್ತಾನೆ. ಇಲ್ಲೊಂದು ಪರ್ಸನ್ ಏನಿರ್ತಾನಲ್ಲ ಇವನ ಕಡೆ ಶಾಪ್ ಇರುತ್ತೆ, ಶಾಪ್ ಅಂಗಡಿಯವನು ಇವನು ಒಂದು ಶಾಪ್ ಇರುತ್ತೆ. ಒಂದು ಉದ್ಯೋಗ ಏನ್ರಿ, ಟ್ರಾನ್ಸಾಕ್ಷನ್ ಮಾಡೇ ಮಾಡ್ತಾನೆ. ಅವನು ಒಂದು ಶಾಪ್ ಇಟ್ಟಿದ್ದಾನೆ, ಒಂದು ಅಂಗಡಿ ಇಟ್ಟಿದ್ದಾನೆ ಅಂತಂದರೆ ಅವನು ಟ್ರಾನ್ಸಾಕ್ಷನ್ ಮಾಡೇ ಮಾಡ್ತಾನೆ. ಇವನೇನ್ರಿ ಒಂದು ಬಾಯ್, ಇವನಿಗೆ ಏನು ಬೇಕಾಗಿರುತ್ತಾ, ಒಂದು ಪೆನ್ ಬೇಕಾಗಿರುತ್ತೆ. ಇವನಿಗೆ ಏನು ಬೇಕಾಗಿರುತ್ತೆ ರೀ, ಈ ಒಂದು ಬಾಯ್ಗೆ ಪೆನ್ ಬೇಕಾಗಿರುತ್ತೆ. ಪೆನ್ ಬೇಕಂದ್ರೆ ಏನು ಮಾಡ್ತಾನ, ಅಂಗಡಿಗೆ ಹೋಗ್ತಾನ. ಸೊ ಈ ಅಂಗಡಿ ಅವನ ಕಡೆ ಹೋಗಿ ಇಲ್ಲಿ ಅವನೇನು ಮಾಡ್ತಾನ, 10 ರೂಪೀಸ್ ಕೊಡ್ತಾನ. ಸೊ 10 ರೂಪೀಸ್ ಅಮೌಂಟ್ ಕೊಡ್ತಾನ. ಸೊ ಅದೇ 10 ರೂಪೀಸ್ಗೆ ವ್ಯಾಲಿಡ್ ಆಗುವಂತಹ ಏನು ಕೊಡ್ತಾನೆ ರೀ ಇವನು ಅಂಗಡಿಯವನು, ಇಲ್ಲಿ ನಮಗೆ ಅವನ ಹುಡುಗಿಗೆ ಪೆನ್ ಕೊಡ್ತಾನೆ. ಸೊ ಆ ಬಾಯ್ಗೆ ಏನು ಮಾಡ್ತಾನೆ, ಇವನು ಪೆನ್ ಕೊಡ್ತಾನೆ. ಸೊ ಇವಾಗ ಈ ಒಂದು ಟ್ರಾನ್ಸಾಕ್ಷನ್ ಆಗುತ್ತೋ, ಇಲ್ಲೊಂದು ಟ್ರಾನ್ಸಾಕ್ಷನ್ ಆಯಿತು ತಾನೆ, ಒಂದು ಕ್ಯಾಶ್ ಆಯಿತು, ಒಂದು ಮಟೀರಿಯಲ್ ಆಯಿತು. ಅಂದರೆ ಈ ಒಂದು 10 ರೂಪೀಸ್ಗೆ ವ್ಯಾಲ್ಯೂಯೇಬಲ್ ಆಗಿ ಅವ್ನು ರಿಟರ್ನ್ ಏನು ಮಾಡ್ದ, ಪೆನ್ ಕೊಟ್ಟ. ಸೊ ಈ 10 ರೂಪೀಸ್ ಇವನು ಎದಕ್ಕೆ ಕೊಟ್ಟ, ಅವನಿಗೆ ಪೆನ್ ಬೇಕಾಗಿತ್ತು, ಪೆನ್ ಕೊಟ್ಟ. ಸೊ ಈ ಒಂದು ಏನು ಕೊಡ್ತಾರಲ್ಲ, ಸೊ ಇದನ್ನು 10 ರೂಪೀಸ್ ಅಮೌಂಟ್ ನಾವೇನಂತ ಹೇಳ್ತೀವಿ, ಇಲ್ಲಿ ಏನಂತ ಹೇಳ್ತೀವಿ ರೀ, ಕ್ರೆಡಿಟ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವೇನು 10 ರೂಪೀಸ್ ಕೊಡ್ತೀವಲ್ಲ ಇದನ್ನು ಕ್ರೆಡಿಟ್ ಅಂತ ಹೇಳ್ತೀವಿ. ಇದನ್ನು ಪೆನ್ ವಾಪಸ್ ಏನು ಕೊಡ್ತಾನಲ್ಲ ಅಂದರೆ ಆ 10 ರೂಪೀಸ್ಗೆ ಆ ಒಂದು ರಿಟರ್ನ್ ಆಗಿ ಏನು ಕೊಡ್ತಾನೆ, ಪೆನ್ನನ್ನು ಕೊಡ್ತಾನೆ. ಸೊ ಇವನಿಗೇನು ಬೇಕು, ಅಮೌಂಟ್ ಬೇಕು. ಈ ಟ್ರಾನ್ಸಾಕ್ಷನ್ ಇವನಿಗೆ ಸಿಕ್ತು. ಇವನಿಗೇನು ಬೇಕು, ಪೆನ್ ಬೇಕು. ಇವನ್ ಟ್ರಾನ್ಸಾಕ್ಷನ್ ಇವನಿಗೆ ಸಿಕ್ತು. ಸೊ ಇದನ್ನು ಈ ಒಂದು ಅಮೌಂಟ್ ಕೊಡೋದನ್ನು ನಾವೇನಂತ ಹೇಳ್ತೀವಿ, ಕ್ರೆಡಿಟ್ ಅಂತ ಹೇಳ್ತೀವಿ. ಈ ಒಂದು ಪೆನ್ನನ್ನು ನಾವೇನಂತ ಹೇಳ್ತೀವಿ, ಡೆಬಿಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಸೊ ದಿಸ್ ಈಸ್ ವಾಟ್ ಟ್ರಾನ್ಸಾಕ್ಷನ್ಸ್. ಸಿ ಹಿಯರ್ ಯಾವಾಗಲೂ ಇಬ್ಬರು ವ್ಯಕ್ತಿಗಳ ನಡುವೆ ಅಂದರೆ 2 ವ್ಯಕ್ತಿಗಳ ನಡುವೆ ಒಂದು ಕ್ಯಾಶ್ ಮತ್ತು ಮೆಟೀರಿಯಲ್ಸ್ ಏನು ಟ್ರಾನ್ಸಾಕ್ಷನ್ ಆಗ್ತಿರುತ್ತೋ ಅದನ್ನು ನಾವೇನಂತ ಹೇಳ್ತೀವಿ, ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. 2 ವ್ಯಕ್ತಿಗಳ ನಡುವೆ ಅದು ನಮಗೆ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ವಾಟ್, ಟ್ರಾನ್ಸಾಕ್ಷನ್. ಓಕೆನಾ. ಸೊ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿ ಆಯಿತು ತಾನೆ. ಅಂದರೆ ಪರಸ್ಪರ 2 ವ್ಯಕ್ತಿಗಳ ನಡುವೆ ಏನಾದರೂ ಕೊಡುವ ವ್ಯವಹಾರ, ತೆಗೆದುಕೊಳ್ಳುವ ವ್ಯವಹಾರ ಇತ್ತು ಅಂತಂದರೆ ಅದನ್ನೇನಂತ ಹೇಳ್ತೀವಿ, ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ಆ ಟ್ರಾನ್ಸಾಕ್ಷನ್ನ ಅಕೌಂಟ್ನಲ್ಲಿ ನಾವು ಒಂದೊಂದಾಗೆ ಎಂಟ್ರಿ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ. ಸಿ ಹಿಯರ್ ಇವಾಗ ನೋಡಿ ಇಲ್ಲೇನಿದೆ, ಇವರು ಒಂದಿಷ್ಟು ಟ್ರಾನ್ಸಾಕ್ಷನ್ ಡೀಟೇಲ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಇದನ್ನ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಅವ್ರೇನು ಹೇಳಿದ್ದಾರೆ, ಇನ್ ಟ್ಯಾಬ್ಯುಲರ್ ಫಾರ್ಮ್ ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡಬೇಕ್ರಿ, ಇಲ್ಲಿ ಒಂದು ಟ್ಯಾಬ್ಯುಲರ್ ಫಾರ್ಮ್ ಹಾಕಬೇಕು. ಅಂದರೆ ಒಂದು ಟೇಬಲ್ನ ಹಾಕಬೇಕು. ಟೇಬಲ್ನ ಯಾವ ರೀತಿ ಹಾಕಬೇಕು, ಸಿ ಹಿಯರ್ ಇದನ್ನ ಶಾರ್ಟಾಗಿ ನೀವು ಯಾವ ಥರ ಆದರೂ ನೆನ್ಪಿಟ್ಕೊಳ್ರಿ. SDLGVDC ಈ ಥರ ಒಂದು ಟೇಬಲ್ನ ನೀವು ಹಾಕಬೇಕು. SDL ಇದನ್ನು ನೀವು ಜಸ್ಟ್ DC ಅಂದರೆ DC ಅಂತ ನೆನ್ಪಿಟ್ಕೊಳ್ರಿ. ಇದನ್ನು ಯಾವ ಥರ ನೆನ್ಪಿಟ್ಕೊಳ್ತೀರಿ, ಸೊ ನಿಮಗೆ ಬಿಟ್ಟಿದ್ದು. ಇದನ್ನು ನೀವು ಯಾವ ಥರ ನೆನ್ಪಿಟ್ಕೊಳ್ತೀರಿ, ಸಿದ್ಲಿಂಗು ಈ ಥರ ಅಂದರೂ ನೆನ್ಪಿಟ್ಕೊಳ್ಬೋದು. ಸೊ SDLGVDC ಈ ಥರದಲ್ಲಿ ನೆನ್ಪಿಟ್ಕೊಳ್ರಿ. ಎಸ್ ಅಂದರೆ ಏನು ಗೊತ್ತಾ, ಎಸ್ ಅಂದರೆ ಸೀರಿಯಲ್ ನಂಬರ್. ಡಿ ಅಂತಂದರೆ ಡಿ ಅಂದರೆ ಡೇಟ್. ನೆಕ್ಸ್ಟು ಎಲ್ ಅಂದರೆ ಲೆಡ್ಜರ್. ಜಿ ಅಂದರೆ ಗ್ರೂಪ್ಸ್. ಏನಾಗತ್ತೆ ರೀ, ಜಿ ಅಂದರೆ ಗ್ರೂಪ್ಸ್. ನೆಕ್ಸ್ಟು ವಿ ಅಂದರೆ ಓಚರ್ಸ್. ನೆಕ್ಸ್ಟು ಡಿ ಅಂದರೆ ಡೆಬಿಟ್. ಸಿ ಅಂದರೆ ಕ್ರೆಡಿಟ್. ಆಯಿತು ತಾನೆ. ಸೊ
SDLGV. ಸೊ ಇದನ್ನಿಷ್ಟು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೇಕ್ರಿ, ಇದನ್ನಿಷ್ಟು ಯೂಸ್ ಮಾಡಿಕೊಂಡು ನಾವು ಟ್ಯಾಬ್ಯುಲರ್ ಫಾರ್ಮ್ನ ಕ್ರಿಯೇಟ್ ಮಾಡಬೇಕು. ಸೊ ಯಾವ ಥರ ಕ್ರಿಯೇಟ್ ಮಾಡ್ತೀರಿ? ಸಿ ಹಿಯರ್. ಇಲ್ಲಿ ನೋಡ್ರಿ ಯಾವ ಥರ ಒಂದು ಟ್ಯಾಬ್ಯುಲರ್ ಫಾರ್ಮ್ನ ನೀವು ಮಾಡ್ತೀರಿ ಅಂತಂದರೆ, ಸಿ ಹಿಯರ್ ಒಂದು ಟೇಬಲ್ನ ಹಾಕ್ಕೋತೀರಿ. ಟೇಬಲ್ನ ಹಾಕ್ಕೊಂಡು ಫಸ್ಟಿಗೆ ಏನು ಮಾಡಿರಿ, ಫಸ್ಟಿಗೇನಿದೆ ಸೀರಿಯಲ್ ನಂಬರ್ ಇದೆ, ನೆಕ್ಸ್ಟ್ ಏನಿದೆ ಡೇಟ್ ಇದೆ, ನೆಕ್ಸ್ಟ್ ಏನಿದೆ ಲೆಜರ್ ಇದೆ, ನೆಕ್ಸ್ಟು ಲೆಜರ್ ಆರ್ ಪರ್ಟಿಕ್ಯುಲರ್ಸ್ ಅಂತ ಹೇಳ್ಬೋದು. ಲೆಜರ್ ಅಂತಂತಂದ್ರೂ ಅನ್ಬೋದು, ಪರ್ಟಿಕ್ಯುಲರ್ಸ್ ಅಂತಂದ್ರೂ ಅನ್ಬೋದು, ಎರಡು ಅಂದರೂ ನೋ ಪ್ರಾಬ್ಲಮ್. ಓಕೆನಾ? ಸೊ ಲೆಜರ್ ಇದೆ, ನೆಕ್ಸ್ಟ್ ಏನಿದೆ ಓಚರ್ ಇದೆ, ಸಾರಿ ಗ್ರೂಪ್ಸ್ ಇದೆ, ನೆಕ್ಸ್ಟ್ ಏನಿದೆ ಗ್ರೂಪ್ಸ್ ಇದೆ, ಇದರಲ್ಲೇನಿದೆ ನೆಕ್ಸ್ಟು ಏನಿದೆ ಓಚರ್ ಇದೆ, ನೆಕ್ಸ್ಟ್ ಏನಿದೆ ಡೆಬಿಟ್ ಇದೆ, ನೆಕ್ಸ್ಟು ಕ್ರೆಡಿಟ್ ಇದೆ. ಸೊ ಇದನ್ನು ಒಂದು ಟೇಬಲ್ ಹಾಕ್ಕೊಳ್ಬೇಕು. ಟೇಬಲ್ ಹಾಕ್ಕೊಂಡು ಏನು ಮಾಡಿರಿ, ಜಸ್ಟ್ ಇದನ್ನು ಎಂಟ್ರಿ ಮಾಡ್ತಾ ಹೋಗಿ. ಸೊ ಫಸ್ಟಿಗೆ ಈ ಥರ ಟೇಬಲ್ ಹಾಕ್ಕೊಂಡ್ರಿ. ಇವಾಗ ನೋಡ್ರಿ ನೀಟಾಗಿ ಇದನ್ನು ಟೇಬಲ್ ಹಾಕ್ಕೊಂಡಾದ್ಮೇಲೆ ಏನು ಮಾಡ್ಬೇಕ್ರಿ, ಟ್ರಾನ್ಸಾಕ್ಷನ್ ಅಲ್ಲಿ ಕೊಟ್ಟಿದ್ದಾರಲ್ರಿ ಅದನ್ನು ಎಂಟ್ರಿ ಮಾಡ್ತಾ ಹೋಗಬೇಕು. ಸಿ ಹಿಯರ್. ಸೊ ಸಿ ಹಿಯರ್ ಇದರಲ್ಲಿ ಏನು ಮಾಡಿದ್ದೀವಿ ರೀ, ನಾವು ಸೀರಿಯಲ್ ನಂಬರ್ ತೊಗೊಂಡಿದ್ದೀವಿ, ನೆಕ್ಸ್ಟು ಪರ್ಟಿಕ್ಯುಲರ್ಸ್ ಆರ್ ಲೆಜರ್ಸ್ ತೊಗೊಂಡಿದ್ದೀವಿ, ಗ್ರೂಪ್ಸ್ ತೊಗೊಂಡಿದ್ದೀವಿ, ಓಚರ್ಸ್ ತೊಗೊಂಡಿದ್ದೀವಿ, ಡೆಬಿಟ್ ಮತ್ತು ಕ್ರೆಡಿಟ್ ತೊಗೊಂಡಿದ್ದೀವಿ. ಸೊ ನಾವು ಹೀಗೆ ತೊಗೊಳ್ಬೇಕೇನ್ರಿ ಮೇಡಮ್ ಅಂತ ನೀವೇನಾದರೂ ಕೇಳಿದ್ರೆ, ನೀವು ಪರ್ಟಿಕ್ಯುಲರ್ಸ್ ಸೀರಿಯಲ್ ನಂಬರ್ ಆದಮೇಲೆ ಡೇಟ್ಸ್ ತೊಗೊಳ್ಬೇಕು. ವೇಟ್, ಡೇಟ್ ತೊಗೊಳ್ಳೋಣ. ಸೊ ಸಿ ಹಿಯರ್ ಸೀರಿಯಲ್ ನಂಬರ್ ಆದಮೇಲೆ ಡೇಟ್ ಆದಮೇಲೆ ಪರ್ಟಿಕ್ಯುಲರ್ಸ್ ಆದಮೇಲೆ ಗ್ರೂಪ್ಸ್ ಆದಮೇಲೆ ಓಚರ್ಸ್, ಡೆಬಿಟ್ ಕ್ರೆಡಿಟ್. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಆದಮೇಲೆ ನೀವು ಡೆಬಿಟ್ ಕ್ರೆಡಿಟ್ ತೊಗೊಂಡು ಆಮೇಲೆ ಗ್ರೂಪ್ಸು ಓಚರ್ಸು ತೊಗೊಳ್ಬೋದು, ನೋ ಪ್ರಾಬ್ಲಮ್. ಬಟ್ ಈ ಥರ ತೊಗೊಂಡ್ರೆ ನಿಮಗೆ ಈಸಿಲಿ ಐಡೆಂಟಿಫೈ ಅಂದರೆ ಗ್ರೂಪ್ಸನ್ನ ಮತ್ತು ಓಚರ್ಸ್ನ ಐಡೆಂಟಿಫೈ ಮಾಡಲಿಕ್ಕೆ ಹತ್ತಿರ ಆಗಲಿ ಅಂತ ನಾನು ನಿಮಗೆ ಇಲ್ಲೇ ತೊಗೊಂಡಿದ್ದೀನಿ. ಅರ್ಥ ಆಯ್ತಾ? ಸೊ ಇಲ್ಲೇನಿದೆ ನೋಡ್ರಿ ಸೀರಿಯಲ್ ನಂಬರ್. ಸೊ ಇದನ್ನು ನೀವು ಹೇಗೆ ಸಾಲ್ವ್ ಮಾಡ್ತಾ ಹೋಗ್ತೀರಿ, ಈ ಥರ ನೀವು ಡೈಗ್ರಾಮ್ನ ನೀವು ಎಕ್ಸಾಮ್ನಲ್ಲಿ ಹಾಕಬೇಕು. ಸೊ ಈ ಥರ ನೀವು ಟ್ಯಾಬ್ಯುಲರ್ ಫಾರ್ಮ್ನ ನೀವು ಈ ಥರ ಹಾಕಬೇಕು. SDLGVDC. ಸೊ ಇದಕ್ಕೇನಂತ ಹೇಳ್ತೀವಿ ನಾವು, ಟ್ಯಾಬ್ಯುಲರ್ ಫಾರ್ಮ್ ಹಿಂಟ್ ಅಂತ ಹೇಳ್ತೀವಿ. ಇದೊಂದು ಹಿಂಟ್ ನಿಮಗೆ ಒಂದು ನೆನ್ಪಿಟ್ಕೊಳ್ಳಿಕ್ಕೆ. ಓಕೆನಾ? ಸೊ ಇವಾಗೇನ್ರಿ ನೆಕ್ಸ್ಟು ಫಸ್ಟ್ ಟ್ರಾನ್ಸಾಕ್ಷನ್ನ ಹೆಂಗೆ ಬರೀಬೇಕು? ಸೊ ಫಸ್ಟ್ ಟ್ರಾನ್ಸಾಕ್ಷನ್ನ ಬರೆಯೋದಕ್ಕಿಂತ ಮುಂಚೆ ಸಿ ಹಿಯರ್ ಕ್ವೆಶನನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಏನಿದೆ ನೋಡ್ರಿ, ಒಂದನೇ ಟ್ರಾನ್ಸಾಕ್ಷನ್ 1/5/2017. ಮಿಸ್ಟರ್ ಅನಿಲ್ ಕುಮಾರ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ ₹50 lakh. ಫಸ್ಟ್ನೇ ಕ್ವೆಶನ್ ಏನೈತ್ರಿ, 1/5/2017 1/5/2017 ಅನಿಲ್ ಕುಮಾರ್ ಅನ್ನುವವನು ಕಮೆನ್ಸ್ಡ್ ಅಂದ್ರೆ ಏನ್ರಿ, ಕಮೆನ್ಸ್ಡ್ ಅಂದರು ಒಂದು, ಸ್ಟಾರ್ಟೆಡ್ ಅಂದರು ಒಂದು. ನೆನ್ಪಿಟ್ಕೊಳ್ರಿ, ನಿಮ್ಮ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಹಂಗೆ ಕೊಟ್ಟಿರ್ತಾರೆ ಅವರು. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ ಅಂತ ಡೈರೆಕ್ಟಾಗಿ ಹೇಳಿದ್ರ ಬದಲು ಈ ಥರ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ವರ್ಡ್ಸ್ಗೆ ಕೊಟ್ಟಿರ್ತಾರೆ ಅವರು. ಸೊ ಅವಾಗ ಏನು ಮಾಡಿರಿ, ಅನಿಲ್ ಕುಮಾರ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ ₹50 lakh. ಫಸ್ಟಿಗೆ ಏನು ಮಾಡಿರಿ, ಮಿಸ್ಟರ್ ಅನಿಲ್ ಕುಮಾರ್ ಕಮೆನ್ಸ್ಡ್ ಅಂದ್ರೆ ಏನಂತ ಫಸ್ಟ್ ಬರ್ಕೊಳ್ರಿ. ಸೊ ಕಮೆನ್ಸ್ಡ್ ಅಂದರು ಒಂದೇ, ಕಮೆನ್ಸ್ಡ್ ಅಂದರು ಒಂದೇ, ಸ್ಟಾರ್ಟೆಡ್ ಅಂದರು ಒಂದೇ, ಸ್ಟಾರ್ಟೆಡ್ ಅಂದರು ಒಂದೇ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಂತ ಇದೆ ಇಲ್ಲಿ, ಅನಿಲ್ ಕುಮಾರ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಆಫ್ ₹50 lakh ಐತಿ. ಸೊ ಮಿಸ್ಟರ್ ಅನಿಲ್ ಕುಮಾರ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ ₹50 lakh. ಸೊ ಕ್ಯಾಪಿಟಲ್ ಆಫ್ ರೂಪೀಸ್ ಎಷ್ಟಿದೆ, 50 lakh ಇದೆ. ಅನಿಲ್ ಕುಮಾರ್ ಏನು ಮಾಡ್ತಾನ, ಸೊ ಅನಿಲ್ ಕುಮಾರ್ ಅನ್ನೋನು ಏನು ಮಾಡ್ತಾನ, 1/5/2017 ಏನು ಮಾಡ್ತಾನೆ ರೀ, ಅವನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೋತಾನೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದಿಷ್ಟು ಅಮೌಂಟ್ ಬೇಕು. ಏನು ಬೇಕು ರೀ, ಕ್ಯಾಶ್ ಬೇಕು. ಸಿ ಹಿಯರ್ ಅನಿಲ್ ಕುಮಾರ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ ₹. ನೆನ್ಪಿಟ್ಕೊಳ್ರಿ, ನಾವೇನು ಮಾಡ್ಬೇಕ್ರಿ, ಇಲ್ಲಿ ಫಸ್ಟಿಗೆ ಯಾವಾಗಲೂ ನೀವು ಟ್ರಾನ್ಸಾಕ್ಷನ್ನ ನೋಡತ್ಲೆ, ಟ್ರಾನ್ಸಾಕ್ಷನ್ ತಕ್ಷಣ ಫಸ್ಟ್ ಟ್ರಾನ್ಸಾಕ್ಷನ್ ನೋಡತ್ಲೆ ಏನು ಮಾಡಿರಿ, ಎಂಟ್ರಿ ಮಾಡಿಬಿಡ್ರಿ. ಏನೇನು ಎಂಟ್ರಿ ಮಾಡ್ತೀರಿ, ಫಸ್ಟು
ಸೀರಿಯಲ್ ನಂಬರ್ ಎಂಟ್ರಿ ಮಾಡಿರಿ, ಡೇಟ್ ಎಂಟ್ರಿ ಮಾಡಿರಿ, ಅಮೌಂಟ್ ಎಂಟ್ರಿ ಮಾಡಿರಿ. ಲೆಜರ್ ಗ್ರೂಪ್ಸ್ ವೋಚರ್ ಆಮೇಲೆ ನೋಡೋಣ ನಾವು. ಫಸ್ಟಿಗೆ ನೀವು ಕಣ್ಣು ಮುಚ್ಕೊಂಡು ಏನು ಮಾಡ್ಬೇಕ್ರಿ, ಸೀರಿಯಲ್ ನಂಬರು ಮತ್ತು ಡೇಟು ಮತ್ತು ಅಮೌಂಟು ಫಸ್ಟಿಗೆ ಎಂಟ್ರಿ ಮಾಡಿಬಿಡ್ರಿ. ಹೆಂಗೆ ಎಂಟ್ರಿ ಮಾಡೋಣ್ರಿ, ಸಿ ಹಿಯರ್ 1/5/2017 ಹೌದಿಲ್ರಿ. ಸೊ ಸೀರಿಯಲ್ ನಂಬರ್ 1. ಸೊ ಇಲ್ಲಿ ಏನು ಮಾಡಿರಿ, ಸೀರಿಯಲ್ ನಂಬರ್ 1ಅಲ್ಲಿ ಡೇಟ್ ಏನಿದೆ 1/5/2017. ಸೊ ಇಲ್ಲಿ ನಾನು ಸೀರಿಯಲ್ ನಂಬರ್ ಎಂಟ್ರಿ ಮಾಡಿದೆ, ಡೇಟ್ ಎಂಟ್ರಿ ಮಾಡಿದೆ. ನೆಕ್ಸ್ಟು ಡೆಬಿಟ್ ಟು ಕ್ರೆಡಿಟ್ ಅಮೌಂಟ್ ಎಂಟ್ರಿ ಮಾಡಿಬಿಡ್ರಿ. ಅಮೌಂಟ್ ಎಷ್ಟು ತೊಗೊಂಡಿದ್ದಾನೆ ರೀ ಅವನು, ಎಷ್ಟು ತೊಗೊಂಡು ಬಂದಾನೆ, ಬಿಸ್ನೆಸ್ ಬಂಡವಾಳ ಹೂಡಿಕೆ ಏನ್ರಿ, ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನ್ರಿ, ಬಂಡವಾಳ ಹೂಡಿಕೆ ಅಂದರೆ ಬಂಡವಾಳ ಎಷ್ಟು ಬಂಡವಾಳ ಹಾಕಿದ ಅವನು, ಅದನ್ನ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಅಂದರೆ ರೌಂಡ್ ಅಮೌಂಟ್ ಅಂತ, ಕ್ಯಾಪಿಟಲ್ ಅಕೌಂಟ್ ಅಂತ. ಒಂದಿಷ್ಟು ಏನೋ ಬಿಸ್ನೆಸ್ ಮಾಡಬೇಕು ಅಂತಿದ್ದಾನೆ ಅವನು ಅನಿಲ್ ಕುಮಾರು. ಸೊ ಅವ್ನು ಏನು ಮಾಡ್ತಾನೆ, ಒಂದಿಷ್ಟು ಕ್ಯಾಶ್ ತೊಗೊಂಡು ಬರ್ತಾನೆ. ಕ್ಯಾಶ್ ಅಂತಂದ್ರೆ ಏನ್ರಿ, ಅದು 50 lakh rupees ತೊಗೊಂಡು ಬರ್ತಾನೆ. 50 lakh ಹಾಕ್ರಿ, 50, 1 2 3 4 5, ಓಕೆ 50 lakh rupees. ಇಲ್ಲೇನು ಮಾಡ್ರಿ, ಡ್ಯಾಶ್ ಅಂತ ಹಾಕ್ರಿ. ಕೆಳಗಡೆ ಏನು ಮಾಡ್ರಿ, ಇಲ್ಲಿ ಡ್ಯಾಶ್ ಹಾಕ್ರಿ. ಇಲ್ಲಿ ಕೆಳಗಡೆ ಏನು ಮಾಡ್ರಿ, $50 lakh ಹಾಕ್ರಿ. ಏನಾಯ್ತು ರೀ, ಡೆಬಿಟಲ್ಲಿ ನಾವು ಅಂದರೆ ಅವನು ಕ್ಯಾಶ್ ತೊಗೊಂಡು ಬಂದ ಮತ್ತು ಅವನು ಬಂಡವಾಳ ಹಾಕಿದ. ಸೊ ಎಷ್ಟು ಹಾಕಿದ ರೀ ಬಂಡವಾಳ, ಅವನು 50 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾನೆ. ಸೊ ಅದಕ್ಕೆ ನಾವು ಯಾವಾಗಲೂ ಫಸ್ಟಿಗೆ ಟ್ರಾನ್ಸಾಕ್ಷನ್ ಬರಿಬೇಕಾದ್ರೆ ಏನು ಮಾಡಿರಿ, ಸೀರಿಯಲ್ ನಂಬರು, ಡೇಟು ಮತ್ತು ಡೆಬಿಟ್ ಕ್ರೆಡಿಟು ಫಸ್ಟ್ ಇದನ್ನು ಫಿಲ್ಅಪ್ ಮಾಡಿಬಿಡ್ರಿ. ಕಣ್ಣು ಮುಚ್ಕೊಂಡು ಫಿಲ್ಅಪ್ ಮಾಡಿರಿ, ಇದರಲ್ಲಿ ಏನು ಚೇಂಜಸ್ ಆಗಂಗಿಲ್ಲ. ನೀವೇನಾದ್ರು ಡೇಟ್ ಚೇಂಜ್ ಮಾಡೋಕೆ ಬರ್ತೈತೇನ್ರಿ, ಅವ್ರು ಕೊಟ್ಟೇ ಬಿಟ್ಟಾರೆ. ಸೊ ಅದಕ್ಕೆ ನೀವು ಇಲ್ಲಿ ಡೇಟ್ ಚೇಂಜ್ ಮಾಡೋ ಹಾಗಿಲ್ಲ. ಸೊ ಅದರಿಂದ 1/5/2017 ಅವನು 50 lakh rupees ತೊಗೊಂಡು ಬಂದ. ಎದಕ್ಕೆ ತೊಗೊಂಡು ಬಂದ, ಅವನು ಒಂದು ಬಿಸ್ನೆಸ್ ಮಾಡಲಿಕ್ಕೆ ತೊಗೊಂಡು ಬಂದ. ಸೊ ಅದನ್ನು ನೀವು ಬಿಸ್ನೆಸ್ ಇಲ್ಲಿ ಓಚರ್ಸ್, ಪರ್ಟಿಕ್ಯುಲರ್ಸ್, ಗ್ರೂಪ್ಸ್, ಓಚರ್ಸ್ ಅನ್ನೋದನ್ನು ನೀವು ಹೇಗೆ ಎಂಟ್ರಿ ಮಾಡ್ಬೇಕು ಅನ್ನೋದನ್ನು ನೀವು ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊಳ್ತಾ ಹೋಗ್ತೀನಿ. ಫಸ್ಟ್ ಟ್ರಾನ್ಸಾಕ್ಷನ್ ಎಂಟ್ರಿ ಆಗೋ ತನಕ ನಿಮಗೆ ಅಂದರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ಅಷ್ಟೇ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಈ ಕಂಪ್ಲೀಟಾಗಿ ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಿಮಗೆ ಕನ್ಫ್ಯೂಷನ್ಸ್ ಇರಲ್ಲ, ಬಹಳ ಕ್ಲಿಯರ್ ಆಗಿ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂದರೆ BCom ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮಗೆ ಇನ್ನೂ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಓಕೆನಾ. ಸೊ ಸೀರಿಯಲ್ ನಂಬರ್ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ, ಇಲ್ಲಿ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ, 1/5/2017 ಅನಿಲ್ ಕುಮಾರ್ ಅನ್ನೋನು ಒಂದು ಕ್ಯಾಪಿಟಲ್ 50 lakh rupees ತೊಗೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೋತಾನೆ. ಸೊ ಅದಕ್ಕೆ ನಾವು 1/5/2007 ಸೀರಿಯಲ್ ನಂಬರ್ ಬರ್ಕೊಂಡ್ವಿ, ಆಮೇಲೆ ಡೇಟ್ ಬರೆದ್ವಿ, ಆಮೇಲೆ 50 lakh rupees ಬರೆದ್ವಿ. 50 lakh rupees ಬರೆದ್ವಾ. ಸೊ ಇಲ್ಲಿ ಬರೆದಾದ್ಮೇಲೆ ನೆಕ್ಸ್ಟು ಇಲ್ಲಿ ಪರ್ಟಿಕ್ಯುಲರ್ಸ್ ಆರ್ ಲೆಜರ್ಸ್, ಲೆಜರ್, ಗ್ರೂಪ್, ವೋಚರ್ ಏನು ಬರೆಯೋಣ, ಸಿ ಹಿಯರ್. ಲೆಜರ್ ಮತ್ತು ಗ್ರೂಪ್ ಮತ್ತು ಲೆಜರ್ ಗ್ರೂಪ್ ಮತ್ತು ಏನ್ರಿ ಈ ಒಂದು ವೋಚರ್ಸ್, ಲೆಜರ್ ಗ್ರೂಪ್ ವೋಚರ್ಸ್ ಏನದಲ್ಲ, ಈ ಒಂದು ಫೈಂಡ್ ಔಟ್ ಮಾಡಿ ಬರಿಬೇಕಂದಾಗ ವೋಚರ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಿ ಹಿಯರ್ ವೋಚರ್ಸ್ ಇದೆ ನೋಡ್ರಿ, ಇಲ್ಲಿ ವೋಚರ್ಸಲ್ಲಿ ಇವನ್ನ ವೋಚರ್ಸ್ ಅಂತ ಹೆಡ್ಡಿಂಗ್ ಹಾಕ್ಕೊಳ್ರಿ. ವೋಚರ್ಸ್ ಅಂತಂದಾಗ ಫಸ್ಟ್ ಒನ್ ಏನಿದೆ ನೋಡ್ರಿ, ಯಾವಾಗಲೂ ಇಲ್ಲಿ ಫಸ್ಟ್ ವೋಚರ್ ಅಂತ ಹೆಡ್ಡಿಂಗ್ ಹಾಕ್ಕೊಳ್ರಿ. ವೋಚರ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡು ಫಸ್ಟ್ ಒನ್ ಏನಿದೆ ನೋಡ್ರಿ, ಫಸ್ಟ್ ಒನ್ನ F1 ಇದೆ. F1 ನಮಗೆ ಅಷ್ಟು ಯೂಸ್ ಆಗಲ್ಲ, ಬಟ್ ಆದರೂ ಅದ್ರ ಬಗ್ಗೆ ಮಾಹಿತಿ ಇರಲಿ. F1 ಏನಿದೆ ನೋಡ್ರಿ, ಇಲ್ಲಿ F1 ಇನ್ವೆಂಟರಿ ಬಟನ್ಸ್ ಅಂತ ಇದೆ. ಇನ್ವೆಂಟರಿ ಅಂತಂದರೆ ಏನ್ರಿ, ಸ್ಟಾಕ್ ಐಟಮ್ಸ್. ಸೊ ಇದನ್ನು F1 ಅಂತ ಇದ್ದಾಗ ಇನ್ವೆಂಟರಿ ಅಂತ ಇರುತ್ತೆ. ಸೊ ಇನ್ವೆಂಟರಿ ಅಂತಂದ್ರೆ ಏನ್ರಿ, F1 ಅಂದ್ರೆ ಏನ್ರಿ, ಇನ್ವೆಂಟರಿ ಇರುತ್ತೆ. ಸೊ ಇನ್ವೆಂಟರಿ ಈಸ್ ನಥಿಂಗ್ ಬಟ್ ವಾಟ್, ಇನ್ವೆಂಟರಿ ಈಸ್ ನಥಿಂಗ್ ಬಟ್ ಸ್ಟಾಕ್ ಐಟಮ್ಸ್. ಇದನ್ನು ಹಾಗೆ ಇದ್ರ ಬಗ್ಗೆ ಮಾಹಿತಿ ಇರಲಿ, ನಿಮಗೆ ಇದು ಗೊತ್ತಿರಬೇಕು. ಸೊ ಅದರಿಂದ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ವೋಚರ್ ಏನ್ರಿ, ಇನ್ವೆಂಟರಿ ಅಂತಂದರೆ ಸ್ಟಾಕ್ ಐಟಮ್ಸ್ ಅಂತ ಅರ್ಥ. ಸೊ ನೆಕ್ಸ್ಟ್ ಏನಿದೆ ರೀ, F2 ಏನಿದೆ ನೋಡ್ರಿ, F2ಗೆ ಏನು ಕೊಟ್ಟಿದ್ದಾರೆ ಅವರು, ಡೇಟ್. ಹಿಯರ್ ವಿ ಕ್ಯಾನ್ ಚೇಂಜ್ ದ ಡೇಟ್. ಸೊ ನಮಗೆ ಇಲ್ಲಿ ಡೇಟ್ಗಳನ್ನ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ಆದ್ದರಿಂದ F2 ಹಿಯರ್ ವಿ ಕ್ಯಾನ್ ಚೇಂಜ್ ದಿ ಡೇಟ್. F2 ಏನ್ರಿ, ಡೇಟ್ ಇರುತ್ತೆ.
ಹಿಯರ್ ವಿ ಕ್ಯಾನ್ ಚೇಂಜ್ ಡೇಟ್. ಓಕೆ, ಸೊ ನೆಕ್ಸ್ಟ್ ಏನಿದೆ ರೀ, F3 ಇದೆ. F3 ಅಂದ್ರೆ ಏನ್ರಿ, ಕಂಪನಿ ಆರ್ ಇನ್ಸ್ಟಿಟ್ಯೂಟ್ ಆರ್ ಆರ್ಗನೈಸೇಷನ್. F2 ಅಂದ್ರೆ ಏನ್ರಿ, F3 ಅಂದ್ರೆ ಏನ್ರಿ, ಕಂಪನಿ. ಅಂದ್ರೆ ಏನ್ರಿ, ಕಂಪನಿ ಆರ್ ಇನ್ಸ್ಟಿಟ್ಯೂಟ್. ಏನು ಅಕೌಂಟಿಂಗಿಗೆ ನೀವು ಒಂದು ಬಿಸ್ನೆಸ್ ಅಥವಾ ಇನ್ಸ್ಟಿಟ್ಯೂಟ್, 1 ಸೆಕೆಂಡ್. ಸೊ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಏನಾದರೂ ನೀವು ಜಸ್ಟ್ ಆರ್ಗನೈಸೇಷನಲ್ಲಿ ಅಕೌಂಟಿಂಗ್ ಹ್ಯಾಂಡಲ್ ಮಾಡ್ತಾ ಇದ್ದರೆ ಅಥವಾ ಇನ್ಸ್ಟಿಟ್ಯೂಟಲ್ಲಿ ಅಕೌಂಟಿಂಗ್ ಹ್ಯಾಂಡಲ್ ಮಾಡ್ತಾ ಇದ್ದರೆ ಎಷ್ಟು ಖರ್ಚು ಬಂತು, ಎಷ್ಟು ಹೋಯಿತು, ಎಷ್ಟು ದುಡ್ಡು ಜಮಾ ಆಯಿತು ಅನ್ನೋದನ್ನೆಲ್ಲ ನೀವು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಬೇಕಿಲ್ರಿ. ಸೊ ಅವಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ಕಂಪನಿ ಇರಬೇಕು, ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್ ಇರಬೇಕು, ಆರ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇರಬೇಕು. ಸೊ ಇದಕ್ಕೇನಂತ ಹೇಳ್ತೀವಿ ರೀ, ಕಂಪನಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಇದೆ ನೋಡ್ರಿ, F4 ಅಂದ್ರೆ ಏನ್ರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ಹಿಯರ್, F4 ಈಸ್ ನಥಿಂಗ್ ಬಟ್, F4 ಏನಿದೆ ರೀ, ಕಾಂಟ್ರಾ ಇದೆ. ಕಾಂಟ್ರಾ ಅಂತಂದ್ರೆ ಏನ್ರಿ, ಒಂದು ಹತ್ರ ಬರ್ಕೊಂಡು ಇಟ್ಕೊಳ್ರಿ ಇವನಿಷ್ಟು. ಕಾಂಟ್ರಾ ಅಂದ್ರೆ ಏನ್ರಿ, F4 ಏನಿದೆ, ಕಾಂಟ್ರಾ ಇದೆ. ಕಾಂಟ್ರಾ ಅಂದ್ರೆ ಏನಪ್ಪ, ಕಾಂಟ್ರಾ ಅಂದ್ರೆ ಏನ್ರಿ, ಒಂದು ಸೆಂಟೆನ್ಸಲ್ಲಿ ಕ್ಯಾಶ್ ಮತ್ತೆ ಬ್ಯಾಂಕ್ ಇತ್ತು ಅಂದರೆ, ಒಂದು ಸೆಂಟೆನ್ಸಲ್ಲಿ ಕ್ಯಾಶು ಮತ್ತು ಬ್ಯಾಂಕ್ ಇತ್ತಂತಂದರೆ ಅದನ್ನು ನಾವು ಅಲ್ಲಿ ಏನು ಯೂಸ್ ಮಾಡ್ತೀವಿ, ವೋಚರು, ಕಾಂಟ್ರಾ ಯೂಸ್ ಮಾಡ್ತೀವಿ. ಅಲ್ಲಿ ಏನು ಯೂಸ್ ಮಾಡ್ತೀವಿ ರೀ, ಕಾಂಟ್ರಾ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ರಿ, ಇಲ್ಲಿ ಏನು ನಮಗೆ ನೋಡ್ರಿ, ಇಲ್ಲಿ ಏನು ಟ್ರಾನ್ಸಾಕ್ಷನ್ಗಳು ಎಂಟ್ರಿ ಕೊಟ್ಟಿರ್ತಾರಲ್ಲ, ಇದರಲ್ಲಿ ಒಂದು ಸೆಂಟೆನ್ಸಲ್ಲಿ ನಮಗೇನಾದರೂ ಕ್ಯಾಶು ಮತ್ತು ಬ್ಯಾಂಕ್ ಅನ್ನೋದು ಒಂದೇ ಸೆಂಟೆನ್ಸಲ್ಲಿದ್ದರೆ, ಒಂದೇ ಒಂದು ವಾಕ್ಯದಲ್ಲಿದ್ದಾಗ, ಒಂದು ವಾಕ್ಯದೊಳಗಡೆ ಕ್ಯಾಶು ಮತ್ತು ಬ್ಯಾಂಕ್ ಅನ್ನೋದು 2 ವರ್ಡ್ ಬಂತು ಅಂತಂದರೆ ನೀವು ಆಟೋಮೆಟಿಕ್ಲಿ ತಿಳ್ಕೊಂಡ್ಬಿಡ್ಬೇಕು ಅದಕ್ಕೆ ಯಾವ ವೋಚರ್ ಹಾಕ್ಬೇಕು, ನಾವು ಕಾಂಟ್ರಾ ವೋಚರ್ ಹಾಕಬೇಕು. ಅರ್ಥ ಆಯ್ತಾ? ಸೊ ಒಂದು ಸೆಂಟೆನ್ಸಲ್ಲಿ ನಮಗೆ ಕ್ಯಾಶ್ ಮತ್ತು ಬ್ಯಾಂಕ್ ಅನ್ನೋ ಒಂದು ವರ್ಡ್ ಇತ್ತಂದರೆ ನಾವು ಅದನ್ನು ವೋಚರ್ ಏನು ಹಾಕ್ತೀವಿ, ಕಾಂಟ್ರಾ ಹಾಕ್ತೀವಿ. ಓಕೆನಾ? ಸೊ ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ ರೀ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೋಚರ್ ಏನೈತೆ ನೋಡ್ರಿ, ನೆಕ್ಸ್ಟ್ ವೋಚರ್ ಇಸ್ F5 ಅಂದ್ರೆ ಏನೈತ್ರಿ, ಪೇಮೆಂಟ್. F5 ಏನೈತ್ರಿ, ಪೇಮೆಂಟ್. F5 ಪೇಮೆಂಟ್ ಇದೆ. ಪೇಮೆಂಟ್ ಅಂದ್ರೆ ಏನ್ರಿ, ಪೇಮೆಂಟ್ ಅಂತಂದರೆ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಅಂತಂದರೆ, ಇವಾಗ ಅನಿಲ್ ಕುಮಾರ್ ಏನು ಮಾಡ್ದ, ಒಂದು 50 ಲಕ್ಷ ತೊಗೊಂಡು ಬಂದ, 50 ಲಕ್ಷ ರೂಪಾಯಿ ತೊಗೊಂಡು ಬಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇವಾಗ ಒಂದಿಷ್ಟು ಏನಿರುತ್ತೆ, ಅಸೆಟ್ ಅಂತ ಇರುತ್ತೆ. ಅಂದರೆ ನೋಡ್ರಿ, ಏನಾದರೂ ನಾವು ಫರ್ನಿಚರ್ ಪರ್ಚೇಸ್ ಮಾಡಬೇಕಾಗಿರುತ್ತೆ, ಅಥವಾ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಬೇಕಾಗಿರುತ್ತೆ, ಸೊ ಒಬ್ಬರಿಗೆ ಸ್ಯಾಲ್ರಿ ಕೊಡಬೇಕಾಗಿರುತ್ತೆ, ಅಥವಾ ನಾವೇನಾದರೂ ಒಂದು ಖರ್ಚಿರುತ್ತೆ. ಸೊ ಪೇಮೆಂಟ್ ಅಂದರೆ ನೆನಪಿಟ್ಕೊಂಡ್ಬಿಡ್ರಿ, ನೀವು ಕನ್ನಡದಲ್ಲಾದರೂ ಬರ್ಕೊಳ್ರಿ. ಅದಕ್ಕೆ ನಾವೇನು ಎಕ್ಸ್ಪೆನ್ಸಸ್ ಮಾಡ್ತೀವೋ ಅದಕ್ಕೆ ನಾವು ಪೇಮೆಂಟ್ ಅಂತ ಹಾಕ್ತೀವಿ. ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿ, ಖರ್ಚು. ಸೊ ಏನು ಖರ್ಚನ್ನ ಕೊಟ್ಟಿರ್ತೀವೋ, ಅಂದರೆ ಏನು ಖರ್ಚು ಮಾಡ್ತೀವೋ ಅದನ್ನು ನಾವು ಪೇಮೆಂಟ್ ಅಂತ ಹೇಳ್ತೀವಿ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ರಿ, ಇದೊಂದು ನಾನು ಹೇಳ್ತೀನಿ ನಿಮಗೆ. ಸೊ ಇದನ್ನು ಪೇಮೆಂಟ್, ಎಕ್ಸ್ಪೆನ್ಸಸ್ ಅಂದರೆ ಏನಾದರೂ ನಾವು ಖರ್ಚು ಮಾಡಿದರೆ, ಆರ್ಗನೈಸೇಷನಿಂದ ಏನಾದರೂ ದುಡ್ಡು ಹೋದರೆ, ಅಂದರೆ ನಮ್ಮ ಬಿಸ್ನೆಸ್ ಕಡೆಯಿಂದ ನಾವು ದುಡ್ಡು ಕೊಟ್ಟು ಏನಾದರೂ ಪರ್ಚೇಸ್ ಮಾಡಿಕೊಂಡ್ರೆ ನಾವು ಅದರಿಂದ ಎಕ್ಸ್ಪೆನ್ಸಸ್ ಖರ್ಚು ಮಾಡ್ತೀವಿ ತಾನೆ. ಸೊ ಖರ್ಚು ಮಾಡಿದಾಗ ಅದ್ರ ವೋಚರ್ ಯಾವಾಗಲೂ ಏನಿರುತ್ತೆ, ಪೇಮೆಂಟ್ ಇರುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಾಟ್ ಪೇಮೆಂಟ್. ನೆಕ್ಸ್ಟು ಏನಿದೆ ರೀ, F6 ಅಂದ್ರೆ ಏನ್ರಿ, ರೆಸಿಪ್ಟ್. F6 ಅಂದ್ರೆ ಏನಪ್ಪ, ರೆಸಿಪ್ಟ್. F6 ಅಂದರೆ ರೆಸಿಪ್ಟ್ ಅಂದರೆ ಏನ್ರಿ, ರೆಸಿಪ್ಟ್ ಅಂತಂದರೆ ನೀವೇನು ಬಿಸ್ನೆಸ್ ಮಾಡ್ತಿರ್ತೀರಲ್ಲ, ಆ ಬಿಸ್ನೆಸ್ಸಲ್ಲಿ
ರೊಕ್ಕ ಬಂದು ಜಮಾ ಆಗ್ತಾ ಇರಬೇಕು, ದುಡ್ಡು ಜಮಾ ಆಗ್ತಾ ಇರಬೇಕು. ಸೊ ಜಮಾ ಒಂದು 10 ರೂಪಾಯಿ ಆದರೂ ಪರವಾಗಿಲ್ಲ, 50 ರೂಪಾಯಿ ಆದರೂ ಪರವಾಗಿಲ್ಲ, 1,000 ಆದರೂ ಪರವಾಗಿಲ್ಲ, ಅಥವಾ 15,000 ಆದರೂ ಪರವಾಗಿಲ್ಲ, ಲಕ್ಷ ಆದರೂ ಪರವಾಗಿಲ್ಲ. ಸೊ ಯಾವುದೇ ಒಂದು ಸಣ್ಣ ಅಮೌಂಟು ನಿಮ್ಮ ಬಿಸ್ನೆಸ್ ಅಕೌಂಟಲ್ಲಿ ಬಂದು ಬಿತ್ತಾ, ಹಾಕಿದ್ರಾ, ಯಾರಾದರೂ ಬಂದು ಜಮಾ ಆಗಿದೆಯಾ? ಜಮಾ ಆದರೆ ಸಾಕು, ನೀವು ವೋಚರ್ ಯಾವತ್ತು ತೊಗೋಬೇಕು? ರೆಸಿಪ್ಟ್ ತೊಗೊಳ್ಬೇಕು. ಯಾವಾಗಲೂ ನಿಮ್ಮ ಅಕೌಂಟಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ಬಿಸ್ನೆಸ್ ಅಕೌಂಟಲ್ಲಿ ಏನು ಮಾಡಿರಿ, ಯಾವುದಾದ್ರೂ ಒಂದು ಹಣ ಬಂದು ಸೇರ್ತು ಅಂತಂದರೆ ಏನಕ್ಕೆ ಬಂತು, ಸೊ ಜಮಾ ಆಯಿತು ಅಂತಂದಾಗ ನೀವು ಅದನ್ನು ಆಟೋಮೆಟಿಕ್ಲಿ ಏನಂತ ಹೇಳಬೇಕು? ರೆಸಿಪ್ಟ್ ವೋಚರ್ ಹಾಕಬೇಕು. ಅರ್ಥ ಆಯ್ತಾ? ಸೊ F6 ವೋಚರ್ ಎದಕ್ಕೆ ಯೂಸ್ ಆಗುತ್ತೆ? ನಮಗೆ ದುಡ್ಡು ಏನಾದರೂ ಜಮಾ ಆದಾಗ ನಮಗೆ ರೆಸಿಪ್ಟ್ ವೋಚರ್ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅಂದರೆ ನಮ್ಮ ಅಕೌಂಟಿಗೆ ಯಾರಾದರೂ ಏನಾದರೂ ದುಡ್ಡು ಹಾಕಿದರೆ, ಈಗ ನಾನೇ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತಂದರೆ ನನ್ನ ಅಕೌಂಟಿಗೆ ಯಾರಾದರೂ ದುಡ್ಡು ಹಾಕಿದ್ರೆ ಅಂತ ಅಂದ್ಕೊಳ್ರಿ, ಅಥವಾ ನಾನೇ ಏನಾದರೂ ಈ ಬೇರೆ ಕಡೆಯಿಂದ ತೊಗೊಂಡು ಬಂದು ನನ್ನ ಅಕೌಂಟಿಗೆ ನಾನು ದುಡ್ಡು ಹಾಕಿದೆ ಅಂದರೆ ಜಮಾ ಆಯಿತು ತಾನೇ, 50 ಲ್ಯಾಕ್ ಜೊತೆಗೆ ಜಮಾ ಆಯ್ತದು. ಸೊ ಜಮಾ ಆಗೋ ಒಂದು ದುಡ್ಡನ್ನು ನಾವೇನಂತ ಹೇಳ್ತೀವಿ? ಆ ವೋಚರ್ಗೆ ಏನಂತ ಹೇಳ್ತೀವಿ? ರೆಸಿಪ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಪೇಮೆಂಟ್ ಅಂದರೆ ಖರ್ಚು, ರೆಸಿಪ್ಟ್ ಅಂದರೆ ಜಮಾ ಆಗೋದು. ಅರ್ಥ ಆಯ್ತಾ? ಇಲ್ಲಿ ಜರ್ನಲ್ ಅಂತಂದರೆ ಏನು ಗೊತ್ತಾ? ಸೊ ಜರ್ನಲ್ ಅಷ್ಟು ನಿಮಗೆ ಯೂಸ್ ಬರಲ್ಲ ಇಲ್ಲಿ, ಬಟ್ ಆದರೂ ಕೆಲವೊಂದು ಸರ್ತಿ ಇದು ಒಂದು ಸರ್ತಿ ಯೂಸ್ ಬರುತ್ತೆ. ಸೊ F7 ಜರ್ನಲ್ ಅಂತಂದ್ರೆ ಏನು? ಬರ್ಕೊಳ್ರಿ. F7 ಈಸ್ ನಥಿಂಗ್ ಬಟ್ ಜರ್ನಲ್ ಅಂತಂದರೆ ಏನಕ್ಕೆ ಯೂಸ್ ಆಗುತ್ತೆ? ಜರ್ನಲ್ ಅಂದರೆ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಪರ್ಚೇಸಲ್ಲಿ ಇದು ಪೇಮೆಂಟಲ್ಲಿ, ಕಾಂಟ್ರಾ ಅಲ್ಲಿ, ಅಥವಾ ನಾವು ಏನಂತ ಹೇಳ್ತೀವಿ ಸೇಲ್ಸಲ್ಲಿ, ಪರ್ಚೇಸಲ್ಲಿ, ಇವೆಲ್ಲ ವೋಚರಲ್ಲಿ ನಾವು ಎಂಟ್ರಿ ಮಾಡೋಕ್ಕೆ ಆಗದೇ ಇರತಕ್ಕಂತಹ ಒಂದು ಎಕ್ಸ್ಪೆನ್ಸಸ್ನ ಅಥವಾ ಏನಾದರೂ ಒಂದಿಷ್ಟು ಇಂಡೈರೆಕ್ಟ್ ಸೇವಿಂಗ್ಸ್ನ ನಾವೇನಂತ ಹೇಳ್ತೀವಿ? ಇಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರೀಸಲ್ಲಿ ನಾವು ಜರ್ನಲ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಅಂದರೆ ಇವಾಗ ಪೆಟ್ಟಿ ಕ್ಯಾಶ್ ಆಗಿರ್ಬೋದು, ಯಾವುದೇ ಒಂದು ಸಮ್ ಅಮೌಂಟ್ನ ನಾವು ಸೇವ್ ಮಾಡ್ತಾ ಇರಬೇಕು, ಅಥವಾ ನಾವು ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅಂತ ಇದಕ್ಕೆ ಹೇಳ್ತೀವಿ. ಅಂದರೆ ಇಲ್ಲಿ ಖರ್ಚು ಆಗಿರೋದಿಲ್ಲ, ಸೊ ಒಂದು ಸಮ್ ಅಮೌಂಟ್ನ ನಾವು ತೆಗೆದಿಟ್ಟಿರ್ತೀವಿ, ಸೊ ಅದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅಂತ ಹೇಳ್ತೀವಿ. ಅಂದರೆ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಮಾತ್ರ ನಾವು ಜರ್ನಲಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ಓಕೆನಾ? ಸೊ ನೆಕ್ಸ್ಟ್ ಏನಿದೆ ರೀ? F8 ಇದೆ. F8 ಅಂದರೆ ಏನು ಬರುತ್ತೆ ರೀ? F8 ಅಂದರೆ ಸೇಲ್ಸ್. F8 ಅಂದರೆ ಏನು ಬರುತ್ತೆ ರೀ? ಸೇಲ್ಸ್. F8 ಅಂದರೆ ಸೇಲ್ಸ್. F8 ಅಂದಾಗ ಸೇಲ್ಸ್ ಅಂತ ಬಂತು. ಓಕೆನಾ? ಸೊ ಸೇಲ್ಸ್ ಅಂತ ಬಂದಾಗ ಇಲ್ಲಿ ನೋಡ್ರಿ, ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ಸೇಲ್ಸ್ ಅಂತಂದಾಗ ನಾವೇನಾದರೂ ಸೇಲ್ ಮಾಡಿದ್ರೆ, ಅಂದರೆ ನಮ್ಮ ಕಂಪನಿಯಿಂದ ನಾವೇನಾದರೂ ಗೂಡ್ಸ್ ಅಥವಾ ಏನಾದರೂ ಒಂದು ಮಟೀರಿಯಲ್ಸ್ ಸೇಲ್ ಮಾಡಿದಾಗ ನಾವು ಸೇಲ್ಸ್ನ ಯೂಸ್ ಮಾಡ್ತೀವಿ. ಸೊ ನೆನ್ಪಿಟ್ಕೊಳ್ರಿ, ಏನಂತಂದರೆ ಸೇಲ್ಸ್ ಅನ್ನೋ ವೋಚರ್ ಯಾವಾಗ ಬರುತ್ತೆ ಅಂತಂದರೆ ನಾವೇನಾದರೂ ಸೇಲ್ ಮಾಡಿದಾಗ ಬರುತ್ತೆ. ಇವಾಗ ಸೋಲ್ಡ್ ಗೂಡ್ಸ್ ಅಂತ ಬಂತು ಅಂತ ತಿಳ್ಕೊಳ್ರಿ. ಸೊ ಇಲ್ಲಿ ಸೋಲ್ಡ್ ಗೂಡ್ಸ್ ಅಂತ ಬಂತು ತಿಳ್ಕೊಳ್ರಿ. ಸೋಲ್ಡ್ ಗೂಡ್ಸ್ ಅಂತ ಬಂತು ಅಂದರೆ ಇದನ್ನು ನಾವು ವೋಚರ್ನ F8 ಅಂತ ತೊಗೊಳ್ಬೇಕು, ಸೇಲ್ಸ್ ಅಂತ ತೊಗೊಳ್ಬೇಕು. ಸೇಲ್ಸ್ ಅಂತ ಬಂದಾಗ ನಾವು ವೋಚರ್ನ ಏನಂತ ತೊಗೊಳ್ಬೇಕು ರೀ? ಸೇಲ್ಸ್ ಅಂತಲೇ ತೊಗೊಳ್ಬೇಕು. ನೆಕ್ಸ್ಟು ಇದನ್ನು ನೋಡ್ರಿ, F8 ಆಯಿತು. ಇವಾಗ F9 ಅಂತಂದ್ರೆ ಏನು ರೀ? F9 ಈಸ್ ನಥಿಂಗ್ ಬಟ್ ಪರ್ಚೇಸ್. ಸಿ ಹಿಯರ್, F9 ಏನಿದೆ ರೀ? ಪರ್ಚೇಸ್ ಇದೆ. ಸೊ ಪರ್ಚೇಸ್ ಅಂತಂದರೆ ನೀವು F9 ಅಂತ ತೊಗೊಳ್ಬೇಕು. F9 ಅಂತಂದಾಗ ಪರ್ಚೇಸ್. ಸೊ ಪರ್ಚೇಸ್ನ ನೀವು ಯಾವಾಗ ತೊಗೊಳ್ತೀರಾ? ಸಿ ಹಿಯರ್, ಪರ್ಚೇಸ್. ಸೊ ಇದನ್ನು ಪರ್ಚೇಸ್ನ ನೀವು ಯಾವಾಗ ತೊಗೊಳ್ತೀರಾ? ಸೊ ನೋಡಿರಿ, ಪರ್ಚೇಸ್ ಫರ್ನಿಚರ್ಸ್, ಪರ್ಚೇಸ್ ಬಿಲ್ಡಿಂಗ್, ಸೊ ಪರ್ಚೇಸ್ ರೆಡಿ ಬಿಲ್ಡಿಂಗ್, ಪರ್ಚೇಸ್ ಫರ್ನಿಚರ್ಸ್, ಈ ಥರ ಎಲ್ಲ ತೊಗೊಂಡಾಗ ನಮಗೆ ಅಲ್ಲಿ ಖರ್ಚಾಗುತ್ತೆ. ಸೊ ಖರ್ಚು ಅಂದಾಗ ನಾವು ಯಾವ ವೋಚರ್ ತೊಗೊಳ್ತೀವಿ? ಪೇಮೆಂಟ್ ವೋಚರ್ ತೊಗೊಳ್ತೀವಿ. ಬಟ್ ಇಲ್ಲಿ ಪರ್ಚೇಸ್ ವೋಚರ್ ಯಾವಾಗ ತೊಗೊಳ್ಬೇಕು ಅಂದರೆ ಪರ್ಟಿಕ್ಯುಲರ್ಲಿ ದಿಸ್ ಪರ್ಚೇಸ್ ಯೂಸ್ ಫಾರ್ ವಾಟ್? ಗೂಡ್ಸ್ ಅಂತ ಬಂದಾಗ ಮಾತ್ರ ನಾವು ಪರ್ಚೇಸ್ ತೊಗೊಳ್ಬೇಕು. ಪರ್ಚೇಸ್ ಗೂಡ್ಸ್ ಅಂತ ಬಂತು ಅಂತ ತಿಳ್ಕೊಳ್ರಿ. ಪರ್ಚೇಸ್ ಗೂಡ್ಸ್ ಅಂತ ವರ್ಡ್ ಬಂತು ಅಂದರೆ ನಾವು ವೋಚರ್ ಏನು ತೊಗೊಳ್ಬೇಕು? ಯಾವಾಗಲೂ ಪರ್ಚೇಸ್ ಅಂತಲೇ ತೊಗೊಳ್ಬೇಕು. ಪರ್ಚೇಸ್ ಎಷ್ಟಿರುತ್ತೆ? F9 ಅಂತ ಇರುತ್ತೆ. ಓಕೆನಾ? ಸೊ ಪರ್ಚೇಸ್ ಗೂಡ್ಸ್ ಅಂತ ಬಂದಾಗ ಮಾತ್ರ ನಾವು ಪರ್ಚೇಸ್ ವೋಚರ್ ಅಂತ ತೊಗೊಳ್ಬೇಕು. ಇಲ್ಲ ಬರೀ ಪರ್ಚೇಸ್
ಫರ್ನಿಚರ್ ಇತ್ತು ಅಂತಂದರೆ, ನಮಗೆ ಪರ್ಚೇಸ್ ಫರ್ನಿಚರ್ ಇದೆಲ್ಲ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, ನಮಗೆ ವೋಚರ್ ಈ ಒಂದು ಪರ್ಚೇಸ್ ಬರೋದಿಲ್ಲ. ಅವಾಗೇನು ಬರುತ್ತೆ, ಫರ್ನಿಚರ್ಗೆ ಖರ್ಚು ಮಾಡಿದ್ದೆ ಏನಂತಾಗುತ್ತೆ, ಖರ್ಚಾಗುತ್ತೆ. ಅದು ಖರ್ಚು ಅಂತಂದರೆ ನಾವು ಯಾವ ವೋಚರ್ ಯೂಸ್ ಮಾಡ್ತೀವಿ, ಪೇಮೆಂಟ್ ವೋಚರ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ವಾಟ್, ದಿಸ್ ಈಸ್ ವಾಟ್ ಪರ್ಚೇಸ್ ವೋಚರ್. ಪರ್ಚೇಸ್ ವೋಚರ್ದು ನಿಮಗೆ ಪರ್ಚೇಸ್ ಅನ್ನೋದನ್ನು ವೋಚರಲ್ಲಿ ನೀವು ಎಂಟ್ರಿ ಮಾಡಬೇಕಂದ್ರೆ ಯಾವಾಗಲೂ ಏನು ಮಾಡಿರ್ಬೇಕು ರೀ, ಪರ್ಚೇಸ್ ಗೂಡ್ಸ್ ಅಂತ ಇರಬೇಕು. ಪರ್ಚೇಸ್ ಗೂಡ್ಸ್ ಅಂತ ಇದ್ದರೆ ಮಾತ್ರ ನಾವು ವೋಚರ್ನ ಪರ್ಚೇಸ್ ಅಂತ ಮಾಡ್ಬೋದು. ಒಂದು ವೇಳೆ ಪರ್ಚೇಸ್ ಫರ್ನಿಚರ್ಸ್ ಅಥವಾ ಪರ್ಚೇಸ್ ರೆಡಿ ಬಿಲ್ಡಿಂಗ್ ಈ ಥರ ಏನಾದರೂ ಇತ್ತಂದರೆ ಎಕ್ಸ್ಪೆನ್ಸಸ್ ಆಗುತ್ತೆ, ಖರ್ಚಾಗುತ್ತೆ, ಕಂಪನಿ ಕಡೆಯಿಂದ ಖರ್ಚಾಗುತ್ತೆ. ಖರ್ಚು ಅಂತಂದರೆ ನಾವೇನು ಮಾಡಿಬಿಡ್ತೀವಿ, ನಾನು F5 ಹೇಳಬೇಕಾದ್ರೆ ಹೇಳಿದ್ದೀನಿ, ಅಂದರೆ ಪೇಮೆಂಟ್ ಹೇಳಬೇಕಾದ್ರೆ ಹೇಳಿದ್ದೀನಿ. ಏನಾದರೂ ಖರ್ಚಾಯಿತು ಅಂತಂದರೆ ಅದನ್ನ ಏನಂತ ಹೇಳ್ತೀವಿ, ಪೇಮೆಂಟ್ರಲ್ಲಿ ನಾವು ವೋಚರ್ ಹಾಕ್ತೀವಿ. ಈಗ ಪರ್ಚೇಸ್ ಗೂಡ್ಸ್ ಪರ್ಚೇಸ್ ಮಾಡಿದಾಗ ಮಾತ್ರ ನಾವು ಏನು ಮಾಡ್ತೀವಿ ರೀ, ವೋಚರ್ನ ಪರ್ಚೇಸ್ ಅಂತ ಹಾಕ್ತೀವಿ. ಅರ್ಥ ಆಯ್ತಾ? ದಿಸ್ ಈಸ್ ವಾಟ್ ವೋಚರ್. ಸೊ ವೋಚರ್ನ ಹೇಗೆ ಎಂಟ್ರಿ ಮಾಡೋದಂತ ಗೊತ್ತಾಯ್ತಾ? ಇನ್ನೊಂದು ಸರ್ತಿ ಹೇಳ್ತೀನಿ ನೋಡ್ರಿ. F1 ಅಂದರೆ ಇನ್ವೆಂಟ್ರಿ ಬಟನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಇನ್ವೆಂಟ್ರಿ ಬಟನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಯೂಸ್ಡ್ ಟು ಸೇವಿಂಗ್ ದಿ ಸ್ಟಾಕ್ ಅಕೌಂಟ್ಸ್. ಸೊ ಸ್ಟಾಕ್ ಐಟಮ್ಸ್ ಏನೈತೆ ಇರುತ್ತಲ್ಲ, ಸೊ ಈ ಒಂದು ಇನ್ವೆಂಟ್ರಿ ಬಟನ್ಸಲ್ಲಿ ಇರುತ್ತೆ. ಸೊ ನೆಕ್ಸ್ಟು F2 ಅಂದರೆ ಡೇಟ್ ಅಂದರೆ ಇದರಲ್ಲಿ ಹಿಯರ್ ವಿ ಹ್ಯಾವ್ ಟು ಚೇಂಜ್ ದಿ ಡೇಟ್ ಹಿಯರ್. ನೆಕ್ಸ್ಟು F3 ಕಂಪನಿ ಅಂದರೂ ಒಂದೇ, ಇನ್ಸ್ಟಿಟ್ಯೂಟ್ ಅಂದರೂ ಒಂದೇ. ಸೊ ಇವೆರಡನ್ನು ನೀವೇನು ಮಾಡ್ತೀರಿ, ಕಂಪನಿ ಮತ್ತು ಇನ್ಸ್ಟಿಟ್ಯೂಟ್ ಇವೆರಡರಲ್ಲಿ ನೀವು ಕಂಪನಿ ಆಗಿರ್ಬೋದು, ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಅಥವಾ ಆರ್ಗನೈಸೇಷನ್ ಆಗಿರ್ಬೋದು, ನೀವು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ತೀರಾ ಅದ್ರ ಡೀಟೇಲ್ಸ್ ನಿಮಗೆ ಈ ಒಂದು ಕಂಪನಿಯಲ್ಲಿರುತ್ತೆ. ನೆಕ್ಸ್ಟು ಕಾಂಟ್ರಾ ಅಂದ್ರೆ ಏನ್ರಿ, ಕ್ಯಾಶು ಮತ್ತು ಬ್ಯಾಂಕು ಒಂದೇ ಲೈನಲ್ಲಿ ಇತ್ತಂದರೆ, ಒಂದೇ ಸೆಂಟೆನ್ಸಲ್ಲಿ ಇತ್ತಂದರೆ ನಾವು ಅದನ್ನು ಕಾಂಟ್ರಾ ವೋಚರ್ ಯೂಸ್ ಮಾಡ್ತೀವಿ. ನೆಕ್ಸ್ಟು ಪೇಮೆಂಟ್ ಅಂದರೆ ನಮ್ಮ ಕಂಪನಿಗೆ ಏನಾದರೂ ವಸ್ತುಗಳು ಬೇಕಾದಾಗ ನಾವು ಖರ್ಚು ಮಾಡ್ತೀವಿ. ಸೊ ಫರ್ನಿಚರ್ಗಂತ ಇಷ್ಟು ಖರ್ಚು ಮಾಡ್ತೀವಿ, ಅಥವಾ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಖರ್ಚು ಮಾಡ್ತೀವಿ. ಇವಕ್ಕೆಲ್ಲ ಏನಂತ ಹೇಳ್ತೀವಿ ನಾವು, ಖರ್ಚು ಮಾಡಲಿಕ್ಕೆ ಪೇಮೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಫುಲ್ಲಿ ಪೇಮೆಂಟ್ ಮಾಡ್ತೀವಿ ತಾನೆ. ಅಂದರೆ ಈ ಫರ್ನಿಚರ್ ತೊಗೊಂಡ್ವಿ ಅಂತ ತಿಳ್ಕೊಳ್ರಿ 2 ಲಕ್ಷ ರೂಪಾಯಿದ್ದು. ಸೊ 2 ಲಕ್ಷ ರೂಪಾಯಿ ನಾವು ಫುಲ್ಲಿ ಪೇಮೆಂಟ್ ಮಾಡ್ತೀವಿ ತಾನೆ. ಸೊ ಪೇಮೆಂಟ್ ಅಂತ ವೋಚರ್ ಹಾಕ್ತೀವಿ. ಅದೇ ಪರ್ಚೇಸ್ ಫರ್ನಿಚರ್ ಅಂತಂದಾಗ, ಇವಾಗ ಪರ್ಚೇಸ್ ಗೂಡ್ಸ್ ಅಂತಂದಾಗ ಅದು ಏನು ಮಾಡ್ತೀವಿ, ಇದು ಯಾವ್ದು ಹಾಕ್ತೀವಿ, F9 ಪರ್ಚೇಸ್ ವೋಚರ್ ಹಾಕ್ತೀವಿ. ಅದೇ ಪರ್ಚೇಸ್ ಫರ್ನಿಚರ್ಸ್, ಪರ್ಚೇಸ್ ರೆಡಿ ಬಿಲ್ಡಿಂಗ್ ಇವೆಲ್ಲ ಇದು ಅಂದರೆ ಏನು ಮಾಡ್ತೀವಿ ರೀ, ನಾವು ಈ ಒಂದು ಪೇಮೆಂಟನ್ನು ಹಾಕ್ತೀವಿ. ಮತ್ತು ನೆಕ್ಸ್ಟು ರೆಸಿಪ್ಟ್ ಅಂದರೆ F6. ರೆಸಿಪ್ಟನ್ನು ಹೆಂಗೆ ನೆನ್ಪಿಟ್ಕೋತೀರಿ ಅಂತಂದ್ರೆ, ರೆಸಿಪ್ಟ್ ಅಂತ ಏನು ರೀ, RECEIPT ರೆಸಿಪ್ಟ್ ಐತಿಲ್ಲ. ಸೊ ಇಲ್ಲಿ F6 ಹೆಂಗೆ ನೆನ್ಪಿಟ್ಕೋಬೇಕು, ರೆಸಿಪ್ಟ್ ಅಂದರೆ ಏನು, ಕ್ಯಾಪಿಟಲ್ ಲೆಟರ್ R ಐತಿಲ್ರಿ. ಸೊ ಇಲ್ಲಿ F6 ಕನ್ನಡದಲ್ಲಿ ಏನಂತಾರೆ, R ಅಂತಾರೆ. ಸೊ ಹಿಂಗೆ ನೆನ್ಪಿಟ್ಕೊಳ್ರಿ. ಸೊ ರೆಸಿಪ್ಟ್ F6 ಈ ಥರ ನೆನ್ಪಿಟ್ಕೊಳ್ರಿ. ಅಂದರೆ ನಿಮಗೆ ಬಹಳ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಮಾಡಬೇಕಂತ. ಸೊ ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್ ದಿ ಟ್ರಾನ್ಸಾಕ್ಷನ್. ಓಕೆನಾ? ಸೊ ರೆಸಿಪ್ಟ್ ಅಂದರೆ ಏನು, ರೆಸಿಪ್ಟ್ ಏನಕ್ಕೆ ಯೂಸ್ ಆಗುತ್ತೆ, ನಮ್ಮ ಅಕೌಂಟಿನಲ್ಲಿ ಏನಾದರೂ ಸಮ್ ಅಮೌಂಟ್ ಬಂದು ಜಮಾ ಆಯಿತು ಅಂದರೆ ಅದನ್ನು ನಾವು ಏನು ಮಾಡ್ತೀವಿ, ಒಂದು ಸ್ವಲ್ಪ ಜಮಾ ಆಯಿತು, ದುಡ್ಡು ಬಂತು ನಮ್ಮ ಕಂಪನಿಗೇನೋ, ನಮ್ಮ ಅಕೌಂಟಲ್ಲಿ ಒಂದಿಷ್ಟು ಹಣ ಬಿತ್ತು ಅಂದರೆ ನಾವು ಅದನ್ನು ರೆಸಿಪ್ಟ್ ಅಂತ ವೋಚರ್ ಕನ್ಸಿಡರ್ ಮಾಡ್ತೀವಿ. ಜರ್ನಲ್ ಎಂಟ್ರೀಸ್ ಅಂದರೆ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ನಾ ಹೇಳಿದ್ನಲ್ಲ. ಸೊ ಏನಾದರೂ ಇಲ್ಲಿ ಕಾಂಟ್ರಾ ಅಲ್ಲಿ, ಪೇಮೆಂಟಲ್ಲಿ, ರೆಸಿಪ್ಟಲ್ಲಿ ನಾವು ಅದನ್ನು ಎಂಟ್ರಿ ಮಾಡೋಕ್ಕಾಗದೇ ಇರೋದನ್ನು ನಾವು ಏನಾದರೂ ಪೆಟ್ಟಿ ಕ್ಯಾಶಸ್ ಏನಿರುತ್ತಲ್ಲ, ಸೊ ಅದನ್ನು ಜರ್ನಲ್ ಎಂಟ್ರೀಸಲ್ಲಿ ಅಂದರೆ ಅಡ್ಜಸ್ಟ್ಮೆಂಟ್ ಎಂಟ್ರೀಸಲ್ಲಿ ನಾವು ಮಾಡ್ಬೋದು. ಸೇಲ್ಸ್ ಅಂದರೆ ನಮ್ಮ ಕಂಪನಿ ಕಡೆಯಿಂದ ಏನಾದರೂ ನಾವು ಸೇಲ್ ಮಾಡಿದಾಗ, ಸಮ್ ಅಮೌಂಟ್ ಬಂದಾಗ, ನಾವು ಏನಾದರೂ ಸೇಲ್ ಮಾಡಿರ್ತೀವಿ ತಾನೆ. ಸೇಲ್ ಮಾಡಿದಾಗ ನಾವೇನಂತ ಹೇಳ್ತೀವಿ, ಅದನ್ನು ಏನಂತ ಹೇಳ್ತೀವಿ ರೀ, ಸೇಲ್ ವೋಚರ್ ಯೂಸ್ ಮಾಡ್ತೀವಿ. ಪರ್ಚೇಸ್ ಅಂದ್ರೆ ಏನು ರೀ, ಪರ್ಚೇಸ್ ಗೂಡ್ಸ್ ಅಂತ ಅಂದಾಗ ಮಾತ್ರ ನಾವು ಪರ್ಚೇಸನ್ನು ವೋಚರ್ ಆಗಿ ಯೂಸ್ ಮಾಡ್ತೀವಿ. ಪರ್ಚೇಸ್ ಗೂಡ್ಸ್ ಫಾರ್ 6 lakh rupees ಅಂದಾಗ ಯಾವ ವೋಚರ್ ಯೂಸ್ ಮಾಡ್ತೀವಿ, ಪರ್ಚೇಸ್ ವೋಚರ್ ಯೂಸ್ ಮಾಡ್ತೀವಿ. ಅದೇ ಏನಾದರೂ ಪರ್ಚೇಸ್ ಗೂಡ್ಸ್ ಫ್ರಾಮ್ ಮಿಸ್ಟರ್ ಸಾತ್ವಿಕ್ ಅಂತ ಕೇಳಿದಾಗ ನಾವು ಅಲ್ಲಿ ಪರ್ಚೇಸನ್ನು ಯೂಸ್ ಮಾಡ್ತೀವಿ. ಅದೇ ಏನಾದರೂ ಪರ್ಚೇಸ್ ಫರ್ನಿಚರ್, ಪರ್ಚೇಸ್ ಸಮಥಿಂಗ್ ಮಟೀರಿಯಲ್ಸ್ ಅಂತ ಕೇಳಿದಾಗ ನಾವು ಖರ್ಚಿನ ಲೆಕ್ಕದಲ್ಲಿ ಬರ್ತೀವಿ. ಖರ್ಚು ಅಂದಾಗ ಯಾವ್ದು ಬರುತ್ತೆ, ಪೇಮೆಂಟ್ ಬರುತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ವಾಟ್ ಕಂಪ್ಲೀಟ್ ಡೀಟೇಲ್ಸ್ ಆಫ್ ವೋಚರ್ಸ್. ಓಕೆನಾ? ಸೊ ಈ ವೋಚರ್ಸ್ ನಿಮಗೆ ಬಹಳ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಕೋತಾ ಹೋಗ್ಬೋದು ರೀ ಇನ್ಮೇಲೆ. ಸೊ ಇದಿಷ್ಟು ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಜಾಸ್ತಿ ಯೂಸ್ ಆಗೋದು ವೋಚರ್ಸ್ ಅಂದರೆ ಕಾಂಟ್ರಾ, ಪೇಮೆಂಟ್, ರೆಸಿಪ್ಟ್, ಸೇಲ್ಸ್, ಪರ್ಚೇಸ್ ಇವಿಷ್ಟು ಭಾಳ ಯೂಸ್ ಆಗ್ತಾವ್ರಿ. ಇವನ್ನ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಇವಾಗ ನಮ್ಮ ಕ್ವೆಶನ್ಗೆ ಬರೋಣ ನಾವು. ಎಲ್ಲೈತ್ರಿ ನಮ್ಮದು ಜರ್ನಲ್ ಎಂಟ್ರೀಸಾ? ಸರಿ, ಇಲ್ಲಿದೆ ನೋಡ್ರಿ. ಇಲ್ಲಿ
ಅನಿಲ್ ಕುಮಾರ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ ₹50 lakh. ಸೊ ನಮಗೆ ಅನಿಲ್ ಕುಮಾರ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ ₹50. ಇವಾಗ ನೋಡ್ರಿ, ಈ ಟ್ರಾನ್ಸಾಕ್ಷನಲ್ಲಿ ನಾವೇನೇನು ಕಂಡುಹಿಡಿಬೇಕು? ಲೆಜರ್ ಆದ, ಗ್ರೂಪ್ ಆದ, ಓಚರ್ ಆದ ಅಂತ ಕಂಡುಹಿಡಿಬೇಕು. ಹೌದನಲ್ಲ? ಸೊ ಏನು ಮಾಡ್ಬೇಕು ಇವಾಗ ಅನಿಲ್ ಕುಮಾರ್ ಕಮೆನ್ಸ್ಡ್, ಅನಿಲ್ ಕುಮಾರ್ ಸ್ಟಾರ್ಟೆಡ್ ಅ ಬಿಸ್ನೆಸ್. ಸೊ ಅನಿಲ್ ಕುಮಾರ್ ಏನು ಮಾಡ್ತಾನೆ ರೀ? ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಸಿ ಹಿಯರ್, ಅವನೇನು ಮಾಡ್ತಾನೆ? ಅನಿಲ್ ಕುಮಾರ್ ಏನು ಮಾಡ್ತಾನೆ? 50 ಲಕ್ಷ ರೂಪಾಯಿ ಕೊಟ್ಟು 50 ಲಕ್ಷ ರೂಪಾಯಿ ತೊಗೊಂಡು ಬರ್ತಾನೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ರಿ, ಅಮೌಂಟ್ ಕಮ್ಸ್ ಇನ್, ಅಮೌಂಟ್ ಬಂತಂದರೆ ಕಮ್ಸ್ ಇನ್ ಅಂತಂದರೆ ಅಮೌಂಟ್ ಕಮ್ಸ್ ಇನ್ ಅಂದರೆ ಬಿಸ್ನೆಸ್ಗೆ ಅಮೌಂಟನ್ನು ಬಂತು ಅಂತಂದರೆ ಅದನ್ನು ಡೆಬಿಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ಡೆಬಿಟ್ ಅಂತ ಹೇಳ್ತೀವಿ. ಗೋಸ್ ಔಟ್ ಅಂದರೆ ಕಂಪನಿಯಿಂದ ಅಮೌಂಟ್ ಹೊರಗೆ ಹೋಯಿತು ಅಂತಂದರೆ ಅದನ್ನು ನಾವು ಕ್ರೆಡಿಟ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ, ಯಾವಾಗಲೂ ಕಂಪನಿಗೆ ಅಂದರೆ ನೀವು ಬಿಸ್ನೆಸ್, ಈಗ ಅನಿಲ್ ಕುಮಾರ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅನಿಲ್ ಕುಮಾರ್ ಸ್ಟಾರ್ಟ್ ಮಾಡಬೇಕಂದ್ರೆ ಕ್ಯಾಶ್ ತೊಗೊಂಡು ಬರಬೇಕು. ಸೊ ಕ್ಯಾಶ್ ಬಂತು, ಕಮ್ಸ್ ಇನ್, ಕ್ಯಾಶ್ ಬಂದಿದ್ದಕ್ಕೆ ಏನಂತ ಹೇಳ್ತೀವಿ? ಡೆಬಿಟ್ ಅಂತ ಹೇಳ್ತೀವಿ. ಸೊ ಆ ಕ್ಯಾಶು ಕ್ಯಾಪಿಟಲ್ ಅಕೌಂಟ್ ಆಗಿ ಅಂದರೆ ಬಂಡವಾಳವನ್ನು ಹಾಕಿದ. ಸೊ ಕ್ಯಾಶ್ ಹೋಯಿತು, ಹೋಗಿದ್ದಕ್ಕೆ ಏನಂತ ಹೇಳ್ತೀವಿ? ಕ್ರೆಡಿಟ್ ಅಂತ ಹೇಳ್ತೀವಿ. ನೋಡ್ರಿ, ಕ್ಯಾಶ್ ಬಂತು ಅಂದರೆ ಡೆಬಿಟ್, ಕ್ಯಾಶ್ ಹೋಯಿತು ಅಂದರೆ ಕ್ರೆಡಿಟ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಾಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇವಾಗ ಏನಾಯ್ತು ರೀ? ಅನಿಲ್ ಕಮೆನ್ಸ್ಡ್ ವಿತ್, ಆಮೇಲೆ ಅನಿಲ್ ಏನು ಮಾಡ್ತಾನೆ ರೀ? ಈ ಒಂದು ಕಮೆನ್ಸ್ಡ್ ಅಂದರೆ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಅಮೌಂಟ್ ₹50 lakh. ಒಂದು ಕಡೆ ಬರ್ಕೊಳ್ರಿ, ಹೇಳ್ತೀನಿ. ಇಲ್ಲಿ ನಮಗೆ ಕ್ಯಾಶ್ ತೊಗೊಂಡು ಬಂದ ಅವನು. ಹೌದಾ? ಕ್ಯಾಶ್ ತೊಗೊಂಡು ಬಂದ. ಆ ಕ್ಯಾಶ್ನ ಎಲ್ಲಿಂದ ತೊಗೊಂಡು ಬಂದ ನಮ್ಗೆ ಅದು ಗೊತ್ತಿಲ್ಲ. ಸೊ ಕ್ಯಾಶ್ ತೊಗೊಂಡು ಬಂದ. ಎದಕ್ಕೆ ತೊಗೊಂಡು ಬಂದ? ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಅಮೌಂಟ್ ಬಂದಿದ್ದಕ್ಕೆ ಏನೇನಾಯಿತು? ಡೆಬಿಟ್ ಆಯಿತು. ನೆಕ್ಸ್ಟು ಇದನ್ನು ಅವನೇನು ಮಾಡ್ದ? ಕಂಪನಿಗೆ ಹಾಕಿದ. ಸೊ ಈ ಕ್ಯಾಶನ್ನು ತೊಗೊಂಡು ಬಂದಿದ್ದಲ್ಲ, ಅದನ್ನೇನು ಮಾಡ್ದ ಅವನು? ಕಂಪನಿಗೆ ಹಾಕಿದ. ಕಂಪನಿಗೆ ಹಾಕಿದ್ದನ್ನು ಏನಂತ ಹೇಳ್ತೀವಿ? ಕ್ರೆಡಿಟ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಅಮೌಂಟ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಅಮೌಂಟ್ ಆರ್ ರೌಂಡ್ ಅಮೌಂಟ್ ಅಂತ ಹೇಳ್ತೀವಿ. ಸೊ ಇದನ್ನು ಏನಂತ ಹೇಳ್ತೀವಿ? ಕ್ರೆಡಿಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇದರಲ್ಲಿ ನಾವು ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟಿಗೆ ಡೆಬಿಟ್ ಎಂಟ್ರಿ ಮಾಡಬೇಕು, ಆಮೇಲೆ ಕ್ರೆಡಿಟ್ ಎಂಟ್ರಿ ಮಾಡಬೇಕು. ಸೊ ದಿಸ್ ಈಸ್ ವಾಟ್? ಜರ್ನಲ್ ಎಂಟ್ರಿ. ಓಕೆನಾ? ಸೊ ಇದರಲ್ಲಿ ಇವಾಗ ಕ್ಯಾಶ್ ಅನ್ನೋದೇನು ರೀ? ಕ್ಯಾಶ್ ಅನ್ನೋದು ಅವನು ತೊಗೊಂಡು ಬಂದ ಫಸ್ಟು. ಇದು ಡೆಬಿಟ್. ಫಸ್ಟಿಗೆ ಡೆಬಿಟ್ ಬಂತಿಲ್ರಿ. ಸೊ ಅದಕ್ಕೆ ಏನು ಮಾಡಬೇಕು? ಕ್ಯಾಶ್ ಅಕೌಂಟ್ ಟು ವಾಟ್? ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ ಇಷ್ಟರ ಬರೀರಿ, ಇಲ್ಲಾಂದ್ರೆ ಏನು ಮಾಡಿರಿ? ಕ್ಯಾಶ್ ಅಕೌಂಟ್ ಟು ಅನಿಲ್ ಕುಮಾರ್ ಕ್ಯಾಪಿಟಲ್ ಅಕೌಂಟ್. ಅನಿಲ್ ಕುಮಾರ್ ಕ್ಯಾಪಿಟಲ್ ಅಕೌಂಟ್. ಅನಿಲ್ ಕುಮಾರ್ ವಾಟ್? ಅನಿಲ್ ಕುಮಾರ್ ಕ್ಯಾಪಿಟಲ್ ಅಕೌಂಟ್ ಅಂತಂತನೂ ಬರಿಬೋದು. ದಿಸ್ ಈಸ್ ದ ಯೂನಿಫಾರ್ಮಿಟಿ. ಸೊ ಇದು ಡಿಸಿಪ್ಲಿನ್ ಆಗಿ ಕಾಣಿಸುತ್ತೆ ರೀ. ಸೊ ಅದರಿಂದ ಕ್ಯಾಶ್ ಅಕೌಂಟ್ ಟು ಅನಿಲ್ ಕುಮಾರ್ ಅಕೌಂಟ್ ಅಂತ ಹಾಕಬೇಕು. ದಿಸ್ ಈಸ್ ವಾಟ್? ಲೆಜರ್ ಎಂಟ್ರಿ ಅಂತ ಹೇಳ್ತಾರೆ. ಸೊ ಇದು ಅರ್ಥ ಆಯ್ತಲ್ಲ ನಿಮಗೆ? ಇಲ್ಲಿ ಅನಿಲ್ ಕುಮಾರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಸೊ ಅನಿಲ್ ಕುಮಾರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ನಾನು ಕ್ಯಾಶ್ ತೊಗೊಂಡು ಬರ್ತಾನೆ. ಕ್ಯಾಶ್ ಬಂತು ಅಂದರೆ ನಾವು ಡೆಬಿಟ್ ಅಂತೀವಿ. ಕ್ಯಾಶ್ ಹೋಯಿತು ಅಂದರೆ ಅಥವಾ ಮಟೀರಿಯಲ್ ಅಥವಾ ಕ್ಯಾಶ್ ಹೋಯಿತು ಅಂತಂದರೆ ಇದನ್ನು ನಾವು ಕ್ರೆಡಿಟ್ ಅಂತ ಹೇಳ್ತೀವಿ. ಬರೋದನ್ನು ನಾವು ಡೆಬಿಟ್ ಅಂತೀವಿ, ಹೋಗೋದನ್ನು ಕ್ರೆಡಿಟ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇವಾಗ ನಾವು ಎಂಟ್ರಿ ಮಾಡೋಣ. ಇವಾಗ ಸಿ ಹಿಯರ್, ಲೆಜರ್ ಏನು ಮಾಡ್ತೀವಿ? ಈಗ ಇಲ್ಲಿ ಬರೀರಿ, ಒಂದೇದು ಹಾಕಿವಿ, ಇದು ಹಾಕಿವಿ, ಇದನ್ನು ಜಸ್ಟ್ ಎಂಟ್ರಿ ಮಾಡಿದ್ದೀವಿ. ಫಸ್ಟ್ ಏನು ಮಾಡಿರಿ? ಪರ್ಟಿಕ್ಯುಲರ್ಸ್ ಆರ್ ಲೆಜರ್ಸ್. ಫಸ್ಟ್ ಏನಿದೆ ರೀ? ನಾವೇನು ಎಂಟ್ರಿ ಮಾಡಬೇಕ್ರಿ? ಇಲ್ಲಿ ಫಸ್ಟಿಗೆ ಕ್ಯಾಶ್ ಅಕೌಂಟ್ ಅನ್ಬೇಕು. ಕ್ಯಾಶ್ ಅಕೌಂಟ್ ಟು ಫಸ್ಟ್ ತೊಗೊಂಡು ಬಂದ ಅವನು. ಅನಿಲ್ ಕುಮಾರ್ ಫಸ್ಟಿಗೆ ತೊಗೊಂಡು ಬಂದ.
ಕ್ಯಾಶ್ ತೊಗೊಂಡು ಬಂದಿದ್ದನ್ನು ನಾವು ಫಸ್ಟ್ ಡೆಬಿಟ್ ಅಂತ ಹೇಳ್ತೀವಿ. ಅಂದರೆ ಬಂತ ಇಲ್ಲರಿ ನಮಗೆ ಅಮೌಂಟ್, ಬಂದಿದ್ದಕ್ಕೆ ಡೆಬಿಟ್ ಅಂತ ಹೇಳ್ತೀವಿ. ಫಸ್ಟಿಗೆ ಡೆಬಿಟ್ ಎಂಟ್ರಿ ಮಾಡ್ಬೇಕು. ನೆಕ್ಸ್ಟು ಟು ಯಾರಿಗೆ ಕೊಟ್ಟವನು ಅಂದರೆ ತನ್ನ ಬಂಡವಾಳಗ ಹಾಕಿದ, ತನ್ನ ಬಿಸ್ನೆಸ್ಗೆ ಬಂಡವಾಳ ಹಾಕಿದ. ಬಂಡವಾಳ ಹಾಕಿದ್ದಕ್ಕೆ ಏನಂತ ಹೇಳ್ತೀವಿ ರೀ? ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಲೆಜರ್ ಎಂಟ್ರಿ. ಸೊ ಇದಕ್ಕೆ ಲೆಜರ್ ಎಂಟ್ರಿ ಅಂತ ಹೇಳ್ತೀವಿ ನಾವು. ಸೊ ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಹೇಳ್ತೀನಿ ಕೇಳಿ. ಇಲ್ಲಿ ಯಾವಾಗಲೂ ಕ್ಯಾಪಿಟಲ್ ಅಕೌಂಟ್ ನೆನ್ಪಿಟ್ಕೊಳ್ರಿ. ಯಾವಾಗಲೂ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿರುತ್ತೆ. ಏನಿರುತ್ತೆ ರೀ? ಕ್ರೆಡಿಟ್ ಇರುತ್ತೆ. ಇದೊಂದು ಬರ್ಕೊಳ್ರಿ ಒಂದಂತಲ್ಲಿ. ಕ್ಯಾಪಿಟಲ್ ಅಕೌಂಟು ಕ್ರೆಡಿಟ್ ಆಗಿರುತ್ತೆ. ಸೊ ಇದಕ್ಕೇನಂತ ಹೇಳ್ತೀವಿ ರೀ? ಕ್ರೆಡಿಟ್ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಒಂದು ಕಡೆ ನೀವು ನೀಟಾಗಿ ಬರ್ಕೊಂಡ್ಬಿಡ್ರಿ. ಇಲ್ಲೊಂದಿಷ್ಟು ಸೆಂಟೆನ್ಸಸ್ ಹೇಳ್ತೀನಿ, ಆ ಸೆಂಟೆನ್ಸ್ ನೀವು ಬರ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಕ್ಯಾಪಿಟಲ್ ಅಕೌಂಟ್ ಅದು ಯಾವಾಗಲೂ ಏನಿರುತ್ತೆ? ಪೂರ ಬರಿತೀನಿ ತಡ್ರಿ. ಕ್ಯಾಪಿಟಲ್ ಅಕೌಂಟ್ ಈಸ್ ಈಕ್ವಲ್ ಟು, ಕ್ಯಾಪಿಟಲ್ ಅಕೌಂಟಿಗೆ ಯಾವಾಗಲೂ ಏನಿರುತ್ತೆ? ಕ್ರೆಡಿಟ್ ಇರುತ್ತೆ. ಏನಿರುತ್ತೆ ರೀ? ಕ್ರೆಡಿಟ್ ಇರುತ್ತೆ. ನೆಕ್ಸ್ಟು ಅಸೆಟ್ ಅಂತ ಅಂತಾರೆ ರೀ. ಅಸೆಟ್ ಅಂತಂದ್ರೆ ಏನು ಗೊತ್ತಾ? ಸೊ ಇವಾಗ ಪರ್ಚೇಸ್ ಫರ್ನಿಚರ್ ಅಂತ ಹೇಳ್ತೀವಿ. ಫರ್ನಿಚರ್ ಅಂತಂದ್ರೆ ಏನು ರೀ? ಇವೆಲ್ಲ ಅಸೆಟ್ ಅಂತ ಹೇಳ್ತಾರೆ ಇವಕ್ಕೆ. ಸೊ ಈ ಅಸೆಟ್ಗೆ ನಾವು ವೋಚರ್ ಏನು ಯೂಸ್ ಮಾಡ್ತೀವಿ? ಖರ್ಚು ಮಾಡಿದ್ದಕ್ಕೆ ಎಕ್ಸ್ಪೆನ್ಸಸ್ಗೆ ಯಾವಾಗಲೂ ಏನು ಮಾಡ್ತೀವಿ ನಾವು? ಅದನ್ನು ಏನಂತ ಹೇಳ್ತೀವಿ ರೀ? ಪೇಮೆಂಟ್ ಅಂತ ಹೇಳ್ತೀವಿ. ಅಸೆಟ್ ಅಂದ್ರೆ ಫರ್ನಿಚರ್, ರೆಡಿ ಬಿಲ್ಡಿಂಗ್, ಇವಕ್ಕೆಲ್ಲ ಏನಂತ ಹೇಳ್ತಾರೆ ರೀ? ಅಸೆಟ್ ಅಂತ ಹೇಳ್ತಾರೆ. ಅಂದರೆ ನಮ್ಗೆ ಅನಿವಾರ್ಯತೆ ಇದೆ, ಸೊ ಅವನ್ನ ತೊಗೊಳ್ಬೇಕಾಗಿರುತ್ತೆ. ಫರ್ನಿಚರ್ಸ್ ಬೇಕಾಗಿರುತ್ತೆ. ಸೊ ನೆಕ್ಸ್ಟು ಒಂದು ಮೆಟೀರಿಯಲ್ಸ್ ಬೇಕಾಗಿರುತ್ತೆ ಕಂಪನಿಗೆ, ಅವಕ್ಕೆಲ್ಲ ನಾವು ಅಸೆಟ್ ಅಂತ ಹೇಳ್ತೀವಿ. ಅಸೆಟ್ ಯಾವಾಗಲೂ ಏನಿರುತ್ತೆ ರೀ? ಡೆಬಿಟ್ ಇರುತ್ತೆ. ಅಸೆಟ್ ಯಾವಾಗಲೂ ಏನಿರುತ್ತೆ ರೀ? ಡೆಬಿಟ್ ಇರುತ್ತೆ. ನೆಕ್ಸ್ಟು ಎಕ್ಸ್ಪೆನ್ಸಸ್ ಯಾವಾಗಲೂ ಏನಿರುತ್ತೆ ರೀ? ಎಕ್ಸ್ಪೆನ್ಸಸ್ ಯಾವಾಗಲೂ ಏನಿರುತ್ತಾ? ಡೆಬಿಟ್ ಇರುತ್ತಾ? ನೆನ್ಪಿಟ್ಕೊಳ್ರಿ. ಯಾವಾಗಲೂ ಇವು ಮೂರನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು. ಇವಾಗ ಇದನ್ನು ನೋಡ್ಕೊಳ್ರಿ. ಇವಿಷ್ಟು ನಿಮ್ಗೆ ಇಂಪಾರ್ಟೆಂಟ್ ರೀ, ಇವನ್ನ ಬರ್ಕೋತಾ ಹೋಗ್ರಿ. ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಕ್ರೆಡಿಟ್ ಇರುತ್ತಾ? ಅಸೆಟ್ ಯಾವಾಗಲೂ ಡೆಬಿಟ್ ಇರುತ್ತಾ? ಎಕ್ಸ್ಪೆನ್ಸಸ್ ಯಾವಾಗಲೂ ಡೆಬಿಟ್ ಇರುತ್ತಾ? ನೆಕ್ಸ್ಟು ಪರ್ಚೇಸ್ ಅನ್ನೋದು ಯಾವಾಗಲೂ ಏನಿರುತ್ತೆ ರೀ? ಪರ್ಚೇಸ್ ಗೂಡ್ಸ್ ಅಂತ ಐತಿಲ್ರಿ. ಸೊ ಅದು ಏನಿರುತ್ತೆ? ಪರ್ಚೇಸ್ ಗೂಡ್ಸ್ ಅಂತಂದಾಗ ಅದು ಯಾವಾಗಲೂ ಏನಿರುತ್ತೆ ರೀ? ಡೆಬಿಟ್ ಇರುತ್ತೆ. ಪರ್ಚೇಸ್ ಅಂತ ಬಂತಿಲ್ರಿ, ಪರ್ಚೇಸ್ ಅಂತ ಬಂದಾಗ ಅಲ್ಲಿ ಡೆಬಿಟ್ ಇರುತ್ತೆ. ನೆನ್ಪಿಟ್ಕೊಂಡ್ಬಿಡ್ರಿ. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ ಕ್ಯಾಪಿಟಲ್ ಅಕೌಂಟ್ CR, ಅಸೆಟ್ DB, ಎಕ್ಸ್ಪೆನ್ಸಸ್ DB, ಪರ್ಚೇಸ್ DB. ಅಂದರೆ ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಕ್ರೆಡಿಟ್ ಇರುತ್ತೆ. ಕ್ಯಾಶ್ ತೊಗೊಂಡು ಬಂದಿರ್ತಾನ ಅಂದರೆ ನಮ್ಮ ಕ್ಯಾಶ್ ಬಂತು, ಕಮ್ಸ್ ಇನ್ ಆಯ್ತಂದರೆ ಡೆಬಿಟ್ ಆಗುತ್ತಾ, ಗೋಸ್ ಔಟ್ ಅಂದರೆ ಕ್ರೆಡಿಟ್ ಆಗುತ್ತೆ. ಸೊ ನಮಗೀಗ ಆ ಕ್ಯಾಶ್ನ ಬಂಡವಾಳಕ್ಕೆ ಹಾಕಿದ್ವಿ, ನಾವು ಬಿಸ್ನೆಸ್ಸಿಗೆ ಹಾಕಿದ್ವಿ. ಹಾಕೋದಕ್ಕೆ ಏನಂತ ಹೇಳ್ತೀವಿ? ಅಂದರೆ ಕ್ಯಾಶ್ ಹೋಗಿದ್ದಕ್ಕೆ ಏನಂತ ಹೇಳ್ತೀವಿ? ಕ್ರೆಡಿಟ್ ಅಂತ ಹೇಳ್ತೀವಿ. ಅಸೆಟ್ ಅಂದರೆ ಪರ್ಚೇಸ್ ಫರ್ನಿಚರ್ಸ್, ಪರ್ಚೇಸ್ ರೆಡಿ ಬಿಲ್ಡಿಂಗ್, ಇವೆಲ್ಲ ಏನಿರ್ತಾವಲ್ರಿ? ಇವು ವೋಚರ್ ಪೇಮೆಂಟ್ ಇರ್ತೈತಿ. ಯಾಕಂದ್ರೆ ಖರ್ಚು ಮಾಡ್ತೀವಿ ನಾವಿಲ್ಲಿ. ಫರ್ನಿಚರ್ಸ್ಗೋಸ್ಕರ ಕೆಲವೊಂದಿಷ್ಟು ಅಮೌಂಟ್ ಕೊಡ್ತೀವಿ, ಫುಲ್ಲಿ ಅಮೌಂಟ್ ಪೇ ಮಾಡ್ತೀವಿ ನಾವಲ್ಲಿ. ಸೊ ಅದಕ್ಕೆ ನಾವು ಅಸೆಟ್ ಅಂತ ಹೇಳ್ತೀವಿ, ಅದನ್ನ ಫಿಕ್ಸ್ಡ್ ಅಸೆಟ್ ಅಂತ. ಇವೆಲ್ಲ ಗ್ರೂಪ್ಸ್ ಇವು. ಎಕ್ಸ್ಪೆನ್ಸಸ್ ಅಂದರೆ ಏನಾದರೂ ಖರ್ಚು ಮಾಡಿರ್ತೀವಲ್ಲ, ಸೊ ಅದಕ್ಕೆ ಇವಾಗ ಬೇರೆ ಬೇರೆ ಟೈಪ್ ಎಕ್ಸ್ಪೆನ್ಸಸ್ ಮಾಡಿರ್ತೀವಿ. ರೆಂಟ್ ಅಂತ ಕೊಟ್ಟಿರ್ತೀವಿ, ಬಾಡಿಗೆ ಅಂತ ಕೊಟ್ಟಿರ್ತೀವಿ, ವೆಹಿಕಲ್ ಚಾರ್ಜ್ ಅಂತ ಕೊಟ್ಟಿರ್ತೀವಿ, ಕಾಫಿ ಟೀ ಇದೆಲ್ಲ ಕುಡಿದ್ವಿ ಅಂತ ಕೊಟ್ಟಿರ್ತೀವಿ. ಸೊ ಇವಕ್ಕೆಲ್ಲ ಏನಂತ ಹೇಳ್ತೀವಿ ರೀ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಈ ಎಕ್ಸ್ಪೆನ್ಸಸ್ ಬಂದಾಗ, ಖರ್ಚು ಬಂದಾಗ ಏನು ಮಾಡ್ತೀವಿ? ಡೆಬಿಟ್ ಅಂತ ಇರುತ್ತೆ. ಪರ್ಚೇಸ್ ಅಂತ ಬಂದಾಗ ಡೆಬಿಟ್ ಅಂತ ಇರುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಕಾಲ್ಡ್. ಸೊ ಇದು ಶಾರ್ಟ್ಕಟ್ ವೇ ನಿಮಗೆ ತಿಳ್ಕೊಳ್ಳಿಕ್ಕೆ. ಸೊ ಇದನ್ನು ಬಹಳ ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡಿರಿ. ಸೊ ಈ ನೋಟ್ ಡೌನ್ ಮಾಡ್ಕೊಳ್ರಿ ಒಂದು ಪೇಪರಲ್ಲಿ, ಓಕೆನಾ? ನೀವು ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಭಾಳ ಈಸಿ ಆಗುತ್ತೆ. ಸೊ ಇದರಲ್ಲಿ ಇದು ಗೊತ್ತಾಯಿತು. ಸೊ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ, ಸಿ ಹಿಯರ್, ಇಲ್ಲಿ ಕ್ಯಾಶ್ ಅಕೌಂಟು ಕ್ಯಾಪಿಟಲ್ ಅಕೌಂಟ್ ಹೆಂಗೆ ಬಂತು ಗೊತ್ತಾಯ್ತಿಲ್ಲ? ಸೊ ಕ್ಯಾಶ್ ಫಸ್ಟಿಗೆ ಯಾವಾಗಲೂ ಡೆಬಿಟ್ ಎಂಟ್ರಿ ಮಾಡಬೇಕು. ಡೆಬಿಟ್ ಎಂಟ್ರಿ ಅಂತಂದರೆ ಕ್ಯಾಶ್ ಬಂತು, ಕ್ಯಾಶು ಅನಿಲ್ ಕುಮಾರ್ ತೊಗೊಂಡು ಬಂದ.
ಬಂತು ಅನ್ನೋದಕ್ಕೆ ನಾವು ಡೆಬಿಟ್ ಅಂತೀವಿ, ಹೋಯ್ತು ಅನ್ನೋದಕ್ಕೆ ಕ್ರೆಡಿಟ್ ಅಂತೀವಿ. ಬಂತು ಅಂದರೆ ಕ್ಯಾಶ್ ಬಂತು, ಫಸ್ಟಿಗೆ ಡೆಬಿಟ್ ಆಯಿತು ತಾನೆ. ಡೆಬಿಟ್ ಯಾವ್ದು ಇದರಲ್ಲಿ? ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ನ ನೀವು ಕಣ್ಣು ಮುಚ್ಕೊಂಡು ಬರೆದ್ಬಿಟ್ರಿ. ಕ್ಯಾಶ್ ಅಕೌಂಟ್ ಯಾವಾಗಲೂ ಗ್ರೂಪಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಆಗಿಬಿಡ್ತೈತಿ. ಏನಾಗ್ತೈತಿ ರೀ? ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಅಕೌಂಟ್ ಯಾವಾಗಲೂ ಏನಾಗುತ್ತೆ ರೀ ಇಲ್ಲಿ? ಕ್ಯಾಶ್ ಇನ್ ಹ್ಯಾಂಡ್ ಆಗುತ್ತಾ? ಓಕೆನಾ? ಸೊ ಕ್ಯಾಶ್ ಇನ್ ಹ್ಯಾಂಡ್ ಆಗುತ್ತಾ? ಸೊ ಇವಾಗ ಈ ಕ್ಯಾಶ್ ಅಕೌಂಟ್ ಯಾವಾಗಲೂ ಕ್ಯಾಶ್ ಮುಂದ್ಗಡೆ ಇರ್ತಕ್ಕಂಥ ಗ್ರೂಪಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಕ್ಯಾಶ್ ಅಕೌಂಟ್ ಬಂತು ತಾನೇ. ಸೊ ಯಾವಾಗಲೂ ನೋಡ್ರಿ, ಕ್ಯಾಶ್ ಅಕೌಂಟ್ ಅಂತ ಬಂತು ಅಂದರೆ ಕ್ಯಾಶ್ ಅಕೌಂಟ್ ಅಂತ ಬಂತು ಅಂದರೆ, ಕ್ಯಾಶ್ ಅಕೌಂಟ್ ಲೆಜರಲ್ಲಿ ಇತ್ತು ಅಂದರೆ ಯಾವಾಗಲೂ ಗ್ರೂಪ್ ಏನಾಗ್ಬಿಡುತ್ತೆ? ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್. ಕಣ್ಣು ಮುಚ್ಕೊಂಡು ಬರಿಬೇಕ್ರಿ ನೀವು ಇದನ್ನು. ಏನಿಲ್ರಿ, ಕ್ಯಾಶ್ ಅಕೌಂಟ್ ಬಂತಾ? ಕ್ಯಾಶ್ ಇನ್ ಹ್ಯಾಂಡ್ ಪಕ್ಕ ಬರೆದ್ಬಿಡ್ರಿ. ಕ್ಯಾಶ್ ಅಕೌಂಟ್ ಲೆಜರಲ್ಲಿ ಬಂತಾ? ಪಕ್ಕ ಏನಿದ್ರಿ ಇಲ್ಲಿ? ಕ್ಯಾಶ್ ಅಕೌಂಟ್ ಅಂತ ಬಂತಂದಾಗ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರುತ್ತೆ ಗ್ರೂಪಲ್ಲಿ. ಸೊ ನೆನ್ಪಿಟ್ಕೊಳ್ರಿ. ಯಾವಾಗಲೂ ಕ್ಯಾಪಿಟಲ್ ಅಕೌಂಟ್ ಐತಿಲ್ರಿ, ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಕ್ಯಾಪಿಟಲ್ ಅಕೌಂಟೇ ಆಗಿರುತ್ತೆ. ಕ್ಯಾಪಿಟಲ್ ಅಕೌಂಟ್ ಏನಾಗಿರುತ್ತೆ? ಕ್ಯಾಪಿಟಲ್ ಅಕೌಂಟೇ ಆಗಿರುತ್ತೆ. ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತೆ. ಓಚರ್ ಏನಾಗುತ್ತೆ ನೋಡ್ರಿ, ಸ್ವಲ್ಪ ಯೋಚನೆ ಮಾಡಿರಿ. ಓಚರ್ ಏನಾಗುತ್ತೆ ಇಲ್ಲಿ? ಇಲ್ಲಿ ನೋಡ್ರಿ, ಫಸ್ಟ್ 1/5/2017 ಕ್ಯಾಶ್ ಅಕೌಂಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಅಂದರೆ ನಾವು ಕ್ಯಾಶ್ ಇನ್ ಹ್ಯಾಂಡ್ ಬರೆದ್ವಿ, ಕ್ಯಾಪಿಟಲ್ ಅಕೌಂಟ್ ಅಂದರೆ ಕ್ಯಾಪಿಟಲ್ ಅಕೌಂಟ್ ಬರೆದ್ವಿ. ಓಕೆ, ನೋ ಪ್ರಾಬ್ಲಮ್. ಇದರಲ್ಲಿ ಇವಾಗ ಓಚರ್ ಇದೆ. ಓಚರ್ ಅಂದ್ರೇನು? ಇವಾಗ ಇಲ್ಲೇನಾಗುತ್ತೆ, ಬಿಸ್ನೆಸ್ಗೆ ನಮಗೆ 50 ಲಕ್ಷ ರೂಪಾಯಿ ಬಂದು ಹಾಕಿದೆ ಅಂದರೆ ಬಂದು ಜಮಾ ಆಗಿದೆ. ಜಮಾ ಆಗಿದ್ದಕ್ಕೆ ನಾವೇನಂತ ಹೇಳ್ತೀವಿ? ರೆಸಿಪ್ಟ್ ಅಂತ ಹೇಳ್ತೀವಿ. ಹೌದಿಲ್ರಿ? ಸೊ ಇವಾಗ ಕ್ಯಾಶ್ ಅನಿಲ್ ಕುಮಾರ್ ತೊಗೊಂಡು ಬಂದು ಏನು ಮಾಡ್ದ? ಒಂದು ಬಂಡವಾಳ ಹಾಕಿದ, ಕ್ಯಾಪಿಟಲ್ ಅಮೌಂಟ್ ಮಾಡ್ದ. ಸೊ ಆ ಬಿಸ್ನೆಸ್ಸಿಗೆ ಹಾಕೇನ ಅವನು, ಜಮಾ ಮಾಡೋಣ. ಜಮಾ ಮಾಡಿದ್ದಕ್ಕೆ ನಾವೇನಂತ ಹೇಳ್ತೀವಿ? ರೆಸಿಪ್ಟ್ ಅಂತ ಹೇಳ್ತೀವಿ. ರೆಸಿಪ್ಟ್. ರೆಸಿಪ್ಟ್ದು ಏನೈತ್ರಿ? F6 ಐತಿ. ನಾನು ಅವಾಗಲೇ ಹೇಳಿದ್ನಲ್ಲ, ಆರ್ ಅಂತಂದರೆ S6 ಅಂದ್ರೆ ಏನು ರೀ? ಕನ್ನಡದಲ್ಲಿ ಆರ್ ಹೋದಿಲ್ಲ. ಸೊ ರೆಸಿಪ್ಟ್ ಆರ್, ರೆಸಿಪ್ಟ್ ಆರ್ ಅಂತೈತಿ. ಸೊ F6. ಸೊ ಇದು 1 ಎಂಟ್ರಿ. ಸೊ ಇಷ್ಟು ಜರ್ನಲ್ ಎಂಟ್ರಿ ನೀವು ಮಾಡಿದ್ರಿ ಅಂತಂದರೆ ನೀವು ನೆಕ್ಸ್ಟು ಜರ್ನಲ್ ಎಂಟ್ರಿ ನಿಮಗೆ ಕಷ್ಟ ಆಗೋದಿಲ್ಲ. ಓಕೆನಾ? ನಿಮಗೆ ಕಷ್ಟ ಆಗೋದಿಲ್ಲ. ನೆಕ್ಸ್ಟು 1 ಎಂಟ್ರಿಯಲ್ಲಿ ನಿಮಗೇನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಬೇಕಾದ್ರೆ ಕೇಳಿರಿ, ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ, ಅಥವಾ ನಾನು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇವಾಗ ಫಸ್ಟ್ ಎಂಟ್ರಿ ಇದರಲ್ಲಿ ಏನಾಯ್ತು ರೀ? ನಿಮಗೆ ಇವಾಗ ಗೊತ್ತಾಯ್ತು ತಾನೆ. ಸೊ ಇದರಲ್ಲಿ ಫಸ್ಟಲ್ಲಿ ಏನಾಗಿದೆ? ಸೀರಿಯಲ್ ನಂಬರ್ ಇದೆ. ಸೀರಿಯಲ್ ನಂಬರಲ್ಲಿ ನಾವೇನು ಮಾಡಿದ್ದೀವಿ? 1 ಅಂತ ಹಾಕಿದ್ದೀವಿ. 1/5/2007 ಅಂತ ಹಾಕಿದ್ದೀವಿ. ಫಸ್ಟು ಲೆಜರ್, ಗ್ರೂಪ್ಸ್, ಓಚರ್, ಡೆಬಿಟ್, ಕ್ರೆಡಿಟ್ ಅಂತ ಹಾಕಿದ್ವಿ. ಫಸ್ಟಿಗೆ ನಾವು 1 ಮತ್ತು ಡೇಟು ಮತ್ತು ಅಮೌಂಟ್ ಎಂಟ್ರಿ ಮಾಡಿಬಿಡ್ರಿ. ಅಮೌಂಟ್ ಎಂಟ್ರಿ ಮಾಡಿದ ಮೇಲೆ ಪರ್ಟಿಕ್ಯುಲರ್ಸ್ ಏನಿದೆ ನೋಡಿರಿ, ಪರ್ಟಿಕ್ಯುಲರ್ಸ್ ಆರ್ ಲೆಜರ್ಸ್ ಅಂತ ಹೇಳ್ತೀವಿ. ಲೆಜರ್ಸ್ ಏನು ರೀ? ಕ್ಯಾಶು ಕ್ಯಾಶ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಟು ಕ್ಯಾಪಿಟಲ್ ಅಕೌಂಟ್ ಹೆಂಗೆ ಬಂತು ಅಂದರೆ ಅನಿಲ್ ಕುಮಾರ್ ಅನ್ನೋನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿಂದನೋ ಕ್ಯಾಶ್ ತರ್ತಾನೆ. ಕ್ಯಾಶ್ ಬಂತು ಅನ್ನೋದಕ್ಕೆ ಡೆಬಿಟ್ ಅಂತಾರೆ. ಫಸ್ಟಿಗೆ ನಾವು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಬೇಕಾದ್ರೆ ಡೆಬಿಟ್ ಎಂಟ್ರಿ ಮಾಡಬೇಕು. ಡೆಬಿಟ್ ಏನಾಗುತ್ತೆ ರೀ? ಕ್ಯಾಶ್ ಅಕೌಂಟ್ ಆಗುತ್ತೆ. ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನು ರೀ? ಸೊ ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಕ್ರೆಡಿಟ್ ಆಗಿರುತ್ತೆ. ನೆನ್ಪಿಟ್ಕೊಳ್ರಿ, ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಕ್ರೆಡಿಟ್ ಆಗಿರುತ್ತೆ. ಕ್ರೆಡಿಟ್ ಅಮೌಂಟ್ಗಳನ್ನೆಲ್ಲ, ಕ್ರೆಡಿಟ್ ಟ್ರಾನ್ಸಾಕ್ಷನ್ಗಳೆಲ್ಲ ನಾವು ಕೆಳಗಡೆ ಬರೀಬೇಕು. ಸೊ ಈ ಒಂದು ಕ್ಯಾಶ್ ಅಕೌಂಟ್ ಅಂತಂದಾಗ ಗ್ರೂಪಲ್ಲಿ ಯಾವಾಗಲೂ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಆಗುತ್ತೆ. ನೆಕ್ಸ್ಟು ಈ ಒಂದು ಓಚರಲ್ಲಿ F6 ಆಗುತ್ತೆ. ನೆಕ್ಸ್ಟ್ F6 ಯಾಕಾಗತ್ತೆ ಹೇಳ್ರಿ? ರೆಸಿಪ್ಟ್ ಯಾಕಾಗುತ್ತೆ? ಯಾಕಂದರೆ ಜಮಾ ಆಗೈತಿ ಅಮೌಂಟ್. ಜಮಾ ಆಗಿದ್ದಕ್ಕೆ ನಾವು 50 ಲ್ಯಾಕ್ ರುಪೀಸ್ ಅಂತ 50 ಲ್ಯಾಕ್ ರುಪೀಸ್ ಜಮಾ ಆಗೈತಿಲ್ಲ. ಸೊ ಅದಕ್ಕೆ ನಾವು ರೆಸಿಪ್ಟ್ ಹಾಕ್ತೀವಿ. ಸೊ 1ನೇ ಟ್ರಾನ್ಸಾಕ್ಷನ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನಿದೆ ನೋಡಿರಿ, ನೆಕ್ಸ್ಟ್ ಏನಿದೆ? ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ 5 ಲ್ಯಾಕ್ ರುಪೀಸ್. ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ 5 ಲ್ಯಾಕ್ ರುಪೀಸ್ 11/5/2017. 11/5/2017.
ಹೌದಾ? ಸೊ ಸೆಕೆಂಡ್ ಟ್ರಾನ್ಸಾಕ್ಷನಲ್ಲಿ ಫಸ್ಟಿಗೆ ಏನು ಮಾಡಿರಿ, ಸುಮ್ಮನೆ ನೀವು ಡೇಟ್ ಬರೀರಿ, ಫಸ್ಟ್ ಸೀರಿಯಲ್ ನಂಬರ್ ಬರೀರಿ 11/5/2017. ಸೊ ಇದರಲ್ಲಿ ಇವಿನ್ನು ಮೂರೂ ಇರಲಿ, ನಮಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಇಲ್ಲಿ ಏನು ಮಾಡಿರಿ, ಎಷ್ಟು ರುಪೀಸನ್ನು ಅವರು ಡೆಪಾಸಿಟ್ ಮಾಡಿದ್ದಾರೆ, 5 lakh rupees. ಕ್ಯಾಶ್ ಡೆಪಾಸಿಟೆಡ್ ಇಂಟು 5 lakh rupees ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ಡೆಪಾಸಿಟೆಡ್ ಇಂಟು 5 lakh rupees. 5 lakh rupeesನ ಎಂಟ್ರಿ ಮಾಡೋಣ ಫಸ್ಟು. 5 lakh rupees 1 2 3 4 5. ಇಲ್ಲಿ ಡ್ಯಾಶ್ ಹಾಕೋಣ. ನೆಕ್ಸ್ಟು ಇಲ್ಲೇನು ಮಾಡೋಣ, ಕೆಳಗಡೆ ತಗೊಳ್ಳೋಣ, ಇಲ್ಲಿ ಡ್ಯಾಶ್ ಹಾಕೋಣ. ₹5 lakh. 11/5/2007. ಓಕೆನಾ? ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ನಾನು ಅವಾಗಲೇ ಏನು ಹೇಳ್ದೆ ಹೇಳ್ರಿ, ಒಂದು ಸೆಂಟೆನ್ಸಲ್ಲಿ ಕ್ಯಾಶು ಬ್ಯಾಂಕು ಬಂತಂದರೆ ಓಚರ್ ಏನಿರುತ್ತೆ ಅಂತಂದರೆ, ಒಂದು ಸೆಂಟೆನ್ಸಲ್ಲಿ ಕ್ಯಾಶು ಮತ್ತು ಬ್ಯಾಂಕ್ ಬಂತು ಅಂತಂದರೆ ಓಚರ್ ಯಾವಾಗಲೂ ನಮಗೆ ಕಾಂಟ್ರಾ ಆಗಿರುತ್ತೆ. ಏನಾಗಿರುತ್ತೆ ರೀ? ಕಾಂಟ್ರಾ ಆಗಿರುತ್ತೆ. ಕಾಂಟ್ರಾ ಬರ್ದು ಬಿಡ್ರಿ ಇದನ್ನು. F4. ನಾನು ನಿಮಗೆ ಓಚರ್ಸ್ ಹೇಳಬೇಕಾದ್ರೆ ಹೇಳೀನಿ ಯಾಕೆ ಕಾಂಟ್ರಾ ಯೂಸ್ ಮಾಡಬೇಕು ಅಂತ. ಇಲ್ಲೈತಿ F4, ಹೌದಿಲ್ಲ ರೀ ಕಾಂಟ್ರಾ? ನೋಡ್ರಿ ಇಲ್ಲಿ F4 ಐತಿಲ್ಲ. ಕಾಂಟ್ರಾ ಏನಕ್ಕೆ ಯೂಸ್ ಮಾಡ್ತೀವಿ? ಒಂದು ಸೆಂಟೆನ್ಸಲ್ಲಿ ಕ್ಯಾಶು ಮತ್ತು ಬ್ಯಾಂಕ್ ಬಂದ್ರೆ ಕಾಂಟ್ರಾ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಕಾಂಟ್ರಾ ಅಂತ ಹೇಳ್ತೀವಿ. ಸೊ ಕಾಂಟ್ರಾ F4. ಇಲ್ಲೇನದ ರೀ ನೋಡ್ರಿ, ಇಲ್ಲಿ ಈಗ ನಾವು ಓಚರ್ ಕಂಡು ಹಿಡಿದ್ವಿ. ಓಕೆ, ಇವಾಗ ಕ್ಯಾಶು ಮತ್ತು ಡೆಬಿಟ್, ಯಾವುದ್ರಿದ ಲೆಜರ್ ಮತ್ತು ಗ್ರೂಪ್ಸನ್ನ ನಾವು ಎಂಟ್ರಿ ಮಾಡಬೇಕು. ಲೆಜರ್ ಮತ್ತು ಗ್ರೂಪ್ಸ್ನ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ನಾವು ಡೆಬಿಟ್ ಕ್ರೆಡಿಟ್ ಯಾವ್ದಂತ ಗೊತ್ತಾಗಬೇಕು. ಫಸ್ಟಿಗೆ ಡೆಬಿಟ್ ಎಂಟ್ರಿ ಮಾಡಬೇಕು ನಾವು. ಸೊ ಇದರಲ್ಲಿ ಏನಿದೆ ಇಲ್ಲಿ, ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ₹5 lakh ಅಂತ ಐತಿ. ಕ್ಯಾಶ್ ಬ್ಯಾಂಕಿಗೆ ಡೆಪಾಸಿಟ್ ಆಯ್ತು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಹೌದಾ? ಕ್ಯಾಶ್ ಬ್ಯಾಂಕ್ ಎರಡು ಪರ್ಫಾರ್ಮೆನ್ಸ್ ಆಗ್ಲಿಕ್ಕತ್ತವೆ. ಕ್ಯಾಶ್ ಒಳಗಡೆ ಕ್ಯಾಶ್ ಅನ್ನೋದು ಹೋತೋ ಬಂತೋ, ಇಲ್ಲಿ ಹೋಯ್ತಿಲ್ರಿ. ಸೊ ಗೋಸ್ ಔಟ್ ಅಂದರೆ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ಲಿಕ್ಕತ್ತಾರ. ಸೊ ಇಲ್ಲಿಂದ ಇಲ್ಲಿ ಕ್ಯಾಶ್ ಹೋಯ್ತು ಅನ್ನೋದಕ್ಕೆ ಏನಂತ ಹೇಳ್ತಾರೆ? ಕ್ರೆಡಿಟ್ ಅಂತ ಹೇಳ್ತಾರ. ಸೊ ಇಲ್ಲಿ ಕ್ರೆಡಿಟ್ ಆದರೆ ಆ ಬ್ಯಾಂಕ್ ಏನಾಗುತ್ತೆ ರೀ, ಆಟೋಮೆಟಿಕ್ಲಿ ಇದು ಡೆಬಿಟ್ ಆಗಿರುತ್ತೆ. ಸೊ ಅಂದರೆ ಕ್ಯಾಶ್ ಡೆಪಾಸಿಟ್, ಇಲ್ಲಿ ಇದಿಷ್ಟು ಇರ್ತಕ್ಕಂತಹ ಕ್ಯಾಶನ್ನು ಇಲ್ಲಿ ಡೆಪಾಸಿಟ್ ಮಾಡಿದರು ಅಂದರೆ ಅಮೌಂಟ್ ಇಲ್ಲಿ ಹೋಯ್ತು ಅನ್ನೋದಕ್ಕೆ ಏನಂತ ಹೇಳ್ತಾರೆ ರೀ? ಗೋಸ್ ಔಟ್ ಅಂದ್ರೆ ಏನು ರೀ? ಕ್ರೆಡಿಟ್ ಅಂತ ಅರ್ಥ. ಸೊ ಇಲ್ಲಿ ಕ್ರೆಡಿಟ್ ಅಂದರೆ ಬ್ಯಾಂಕ್ ಆಟೋಮೆಟಿಕ್ಲಿ ಡೆಬಿಟ್ ಆಗಿರುತ್ತೆ. ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವುದು ಫಸ್ಟ್ ಎಂಟ್ರಿ ಮಾಡಬೇಕು? ಡೆಬಿಟ್ನ ಫಸ್ಟ್ ಎಂಟ್ರಿ ಮಾಡಬೇಕು. ಇಲ್ಲಿ ಡೆಬಿಟ್ ಯಾವುದು? ಬ್ಯಾಂಕ್ ಇದೆ. ಸೊ ಇಲ್ಲಿ ಏನು ಮಾಡಿರಿ? ಬ್ಯಾಂಕ್ ಅಂತ ಬರೀರಿ. ಬ್ಯಾಂಕ್ ಅಕೌಂಟ್ ಟು ಯಾವುದಿದೆ ರೀ? ಎಲ್ಲಿಂದ ಯಾವ್ದು ರೀ ಇದ್ರೊಳಗೆ? ಕ್ರೆಡಿಟ್ ಯಾವುದು? ಬ್ಯಾಂಕ್. ಇಲ್ಲಿ ಕ್ಯಾಶಿಂದ ಇಲ್ಲಿ ಬ್ಯಾಂಕಿಗೆ ಬಂದೈತಿ. ಸೊ ಡೆಬಿಟ್ ಎಂಟ್ರಿ ಮಾಡಿದ್ವಿ. ಇವಾಗ ಯಾವ್ದು ಎಂಟ್ರಿ ಮಾಡ್ಬೇಕು ರೀ? ಕ್ಯಾಶ್ ಅಂತ ತಕ್ಷಣ ನಾವಿಲ್ಲಿ ಏನು ಮಾಡ್ಬೇಕು ರೀ? ಕ್ಯಾಶ್ ಅಕೌಂಟ್ ಅಂತ ಹಾಕಬೇಕು. ಕ್ಯಾಶ್ ಅಕೌಂಟ್. ಅರ್ಥ ಆಯ್ತು ಇಲ್ರಿ? ಸೊ ಇದನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಜಸ್ಟ್ ಇದನ್ನು ನೋಡ್ಕೊಳ್ತಾ ಹೋಗ್ರಿ, ರಿಪೀಟ್ ಮಾಡ್ಕೊಳ್ತಾ ಹೋಗ್ರಿ, ಬರ್ತೈತಿ. ಸೊ ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ, ನಾನು ಸಾಲ್ವ್ ಮಾಡ್ತೀನಿ ನಿಮಗೆ. ಓಕೆನಾ? ಸೊ ಬ್ಯಾಂಕ್ ಅಕೌಂಟ್ ಯಾವಾಗಲೂ ಗ್ರೂಪಲ್ಲಿ ಬ್ಯಾಂಕ್ ಅಕೌಂಟೇ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್ ಯಾವಾಗಲೂ ಗ್ರೂಪಲ್ಲಿ ಬ್ಯಾಂಕ್ ಅಕೌಂಟೇ ಆಗಿರುತ್ತೆ. ಆದರೆ ಕ್ಯಾಶ್ ಅಕೌಂಟ್ ಏನಾಗಿರುತ್ತೆ ನೋಡ್ರಿ, ಇಲ್ಲಿ ಮೇಲ್ಗಡೆ ಐತಿಲ್ರಿ, ಮೇಲ್ಗಡೆ ಐತಿ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಐತಿಲ್ರಿ, ಕ್ಯಾಶ್ ಅಕೌಂಟ್ ಏನಾಗುತ್ತೆ ಗ್ರೂಪಲ್ಲಿ? ಕ್ಯಾಶ್ ಇನ್ ಹ್ಯಾಂಡ್ ಆಗುತ್ತೆ. ಇಲ್ಲಿನೂ ಹಾಗೆಯೇ ಕ್ಯಾಶ್ ಅಕೌಂಟ್ ಏನಾಗುತ್ತೆ? ನೆನ್ಪಿಟ್ಕೊಂಡ್ಬಿಡ್ರಿ. ಕ್ಯಾಶ್ ಅಕೌಂಟ್ ಬಂತಿಲ್ಲ, ಸುಮ್ಮನೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೆದಿಟ್ಬಿಡ್ರಿ. ಆವಾಗ ನಿಮಗೇನು ಪ್ರಾಬ್ಲಮ್ ಇರೋದಿಲ್ಲ. ನೆಕ್ಸ್ಟು ಈ ಒಂದು ಟ್ರಾನ್ಸಾಕ್ಷನ್ ಎಂಟ್ರಿ ಆಯಿತು. ಸೊ ಈಸಿ ಇದೆ ತಾನೆ? ಸೊ ಇದು ಬಹಳ ಈಸಿ ಐತ್ರಿ. ಸೊ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಡಿಫಿಕಲ್ಟ್ ಮಾಡ್ಕೊಳ್ಬೇಡ್ರಿ. ಸೊ ಫಸ್ಟ್ ಎಂಟ್ರಿ ಮತ್ತು ಸೆಕೆಂಡ್ ಎಂಟ್ರಿ ನಮಗೆ ಕಂಪ್ಲೀಟ್ ಆಯಿತು. ಸೀರಿಯಲ್ ನಂಬರ್, ಡೇಟ್, ಲೆಜರ್ಸ್, ಗ್ರೂಪ್ಸ್, ವೋಚರ್ಸ್, ಡೆಬಿಟ್ ಮತ್ತು ಕ್ರೆಡಿಟ್ ಆಯಿತು ತಾನೆ? ಸೊ ನೆಕ್ಸ್ಟು ಥರ್ಡ್ ಎಂಟ್ರಿ ಏನಿದೆ ನೋಡ್ರಿ. ಥರ್ಡ್ ಎಂಟ್ರಿ ಏನಿದೆ? 28/5/2017. ಥರ್ಡ್ ಎಂಟ್ರಿ ಏನಿದೆ? 28/5
ಥರ್ಡ್ ಎಂಟ್ರಿ ಫಸ್ಟಿಗೆ ಎಂಟ್ರಿ ಮಾಡಬೇಕಾದ್ರೆ ಡೇಟ್ ಮತ್ತು ಸೀರಿಯಲ್ ನಂಬರು ಮತ್ತು ಡೇಟ್ ಏನು ಮಾಡಿರಿ, ಸೀರಿಯಲ್ ನಂಬರ್ ಡೇಟ್ ಏನಿದೆ ರೀ, ಡೇಟ್ ಮತ್ತು ಅಮೌಂಟ್ ಫಸ್ಟ್ ಎಂಟ್ರಿ ಮಾಡಿಬಿಡ್ರಿ. ಕಣ್ಣು ಮುಚ್ಕೊಂಡು ಎಂಟ್ರಿ ಮಾಡಿರಿ, ಅವೇನು ಚೇಂಜ್ ಆಗೋದಿಲ್ಲ. ಏನು ರೀ, 28/5/2017 28/5/2017 ಇದರಲ್ಲೇನಿದೆ, ನಾವು ಫಸ್ಟಿಗೆ ಅಮೌಂಟ್ ಎಂಟ್ರಿ ಮಾಡ್ತೀವಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಅಲ್ಲಿ ಏನು ಹೇಳಿದ್ದಾರೆ ಅವರು ಫಸ್ಟ್ ಟ್ರಾನ್ಸಾಕ್ಷನಲ್ಲಿ, ಪರ್ಚೇಸ್ಡ್ ಫರ್ನಿಚರ್ ಫಾರ್ ರುಪೀಸ್ 2 lakh rupees, 2 ಲಕ್ಷ ರೂಪಾಯಿಗೆ ಫರ್ನಿಚರ್ ತೊಗೊಂಡ್ರಂತ್ರಿ ಅವರು, ಅನಿಲ್ ಕುಮಾರ್ ಅವರು. ಸೊ ಇಲ್ಲಿ ನಾವು ಡೆಬಿಟ್ ಕ್ರೆಡಿಟ್ ಎಂಟ್ರಿ ಮಾಡಿಬಿಡ್ರಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾಡಿರಿ. 2 lakh rupees 3 4 5. ಓಕೆ, ಇಲ್ಲಿ ನಾವು ಜಸ್ಟು ಡ್ಯಾಶ್ ಕೊಡೋಣ. ಇಲ್ಲಿ ಡ್ಯಾಶ್ ಕೊಡೋಣ. ಕೆಳಗಡೆ ಎಷ್ಟು ತೊಗೊಂಡಿದ್ದಾರೆ ಇವರು, ಡೆಬಿಟ್ ಕ್ರೆಡಿಟ್ ಎರಡೂ ಎಂಟ್ರಿ ಮಾಡ್ಬೇಕು ನಾವು. ಸೊ ಇಲ್ಲಿ ಆಯಿತು ತಾನೆ. ಸೊ ಇಲ್ಲಿ ನಾವೇನು ಮಾಡಿದ್ವಿ, ಫಸ್ಟಿಗೆ ಎಂಟ್ರಿ ಏನು ಮಾಡ್ಬೇಕು, ಸೀರಿಯಲ್ ನಂಬರ, ಆಮೇಲೆ ಈ ಒಂದು ಸೀರಿಯಲ್ ನಂಬರ್ ಆಗತ್ಲೆ ಏನು ಮಾಡ್ಬೇಕು ರೀ, ಡೇಟ್ ಎಂಟ್ರಿ ಮಾಡಬೇಕು. ಡೇಟ್ ಎಂಟ್ರಿ ಮಾಡಿ ಡೆಬಿಟ್ ಕ್ರೆಡಿಟ್ ಬರೆದು ಬಿಡ್ಬೇಕು. ಸೊ ಡೆಬಿಟ್ ಕ್ರೆಡಿಟ್ ಬರೆದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಎಂಟ್ರಿ ಏನೈತೆ ನೋಡ್ರಿ, ಇಲ್ಲಿ ನಾವು ನೆಕ್ಸ್ಟ್ ಏನು ಮಾಡ್ಬೇಕು ರೀ, ಇವು ಮೂರದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕೀಗ. ಏನು ರೀ ಈಗದ ಲೆಜರ್ ಗ್ರೂಪ್ ವೋಚರ್ ಏನು ಎಂಟ್ರಿ ಮಾಡ್ಬೇಕು ರೀ, ಒಂದೊಂದು ತಿಳ್ಕೊಳ್ರಿ. ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅವರು, ನೀಟಾಗಿ ನೋಡ್ಕೊಳ್ರಿ. ಕ್ವಶನ್ ಏನು ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ಅವರು, ಪರ್ಚೇಸ್ಡ್ ಫರ್ನಿಚರ್ ಫಾರ್ ₹2 lakh, 2 ಲಕ್ಷ ರೂಪಾಯಿ ಕೊಟ್ಟು ಅವರು ಫರ್ನಿಚರ್ಸ್ ಪರ್ಚೇಸ್ ಮಾಡ್ತಾರೆ. ಸೊ ನಾನು ಆವಾಗಲೇ ನಿಮಗೆ ಒಂದಿಷ್ಟು ಹಿಂಟ್ಸ್ ಕೊಟ್ಟಿದ್ದೆ. ಏನು ಕೊಟ್ಟಿದ್ದೆ ರೀ ನಾನು ಹಿಂಟ್ಸು, ಸಿ ಹಿಯರ್, ಯಾವಾಗಲೂ ನೋಡ್ರಿ, ಪರ್ಚೇಸ್ 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 ಫರ್ನಿಚರ್, ಪರ್ಚೇಸ್ ಫರ್ನಿಚರ್ ಅಂತ ಕೇಳಿದಾಗ ನಾವು ಯಾವಾಗಲೂ ಈ ಒಂದು ಪರ್ಚೇಸ್ ಅನ್ನೋ ವರ್ಡ್ನ ತೊಗೊಳ್ಬಾರ್ದು, ಫರ್ನಿಚರ್ ಅಕೌಂಟ್ ಅಂತ ತೊಗೊಳ್ಬೇಕು. ಏನು ತೊಗೊಳ್ಬೇಕು ರೀ, ಫರ್ನಿಚರ್ ಅಕೌಂಟ್ ಅಂತ ತೊಗೊಳ್ಬೇಕು. ಯಾಕೆ ತೊಗೊಳ್ಬೇಕು, ಯಾವಾಗ ನೀವು ಪರ್ಚೇಸ್ ಗೂಡ್ಸ್ ಅಂತ ಹೇಳ್ತಿರೋ, ಪರ್ಚೇಸ್ ಗೂಡ್ಸ್ ಅಂತ ಹೇಳಿದಾಗ ಏನು ತೊಗೊಳ್ಬೇಕು, ಪರ್ಚೇಸ್ ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಬೇಕು ಲೆಜರಲ್ಲಿ. ಯಾವಾಗ ಪರ್ಚೇಸ್ ಫರ್ನಿಚರ್ ಅಂತ ಕೇಳ್ತಿರೋ ಅಂದರೆ, ಅಥವಾ ಫರ್ನಿಚರ್ ಆಗಿರಲಿ ಅಥವಾ ರೆಡಿ ಬಿಲ್ಡಿಂಗ್ ಆಗಿರಲಿ, ಈ ಥರ ಏನಾದರೂ ಕೇಳಿದರೆ ನಾವು ಪರ್ಚೇಸ್ ಅನ್ನೋ ವರ್ಡ್ನ ತೊಗೊಳ್ಬಾರ್ದು, ಫರ್ನಿಚರ್ ಅನ್ನೋ ವರ್ಡ್ನ ತೊಗೊಳ್ಬೇಕು. ಏನು ತೊಗೊಳ್ಬೇಕು ರೀ, ಫರ್ನಿಚರ್ ಅನ್ನೋ ವರ್ಡ್ನ ತೊಗೊಳ್ಬೇಕು. ಅರ್ಥ ಆತ್ರಿ. ಸೊ ಇದನ್ನು ನಾವೇನೇ ತೊಗೊಳ್ಬೇಕು ರೀ, ಈಗ ಫರ್ನಿಚರ್. ಸೊ ಇವಾಗ ಏನಂತ ಹೇಳಿದ್ದಾರೆ ಅವರು, ಪರ್ಚೇಸ್ ಫರ್ನಿಚರ್ ಫಾರ್ ₹2 lakh ಅಂತ ಹೇಳಿದ್ದಾರೆ. ಸೊ ನಾನು ಆವಾಗಲೇ ನಿಮಗೆ ಒಂದಿಷ್ಟು ಹಿಂಟ್ಸ್ ಕೊಟ್ಟಿದ್ದೀನಿ. ಎಲ್ಲಿದೆ ರೀ ಅದು ನೋಡಿರಿ, ಇಲ್ಲಿ ಪರ್ಚೇಸ್ ಅಂದ ತಕ್ಷಣ ಏನು ಬರ್ತೈತೆ ರೀ, ಡೆಬಿಟ್ ಬರ್ತೈತಿ. ಸೊ ಇಲ್ಲಿ ಡೆಬಿಟ್ ಯಾವ್ದು ರೀ, ಇದು ಇಲ್ಲಿ ಡೆಬಿಟ್ ಆಗಿರೋದು ಯಾವ್ದು ರೀ, ಡೆಬಿಟ್ ಆಗಿರೋದು ಪರ್ಚೇಸ್ ಫರ್ನಿಚರ್, ಫರ್ನಿಚರ್ ಹೌದಿಲ್ಲ ರೀ. ಸೊ ಪರ್ಚೇಸ್ ಅನ್ನೋದು ಡೆಬಿಟ್ ಹೌದಿಲ್ಲ ರೀ. ಸೊ ಅಲ್ಲಿ ಫರ್ನಿಚರ್ ಅಕೌಂಟ್ ಫಸ್ಟ್ ಬರೀತೀರಿ, ಫರ್ನಿಚರ್ ಅಂದರೆ ಇವಾಗ ಫರ್ನಿಚರ್ ನೀವು ತೊಗೊಳ್ಬೇಕಂದ್ರೆ ದುಡ್ಡು ಅಮೌಂಟ್ ಕೊಡ್ತೀರಿ. ಸೊ ಫರ್ನಿಚರ್ ನಾವು ತೊಗೊಳ್ಬೇಕು ಅಂದ್ಕೊಂಡಿದ್ದೀವಿ, ಫರ್ನಿಚರ್ ಬಂತು ಹೋಯ್ತು, ಫರ್ನಿಚರ್ ಬಂದಿದ್ದಕ್ಕೆ ಏನಂತ ಹೇಳ್ತೀವಿ, ಡೆಬಿಟ್ ಅಂತ ಹೇಳ್ತೀವಿ. ಸೊ ಅಮೌಂಟ್ ಹೋಯಿತು, ಸೊ ಅದನ್ನು ಕ್ರೆಡಿಟ್ ಅಂತ ಹೇಳ್ತೀವಿ. ಸೊ ಫರ್ನಿಚರ್ ಅಕೌಂಟ್ ಅಂತ ಹೇಳಬೇಕು. ಏನಂತ ಹೇಳ್ಬೇಕು ರೀ, ಫರ್ನಿಚರ್ ಅಕೌಂಟ್ ಅನ್ನೋದನ್ನು ಬರಿಬೇಕು. ಫಸ್ಟ್ ನಾವು ಡೆಬಿಟ್ ಎಂಟ್ರಿ ಮಾಡೋದ್ರಿಂದ ಫರ್ನಿಚರ್ ಅಕೌಂಟ್ ಅಂತ ಹೇಳಬೇಕು. ಸೊ ಇಲ್ಲೇನಂತ ಬರಿತೀರಿ, ಫರ್ನಿಚರ್ ಅಕೌಂಟ್, ಫರ್ನಿಚರ್ ಅಕೌಂಟ್ ಟು, ಫರ್ನಿಚರ್ ಅಕೌಂಟ್ ಟು ವಾಟ್, ಫರ್ನಿಚರ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಯಾರ ಕಡೆಯಿಂದ ಫರ್ನಿಚರ್ ತೊಗೊಂಡ್ರು ಅಂತ ಏನು ಮಾಹಿತಿ ಹೇಳಿಲ್ಲ ಅವರು, ಬರೀ ಜಸ್ಟ್ 2 ಲಕ್ಷ ರೂಪಾಯಿಗೆ ಫರ್ನಿಚರ್ ತೊಗೊಂಡಿರ ಅಂತ ಹೇಳ್ಯಾರ. ಸೊ ಅದಕ್ಕೆ ಏನೂ ಕೊಟ್ಟಿಲ್ಲ ಅಂತಂದಾಗ ನಾವೇನು ಮಾಡ್ಬೇಕು ರೀ, ಕ್ಯಾಶ್ ತೊಗೊಳ್ಬೇಕು, ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ಬೇಕು, ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ಬೇಕು. ನೆಕ್ಸ್ಟು ಇಲ್ಲಿ ಫರ್ನಿಚರ್ ಅಂತಂದರೆ, ಫರ್ನಿಚರ್ ಅಂದರೆ ನೆನ್ಪಿಟ್ಕೊಳ್ರಿ, ಫರ್ನಿಚರ್ಸು ರೆಡಿ ಬಿಲ್ಡಿಂಗು ಇವೆಲ್ಲ ಏನಪ್ಪ ಅಂದರೆ ಅಸೆಟ್ ಅಂತ ಅರ್ಥ. ಫರ್ನಿಚರ್ಸ್, ರೆಡಿ ಬಿಲ್ಡಿಂಗ್ ಇವೆಲ್ಲ ಏನು ರೀ, ಇವು ಅಸೆಟ್ ಅಂತ ಹೇಳ್ತೀವಿ. ಅಸೆಟ್ ಅಂದರೆ ನಾನು ಆವಾಗಲೇ ಏನು ಹೇಳಿದ್ದೀನಿ ನಿಮಗೆ,
ಅಸೆಟ್ ಅಂದರೆ ಡೆಬಿಟ್ ಅಂತ ಹೇಳಿದ್ದೀನಿ. ಸೊ ಅಸೆಟ್ ಅಂದರೆ ಏನು ರೀ? ಅಸೆಟ್ ಅಂದರೆ ಡೆಬಿಟ್. ಸೊ ಏನಂತ ಹೇಳಿದ್ದೀವಿ ಇಲ್ಲಿ ನೋಡ್ರಿ, ಯಾವಾಗಲೂ ನಾವು ಫರ್ನಿಚರ್ಸ್ ಅಂತ ಬಂತು ಅಂದರೆ ಇಲ್ಲಿ ನೀವು ಫರ್ನಿಚರ್, ಯಾಕಂದರೆ ಇದು ವೋಚರ್ ಏನಾಗಿರುತ್ತೆ ಇಲ್ಲಿ ಪರ್ಚೇಸ್ ಫರ್ನಿಚರ್, ಪರ್ಚೇಸ್ ರೆಡಿ ಬಿಲ್ಡಿಂಗ್ ಇವೆಲ್ಲ ಇದ್ದಾಗ ನಮಗೆ ವೋಚರ್ ಯಾವಾಗಲೂ ಪೇಮೆಂಟ್ ಆಗಿರುತ್ತೆ. ಯಾಕೆ ಪೇಮೆಂಟ್ ಆಗಿರುತ್ತೆ ಹೇಳ್ರಿ? ಯಾಕಾಗಿರುತ್ತೆ ಪೇಮೆಂಟು? ಯಾಕಾಗಿರುತ್ತೆ ಅಂತಂದರೆ ಅಲ್ಲಿ ನಾವು ಖರ್ಚು ಮಾಡಿದ್ದೀವಿ. ಸೊ ಫರ್ನಿಚರ್ಗೋಸ್ಕರ ನಾವು ಅಮೌಂಟ್ ಕೊಟ್ಟಿದ್ದೀವಿ, ಕಂಪನಿಯಿಂದ ಅಮೌಂಟ್ ಹೊರಗೆ ಹೋಗಿದೆ, ಅಂದರೆ ಕ್ರೆಡಿಟ್ ಆಗಿದೆ, ನಮಗೆ ಫರ್ನಿಚರ್ ಬಂದಿದೆ. ಬಂದಿರೋದೇನೋ ಫರ್ನಿಚರು, ಬಂದಿರೋದಕ್ಕೆ ಡೆಬಿಟ್ ಅಂತ ಹೇಳ್ತೀವಿ, ಕಂಪ್ನಿಗೆ ಡೆಬಿಟ್ ಅಂತೀವಿ, ಗೋಸ್ ಔಟ್ಗೆ ಕ್ರೆಡಿಟ್ ಅಂತ ಹೇಳ್ತೀವಿ. F5 ಯೂಸ್ ಮಾಡ್ತೀವಿ. ಸೊ ಫರ್ನಿಚರ್ ಅನ್ನೋದೇನು ರೀ? ಇದಕ್ಕೇನಂತ ಹೇಳ್ತೀವಿ? ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. ಫರ್ನಿಚರು ಮತ್ತು ಯಾವುದ್ರಿ? ಫರ್ನಿಚರು ಮತ್ತು ಇನ್ನೊಂದು ಏನಂತೀರಿ? ರೆಡಿ ಬಿಲ್ಡಿಂಗ್. ಈ ಥರದಲ್ಲಿ ದೊಡ್ಡ ದೊಡ್ಡ ಅಮೌಂಟ್ ಏನಿರ್ತಾವೆ ನೋಡ್ರಿ. ಫರ್ನಿಚರ್ ಅಂತಂದರೆ 2 ಲ್ಯಾಕ್ ರುಪೀಸ್ ದೊಡ್ಡ ಅಮೌಂಟ್ ತಾನೆ, ಫುಲ್ಲಿ ಅಮೌಂಟ್ ನಾವು ಪೇ ಮಾಡಲೇಬೇಕು. ಇವಾಗ ಸಣ್ಣ ಪುಟ್ಟ ಕಾಫಿನೋ ಟೀನೋ ಅಥವಾ ಇಲ್ಲೆಲ್ಲರೂ ವೆಹಿಕಲ್ ಒಂದು ಪೆಟ್ರೋಲ್ ಹಾಕ್ಸಿದ್ನೋ, ಸೊ ಆ ಥರದಲ್ಲೆಲ್ಲ ಸಣ್ಣ ಪುಟ್ಟ ಇದ್ದಾಗ ಅದನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಫರ್ನಿಚರ್ ಅಕೌಂಟ್ ಇದ್ದಲ್ಲಿ ಏನು ಮಾಡ್ತೀವಿ? ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ, ಯಾಕಂದರೆ ಫುಲ್ಲಿ ಅಮೌಂಟ್ ನಾವು ಪೇ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನಾವು ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. 2 ಏನೈತ್ರಿ? ಕ್ಯಾಶ್ ಅಕೌಂಟ್ ಅಂತಂದಾಗ ಇಲ್ಲಿ ಫಿಕ್ಸ್ಡ್ ಅಸೆಟ್ ಇದೆ. ಕ್ಯಾಶ್ ಅಕೌಂಟ್ ಅಂದಾಗ ನಾ ಏನಂತ ಹೇಳೇನ್ರಿ? ಕಣ್ಣು ಮುಚ್ಕೊಂಡು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೆದು ಬಿಡ್ರಿ. ಆಯ್ತಾ? ನೆಕ್ಸ್ಟು ದಿಸ್ ಟ್ರಾನ್ಸಾಕ್ಷನ್ ಈಸ್ ಕಂಪ್ಲೀಟೆಡ್. ಎಷ್ಟು ಈಸಿ ಇದೆ ನೋಡ್ರಿ, ಈಸಿ ಇದೆ ಇಲ್ರಿ? ಸೊ ನಿಮಗೆ ಈಸಿ ಅನಿಸುತ್ತೆ. ಸೊ ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಿರೋ ಅವಾಗ ಇನ್ನೂ ಈಸಿ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ? ಸೊ ಇವಾಗ ನೋಡ್ರಿ, ಇಲ್ಲಿ ಟ್ರಾನ್ಸಾಕ್ಷನ್ ನಮಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ರೀ? ಫೋರ್ತ್ ಒನ್ ಇದೆ ತಾನೆ? ಸೊ ಫೋರ್ತ್ ಒನ್ ಏನಾಯ್ತು ನೋಡ್ರಿ? ಫೋರ್ತ್ ಒನ್ ಕ್ವೆಶನ್ ಏನಿದೆ? 10/6/2017 10/6/2017 4 ಲಕ್ಷ ರೂಪಾಯಿ ಕೊಟ್ಟು ಗೂಡ್ಸ್ ತೊಗೊಂಡಾರ. ಪರ್ಚೇಸ್ ಗೂಡ್ಸ್ ಅಂತ ತೊಗೊಂಡಾರ 10/6/2017. 10/6/2017 ಏನು ಮಾಡೋಣ ಅವನು? ಗೂಡ್ಸ್ ಪರ್ಚೇಸ್ ಮಾಡೋಣ. ಸೊ ಗೂಡ್ಸ್ ಪರ್ಚೇಸ್ ಅಂತಂದರೆ ಏನು ತೊಗೊಂಡಾರ್ರಿ? ಎಷ್ಟು ರುಪೀಸ್ ಕೊಟ್ಟಿದ್ದಾರೆ? ಗೂಡ್ಸ್ ಪರ್ಚೇಸ್ ಗೂಡ್ಸ್ ಫಾರ್ ರುಪೀಸ್ 4 ಲ್ಯಾಕ್. 4 ಲಕ್ಷ ರೂಪಾಯಿ ಕೊಟ್ಟು ಗೂಡ್ಸ್ ತೊಗೊಂಡಾನ. ಸೊ 4 ಲಕ್ಷ ರೂಪಾಯಿ ಹಾಕ್ರಿ ಇಲ್ಲಿ. ಡೆಬಿಟ್ ಕ್ರೆಡಿಟ್ ಫಸ್ಟ್ ಎಂಟ್ರಿ ಮಾಡ್ಬೇಕು. 3 4 5 ಕೆಳಗಡೆ ಡ್ಯಾಶ್ ಹಾಕ್ಬಿಡ್ರಿ. ಇಲ್ಲಿ ಡ್ಯಾಶ್ ಹಾಕ್ರಿ. ಇಲ್ಲಿ ಕೆಳಗಡೆ ಏನು ಬರೀತೀರಿ? 4 ಲ್ಯಾಕ್ ರುಪೀಸ್. 3 4 5 ಓಕೆನಾ? ಸೊ ಇದರಲ್ಲಿ ಇದಾಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ರೀ? 4 ಲ್ಯಾಕ್ ರುಪೀಸ್. ಸೊ ಇದರಲ್ಲಿ ನೋಡ್ರಿ, ಪರ್ಚೇಸ್ ಗೂಡ್ಸ್, ಇದನ್ನು ನೆನ್ಪಿಟ್ಕೊಳ್ರಿ. ಪರ್ಚೇಸ್ ಗೂಡ್ಸ್ ಅಂತಂತ ಹೇಳಿದರೆ ವೋಚರ್ ಏನಂತ ಹೇಳೀನಿ ನಾನು? ಸೊ ಪರ್ಚೇಸ್ ಗೂಡ್ಸ್ ಅಂದಾಗ ನಮಗೆ ವೋಚರ್ ಯಾವಾಗಲೂ ಏನಿರುತ್ತೆ? ಪರ್ಚೇಸ್ ಇರುತ್ತೆ. ಸೊ ನಾನು ವೋಚರ್ಸ್ ಹೇಳಬೇಕಾದ್ರೆ ಹೇಳಿದ್ದೀನಿ, ಪರ್ಚೇಸ್ ಗೂಡ್ಸ್ ಅಂದಾಗ ನಮಗೆ ವೋಚರ್ ಏನಾಗಿರುತ್ತೆ? ಪರ್ಚೇಸೇ ಆಗಿರುತ್ತೆ. ಪರ್ಚೇಸ್ ಅಂದ್ರೆ ಏನು ರೀ? F9 F8? F9 ಬರುತ್ತೆ. ಸಿ ಹಿಯರ್ F9 ನೋಡ್ರಿ. ಇಲ್ಲಿ ವೋಚರಲ್ಲಿ ನಮಗೆ ಪರ್ಚೇಸ್ ಗೂಡ್ಸ್ ಅಂತ ಕೇಳಿದಾಗ ನಾ ಪರ್ಚೇಸ್ ಫರ್ನಿಚರ್ ಬಗ್ಗೆಗೂ ಅದಕ್ಕೂ ಮತ್ತು ಪರ್ಚೇಸ್ ಗೂಡ್ಸ್ಗೂ ಡಿಫ್ರೆನ್ಸ್ ಹೇಳಿದ್ದೀನಿ ನಾನು ನಿಮಗೆ. ಪರ್ಚೇಸ್ ಫರ್ನಿಚರ್ ಅಂದರೆ ನಾವು ಅಲ್ಲೇ ಕಂಪನಿ ಕಡೆಯಿಂದ ಖರ್ಚು ಮಾಡ್ತೀವಿ. ಖರ್ಚು ಅಂತಂದಾಗ ನೆನಪು ಬರೋದು ವೋಚರ್ ಯಾವುದು? ಪೇಮೆಂಟು. ಅದೇ ಪರ್ಚೇಸ್ ಗೂಡ್ಸ್ ಅಂತ ಕೇಳಿದಾಗ, ಪರ್ಚೇಸ್ ಗೂಡ್ಸ್ ಅಂದಾಗ ಮಾತ್ರ ನಮಗೆ ವೋಚರ್ ಏನು ಬರುತ್ತೆ? ನಮಗೆ ಪರ್ಚೇಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಾಟ್ ಪರ್ಚೇಸ್ ಗೂಡ್ಸ್. ಸೊ ಸಿ ಹಿಯರ್ ಪರ್ಚೇಸ್ ಅನ್ನೋದು ಎಷ್ಟು ರೀ? ಪರ್ಚೇಸ್ ಅನ್ನೋದು F9 ತಾನೇ? ಸೊ ನಾವು ಹಾಕಿದ್ದೀವಿ ಈಗ ಎಲ್ಲಿ. ಸೊ ಈಗ ಇದ್ರದ್ದು ಎಂಟ್ರಿ ಆಯಿತು. ಸೊ ಇದರಲ್ಲಿ ಡೆಬಿಟ್ ಯಾವುದು, ಕ್ರೆಡಿಟ್ ಯಾವುದು? ಪರ್ಚೇಸ್ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ. ಗೂಡ್ಸ್ ಫಾರ್ ರುಪೀಸ್ 4 ಲ್ಯಾಕ್ ರುಪೀಸ್. ನಾನು ನಿಮ್ಗೆ ಆವಾಗಲೇ ಒಂದು ಹಿಂಟ್ ಕೊಟ್ಟಿದ್ದೆ, ಏನು ಗೊತ್ತಾ? ಇಲ್ಲಿ ನೋಡ್ರಿ, ಪರ್ಚೇಸ್ ಅಂದರೆ ಯಾವಾಗಲೂ ಏನು ಇರ್ತೈತಿ ರೀ? ಡೆಬಿಟ್ ಇರ್ತೈತಿ. ಸೊ ಡೆಬಿಟ್ ಅಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಡೆಬಿಟ್ ತಾನೆ? ಸೊ ಇವಾಗ ಡೆಬಿಟ್ ಎಂಟ್ರಿ ಏನು ಮಾಡೋದ? ಪರ್ಚೇಸ್ ಗೂಡ್ಸ್ ಇದೆ ತಾನೆ? ಸೊ ಫಸ್ಟಿಗೆ ಡೆಬಿಟ್ ಎಂಟ್ರಿ ಮಾಡೋಣ. ಡೆಬಿಟ್ ಎಂಟ್ರಿ ಏನಿದೆ ಬರೀರಿ. ಪರ್ಚೇಸ್ ಗೂಡ್ಸ್
ಪರ್ಚೇಸ್ ಗೂಡ್ಸ್ ಅಕೌಂಟ್ ಅಂತ ಹಾಕಬೇಕು. ಪರ್ಚೇಸ್ ಗೂಡ್ಸ್ ಅಕೌಂಟ್ ಏನ್ರಿ, ಪರ್ಚೇಸ್ ಗೂಡ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಪರ್ಚೇಸ್ ಗೂಡ್ಸ್ ನಾವು ಪರ್ಚೇಸ್ ಮಾಡಿವಿ ಅಂದ್ರೆ ಗೂಡ್ಸ್ ಬಂತು, ದುಡ್ಡು ಹೋಯ್ತು. ಸೊ ಏನಾಯ್ತು ರೀ, ಪರ್ಚೇಸ್ ಗೂಡ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಸೊ ಪರ್ಚೇಸ್ ಗೂಡ್ಸ್ ಅಕೌಂಟ್ ಅಂತಂದರೆ ಪರ್ಚೇಸ್ ಅಂತಲೇ ಗ್ರೂಪಲ್ಲಿ ಬರೀಬೇಕು. ಕ್ಯಾಶ್ ಅಕೌಂಟ್ ಅಂದರೆ ನಾನು ಹೇಳ್ದಾಗೆ ಕಣ್ಣು ಮುಚ್ಕೊಂಡು ಏನು ಮಾಡಿರಿ, ಕ್ಯಾಶ್ ಅಕೌಂಟ್ ಇದ್ದಾಗ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೆದ್ಬಿಡ್ಬೇಕು. ಹೆಚ್ಚಿಗೆ ಯೋಚನೆನ ಮಾಡಬೇಡ್ರಿ. ಕ್ಯಾಶ್ ಅಕೌಂಟ್ ಅಂತ ಬಂತಾ ಸೀದಾ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೆದ್ಬಿಡ್ರಿ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್. ಅರ್ಥ ಆಯ್ತಾ? ಸೊ ಈ ಟ್ರಾನ್ಸಾಕ್ಷನ್ ಎಂಟ್ರಿನೂ ಮುಗ್ದೋಯ್ತು. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ರೀ, ಫಿಫ್ತ್ ಒನ್ ಇದೆ. ಸೊ ಫಿಫ್ತ್ ಒನ್ ಏನಿದೆ ನೋಡ್ರಿ, ಫಿಫ್ತ್ ಒನ್ನಲ್ಲಿ 12/7/2017 12/7/2017 ಏನಿದೆ ರೀ, 10/6/2000 ಏನಿದೆ ರೀ, 12/7/2017ರಲ್ಲಿ ಪರ್ಚೇಸ್ ಗೂಡ್ಸ್ ಫ್ರಮ್ ಮಿಸ್ಟರ್ ಶೇಖರ್ ಆನ್ ಕ್ರೆಡಿಟ್ ಫಾರ್ ₹10,00,000. ಸೊ 10 lakh rupees ಕೊಟ್ಟು ಮಿಸ್ಟರ್ ಶೇಖರ್ ಕಡೆಯಿಂದ ಗೂಡ್ಸ್ ಪರ್ಚೇಸ್ ಮಾಡ್ತಾರೆ. ಸೊ ಇಲ್ಲಿ ಬರೀ ಪರ್ಚೇಸ್ ಗೂಡ್ಸ್ ಫಾರ್ 4 lakh rupees ಅಂತ ಇತ್ತು. ಸೊ ಅಲ್ಲಿ ಪರ್ಟಿಕ್ಯುಲರ್ ಪರ್ಸನ್ ಇರಲಿಲ್ಲ, ಇಲ್ಲಿ ಪರ್ಟಿಕ್ಯುಲರ್ ಪರ್ಸನ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಪರ್ಸನ್ ಕೊಟ್ಟಾಗ ಇನ್ನೊಂದು ಹಿಂಟ್ ಹೇಳ್ತೀನಿ ಕೇಳ್ರಿ. ಒಂದೇ ಲೈನಲ್ಲಿ ಪರ್ಚೇಸ್ ಮತ್ತು ಕ್ರೆಡಿಟ್ ಬಂದರೆ, ಕ್ರೆಡಿಟ್ ಅನ್ನೋ ವರ್ಡ್ ಬಂದರೆ ಏನಾಗುತ್ತೆ ರೀ, ಒಂದೇ ಲೈನಲ್ಲಿ ಪರ್ಚೇಸ್ ಮತ್ತು ಕ್ರೆಡಿಟ್ ಅಂತಂತಂದರೆ ಏನಂತ ಬರುತ್ತೆ ರೀ, ಪರ್ಚೇಸ್ ಮತ್ತು ಕ್ರೆಡಿಟ್ ಅನ್ನೋದು ಒಂದೇ ಲೈನಲ್ಲಿ ಬಂದಾಗ ಏನಂತ ಹೇಳ್ತೀವಿ ರೀ, ಅದಕ್ಕೆ ಸಿಂಡ್ರಿ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ, ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಅದೇ ಏನಾದರೂ ಸೇಲ್ಸ್ ಮತ್ತು ಕ್ರೆಡಿಟ್ ಅಂತ ಬಂತಂದರೆ ಏನಂತ ಹೇಳ್ತೀವಿ, ಸಿಂಡ್ರಿ ಡೆಬ್ಟರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ, ಸಿಂಡ್ರಿ ಡೆಬ್ಟರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತು ರೀ? ಪರ್ಚೇಸ್ ಕ್ರೆಡಿಟ್ ಬಂತಂದ್ರೆ ನಾವು ಸಿಂಡ್ರಿ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಸೇಲ್ಸ್ ಕ್ರೆಡಿಟ್ ಅಂತ ಬಂತಂತಂದ್ರೆ ಸಿಂಡ್ರಿ ಡೆಬ್ಟರ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಿದೆ ನಮ್ಗೆ ಇವಾಗ ಸಿಂಡ್ರಿ ಕ್ರೆಡಿಟರ್ಸ್ ನೋಡ್ರಿ, ಇಲ್ಲಿ ಏನಿದೆ ನಮಗೆ ಪರ್ಚೇಸ್ ಅಕೌಂಟಲ್ಲಿ, ನೋಡ್ರಿ ಇಲ್ಲಿ ಪರ್ಚೇಸ್ ಅಕೌಂಟಲ್ಲಿ ನಮಗೆ ಜಸ್ಟ್ ಫಾರ್ ರುಪೀಸ್ ಅಂತ ಕೊಟ್ಟಾಗ, ಅಂದರೆ ನೆನ್ಪಿಟ್ಕೊಳ್ರಿ, ಪರ್ಚೇಸ್ ಅಂತ ಬಂದಾಗ ಇಲ್ಲಿ ನಮಗೆ ಎರಡು ಥರದ್ದು ಬರುತ್ತೆ. ಒಂದು ಕ್ಯಾಶ್ ಬರುತ್ತೆ, ಇನ್ನೊಂದು ಕ್ರೆಡಿಟ್ ಅಂತ ಬರುತ್ತೆ. ಕ್ರೆಡಿಟ್ ಅಂತ ಬಂದಾಗ ಅಂದರೆ ಇಷ್ಟು ಕೊಟ್ಟು ಒಬ್ರ ಕಡೆಯಿಂದ ತೊಗೊಂಡ್ವಿ ಅಂತಂದಾಗ ನಾವು ಯಾವಾಗಲೂ ಇಲ್ಲಿ ಏನು ತೊಗೊಳ್ಬೇಕ್ರಿ, ಇಲ್ಲಿ ಅಂದರೆ ನೇಮ್ ಆಫ್ ದ ಪರ್ಸನ್ ತೊಗೊಳ್ಬೇಕು. ಏನು ತೊಗೋಬೇಕ್ರಿ, ನೇಮ್ ಆಫ್ ದಿ ಪರ್ಸನ್ ತೊಗೊಳ್ಬೇಕು. ನೇಮ್ ಆಫ್ ದಿ ಪರ್ಸನ್ ತೊಗೊಳ್ಬೇಕು. ಸೊ ನೇಮ್ ಆಫ್ ದಿ ಪರ್ಸನ್ ಯಾವುದಿದೆ ಇಲ್ಲಿ ಇವಾಗ, ಸಿ ಹಿಯರ್ ಪರ್ಚೇಸ್ ಗೂಡ್ಸ್, ಪರ್ಚೇಸ್ ಗೂಡ್ಸ್ ಫ್ರಮ್ ಮಿಸ್ಟರ್ ಶೇಖರ್ ಆನ್ ಕ್ರೆಡಿಟ್ ಫಾರ್ ₹10 lakh ಅಂತ ಇದೆ. ಸೊ ನಮಗಿಲ್ಲಿ ಏನು ಬಂತು, ಇಲ್ಲಿ ಗೂಡ್ಸ್ ಬಂತು. ಯಾರ ಕಡೆಯಿಂದ ಬಂತು, ಮಿಸ್ಟರ್ ಶೇಖರ್ ಕಡೆಯಿಂದ ಬಂತು. ಸೊ ಇಲ್ಲಿ ಪರ್ಚೇಸು ಮತ್ತು ಕ್ರೆಡಿಟ್ ಇತ್ತಂತಂದರೆ ಏನಂತ ಬರುತ್ತೆ, ಏನಂತ ಆಗತ್ತೆ ರೀ, ಸೊ ಸಿಂಡ್ರಿ ಕ್ರೆಡಿಟರ್ಸ್ ಆಗ್ತಾನೆ ಮಿಸ್ಟರ್ ಶೇಖರ್ ಅನ್ನೋನು. ಸೊ ಇಲ್ಲಿ ಏನಾಗತ್ತೆ ರೀ, ಪರ್ಚೇಸ್ ಗೂಡ್ಸ್ ಫ್ರಮ್ ಮಿಸ್ಟರ್ ಶೇಖರ್, ಹೌದಿಲ್ರಿ? ಸೊ ಪರ್ಚೇಸ್ ಗೂಡ್ಸ್ ಫ್ರಮ್ ಸಾತ್ವಿಕ್ ಅಂದಾಗ ನಮಗೆ ಇಲ್ಲಿ ಏನಿದೆ, ಇಲ್ಲಿ ಅವ್ರ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಕ್ವೆಶನ್ ಏನು ಕೊಟ್ಟಿದ್ದಾರೆ, ಪರ್ಚೇಸ್ ಗೂಡ್ಸ್ ಫ್ರಮ್ ಮಿಸ್ಟರ್ ಶೇಖರ್ ಅಂತ ಹೇಳಿದ್ದಾರೆ. ಸೊ ಮಿಸ್ಟರ್ ಶೇಖರ್ ಕಡೆಯಿಂದ ನಾವು ಏನು ಮಾಡ್ತೀವಿ, ಗೂಡ್ಸ್ ಪರ್ಚೇಸ್ ಮಾಡ್ತೀವಿ. ಸೊ ನಮಗೆ ಗೂಡ್ಸ್ ಬಂತೋ ಹೋಯ್ತು, ಪರ್ಚೇಸ್ ಅಂದಾಗ ಯಾವಾಗಲೂ ಏನು ಇರಬೇಕು, ಡೆಬಿಟ್ ಇರಬೇಕು. ಸೊ ಡೆಬಿಟ್ ಏನಿದೆ ಇಲ್ಲಿ, ಪರ್ಚೇಸ್ ಗೂಡ್ಸ್ ಅಕೌಂಟ್ ಟು ಮಿಸ್ಟರ್ ಶೇಖರ್ ಅಕೌಂಟ್ ಅಂತ ಹಾಕಬೇಕು. ಏನಂತ ಹಾಕ್ಬೇಕ್ರಿ, ಪರ್ಚೇಸ್ ಗೂಡ್ಸ್ ಅಕೌಂಟ್ ಟು, ಸೊ ಇಲ್ಲೇನು ಬರಿತೀವಿ, ಪರ್ಚೇಸ್ ಗೂಡ್ಸ್ ಅಕೌಂಟ್ ಟು ಮಿಸ್ಟರ್ ಶೇಖರ್ ಅಕೌಂಟ್. ಸೊ ಪರ್ಚೇಸ್ ಗೂಡ್ಸ್ ಅಕೌಂಟ್ ಅಂತಂತ ಯಾಕೆ ಹಾಕಿದ್ವಿ ಹೇಳ್ರಿ, ಗೂಡ್ಸ್ ನಮಗೆ ಬರುತ್ತೆ, ಬಂತು ಅಂದರೆ ನಮಗೆ ಡೆಬಿಟ್ ಅಂತೀವಿ, ಹೋಯ್ತು ಅಂದರೆ ಕ್ರೆಡಿಟ್ ಅಂತ ಹೇಳ್ತೀವಿ. ಪರ್ಚೇಸ್ ಗೂಡ್ಸ್ ಅಕೌಂಟ್ ಅಂದರೆ ಬಂದಿದ್ದಕ್ಕೆ ಏನಂತ ಹೇಳ್ತೀವಿ, ಪರ್ಚೇಸ್ ಗೂಡ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ರೆಡಿಟ್ ಆಗಿರೋದು ಯಾರಿಗ್ರಿ, ಇಲ್ಲಿ ಮಿಸ್ಟರ್ ಶೇಖರ್ ಅಕೌಂಟ್ಗೆ. ಸೊ ಇಲ್ಲಿ ಪರ್ಚೇಸ್ ಏನಾಗುತ್ತೆ, ಗ್ರೂಪು ಪರ್ಚೇಸ್ ಅಂತಲೇ ಆಗುತ್ತೆ.
ಸೊ ಇಲ್ಲಿ ಮಿಸ್ಟರ್ ಶೇಖರ್ ಅಕೌಂಟ್ ಏನಾಗಿರುತ್ತೆ, ನಾನು ಆವಾಗಲೇ ಹೇಳಿದೆ ಪರ್ಚೇಸು ಮತ್ತು ಕ್ರೆಡಿಟ್ ಅನ್ನೋದು ಒಂದೇ ವರ್ಡಲ್ಲಿ ಬಂತು ಅಂತಂದರೆ ಈ ಮನುಷ್ಯ ಅಂದರೆ ಈ ಒಂದು ಪರ್ಸನ್ ಏನಾಗ್ತಾನೆ, ಸೆಂಡ್ರಿ ಕ್ರೆಡಿಟರ್ಸ್ ಆಗ್ತಾನೆ. ಓಕೆನಾ. ನೆಕ್ಸ್ಟು ಇಲ್ಲಿ ಏನಾಗುತ್ತೆ, ನಮಗೆ ಪರ್ಚೇಸ್ ಗೂಡ್ಸ್ ಅಂತ ಬಂದಾಗ ನಾವು ಕಣ್ಣು ಮುಚ್ಕೊಂಡು ಏನು ಮಾಡ್ಬೇಕ್ರಿ, ಪರ್ಚೇಸ್ ಅನ್ನೋದನ್ನು F9 ಅನ್ನೋದನ್ನು ಹಾಕಿಬಿಡ್ಬೇಕು. ಯಾವಾಗಲೂ ಪರ್ಚೇಸು ಗೂಡ್ಸು ಅಂತ ಎರಡು ಪೇರ್ ವರ್ಡ್ ಬಂತಿಲ್ರಿ, ಆವಾಗ ನಮ್ಗೆ ಇದನ್ನು ಹಾಕಲೇಬೇಕು. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಏನಿದೆ ರೀ, ನೆಕ್ಸ್ಟು ಸಿಕ್ಸ್ತ್ ಒನ್ ಏನಿದೆ ನೋಡ್ರಿ, ಈ ಟ್ರಾನ್ಸಾಕ್ಷನ್ ಮುಗೀತು. ಸಿಕ್ಸ್ತ್ ಒನ್ ಏನಿದೆ ನೋಡ್ರಿ, ಸಿಕ್ಸ್ತ್ ಒನ್ನು ಸೋಲ್ಡ್ ಗೂಡ್ಸ್ ಫಾರ್ ₹6 lakh. 6 ಲಕ್ಷ ರೂಪಾಯಿನ ಸೋಲ್ಡ್ ಮಾಡ್ತಾರೆ, ಸೋಲ್ಡ್ ಗೂಡ್ಸ್ನ ಸೇಲ್ ಮಾಡ್ತಾರೆ. ಸೊ ಸೇಲ್ ಮಾಡಿದಾಗ ಏನಾಗುತ್ತೆ, ಸಿ ಹಿಯರ್ ನಾವು ಎಂಟ್ರಿ ಹೇಗೆ ಮಾಡಬೇಕು, ಸೇಲ್ ಮಾಡಿದ್ದನ್ನು ಏನಂತ ಎಂಟ್ರಿ ಮಾಡ್ತೀರಿ ನೀವು, ಸೇಲ್ ಮಾಡಿದ್ದನ್ನು ಸೇಲ್ಸ್ ವೋಚರಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ನೋಡಿರಿ, ಫಸ್ಟಿಗೆ ಏನು ಮಾಡ್ತೀವಿ, ಸೀರಿಯಲ್ ನಂಬರ್ ಹಾಕ್ತೀವಿ, ನೆಕ್ಸ್ಟು ಡೇಟ್ ಹಾಕ್ತೀವಿ, ಅಮೌಂಟ್ ಹಾಕ್ತೀವಿ. ಫಸ್ಟ್ ಅದನ್ನು ಮಾಡೋಣ, 18/9/2017. ಸೊ ಸೋಲ್ಡ್ ದ ಗೂಡ್ಸ್ ಫಾರ್ rupees what, see here, sixth entry is 18/9/2017. ಸೊ ನಾವೇನು ಮಾಡಿದ್ವಿ, 6 lakh rupees ಸೋಲ್ಡ್ ಆಯಿತು. ಸೊ ಫಸ್ಟು ನಾವು ಅಮೌಂಟ್ ಎಂಟ್ರಿ ಮಾಡಿಬಿಟ್ವಿ. ಸೊ ನೆಕ್ಸ್ಟ್ ಏನು ಮಾಡೋದ, ನಮಗೆ ಸೋಲ್ಡ್ ಅಂತ ಹೇಳಿದಾಗ ವೋಚರ್ ಏನು ಬರುತ್ತೆ, ಸೇಲ್ಸ್ ಅಂತ ಬರುತ್ತೆ. ಸೇಲ್ಸ್ ಅಂತ ನಾವು ಕಣ್ಣು ಮುಚ್ಕೊಂಡು ಬರೆದ್ಬಿಡ್ರಿ, F8. ಓಕೆ. ಸೊ ಇಲ್ಲೇನಾಗುತ್ತೆ, ಸೋಲ್ಡ್ ಗೂಡ್ಸ್ ಫಾರ್ ₹6 lakh. ಸೊ ಸೋಲ್ಡ್ ಗೂಡ್ಸ್ನ ಸೇಲ್ ಮಾಡಿದರು ಅಂತಂದರೆ, ಸೋಲ್ಡ್ ಗೂಡ್ಸ್ ಫಾರ್ ₹6 lakh ಅಂತಂದರೆ ಗೂಡ್ಸ್ನ ಸೇಲ್ ಮಾಡಿದರು. ಸೊ ಸೇಲ್ ಮಾಡಿದರು ಅಂತಂದರೆ ನಮಗೇನು ಬರುತ್ತೆ, ಅಮೌಂಟ್ ಬರುತ್ತೋ ಏನು ಹೋಗುತ್ತೋ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ರೀ, ಸೋಲ್ಡ್ ಗೂಡ್ಸ್ ಅಂತ ಆಗುತ್ತೆ. ಸೊ ಇಲ್ಲೇನಿದೆ ರೀ ನೋಡ್ರಿ, ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಮೆಟೀರಿಯಲ್ಸ್ನ ಗೂಡ್ಸ್ನ ನಾವು ಸೇಲ್ ಮಾಡಿದ್ವಿ. ಸೊ ಸೇಲ್ ಹೋಗಿದ್ದಕ್ಕೆ ಏನಂತ ಹೇಳ್ತೀವಿ ರೀ, ಕ್ರೆಡಿಟ್ ಅಂತ ಹೇಳ್ತೀವಿ. ನಮಗೆ ಅಮೌಂಟು ಸೇಲ್ ಮಾಡಿದ್ದಕ್ಕೆ ಅಮೌಂಟ್ ಬಂತು ₹6 lakh. ಸೊ ಕ್ಯಾಶ್ ಬಂತು ತಾನೆ, ಬಂದಿದ್ದಕ್ಕೆ ಏನಂತ ಹೇಳ್ತೀವಿ, ಡೆಬಿಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕ್ಯಾಶ್ ಅನ್ನೋದು ಡೆಬಿಟ್ಟು, ಸೇಲ್ ಅನ್ನೋದು ಕ್ರೆಡಿಟ್ಟು. ಸೊ ಅದನ್ನು ನಾವು ಹೇಗೆ ಎಂಟ್ರಿ ಮಾಡ್ತೀವಿ, ಇಲ್ಲಿ ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಅಂದಾಗ ನಮ್ಗೆ ಏನಾಗುತ್ತೆ ರೀ, ಕಣ್ಣು ಮುಚ್ಕೊಂಡು ನಾವೇನು ಮಾಡ್ಬೇಕು ರೀ, ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೆದ್ಬಿಡ್ರಿ. ನೆಕ್ಸ್ಟು ಸೇಲ್ಸ್ ಅಕೌಂಟ್ ಅಂದರೆ ಸೇಲ್ಸ್ ಅಷ್ಟೇ ಬರೀರಿ, ಸಾಕು. ಸೊ ಈ ಟ್ರಾನ್ಸಾಕ್ಷನ್ ಎಂಟ್ರಿ ಆಯಿತು. ಓಕೆ, ಎಷ್ಟು ಈಸಿ ಐತಲ್ಲ. ಸೊ ನೆಕ್ಸ್ಟ್ ಒನ್, ಸೆವೆಂತ್ ಒನ್ ಇದೆ ನೋಡಿರಿ. ಸೆವೆಂತ್ ಒನ್ ಏನೈತೆ ರೀ ಇಲ್ಲಿ, ಸಿ ಹಿಯರ್. ಸೊ ಇಲ್ಲಿ ಸೆವೆಂತ್ ಒನ್ 25/11/2017, 25/11/2017 ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ಸಾತ್ವಿಕ್ ಆನ್ ಕ್ರೆಡಿಟ್ ₹3 lakh. 3 ಲಕ್ಷ ರೂಪಾಯಿನ 3 ಲಕ್ಷ ರೂಪಾಯಿ ತೊಗೊಂಡು ಮಿಸ್ಟರ್ ಸಾತ್ವಿಕ್ಕಿಗೆ ನಾವು ಏನು ಮಾಡ್ತೀವಿ, ಗೂಡ್ಸ್ನ ಸೇಲ್ ಮಾಡ್ತೀವಿ. ಸೊ ಸೋಲ್ಡ್ ಟು ಸಾತ್ವಿಕ್ಕಿಗೆ ನಾವು 3 ಲಕ್ಷ ರೂಪಾಯಿನ ಇಸ್ಕೊಂಡು ನಾವು ಮಟೀರಿಯಲ್ಸ್ನ ಸೇಲ್ ಮಾಡ್ತೀವಿ, ಗೂಡ್ಸ್ನ ಸೇಲ್ ಮಾಡ್ತೀವಿ. ಸೊ ಇದನ್ನು ಫಸ್ಟಿಗೆ ಏನು ಮಾಡಿರಿ, 25/11 ಫಸ್ಟಿಗೆ ನಾವು ಸೀರಿಯಲ್ ನಂಬರ್, ಡೇಟ್ ಮತ್ತು ಅಮೌಂಟ್ನ ಮೆನ್ಷನ್ ಮಾಡಿಬಿಡೋಣ. ₹3 lakh ತಾನೆ. ಸೊ ಎಂಟ್ರಿ ಮಾಡೋಣ ಇವಾಗ. ಸೊ ಇಲ್ಲಿ ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ಸಾತ್ವಿಕ್ ಆನ್ ಕ್ರೆಡಿಟ್ ₹3 lakh. ಸೊ ₹3 lakh ಅಂದರೆ 25/11/2017. ಸೊ ನಾನೇನು ಮಾಡಿದೆ, ಫಸ್ಟಿಗೆ ಸೀರಿಯಲ್ ನಂಬರ್ ಬರೆದ್ರೆ, ಆಮೇಲೆ ಡೇಟ್ ಎಂಟ್ರಿ ಮಾಡಿದೆ, ಅಮೌಂಟ್ ಎಂಟ್ರಿ ಮಾಡಿದೆ. ಇವಾಗ ಸೋಲ್ಡ್ ಅಂತಂತಂದರೆ ನಮಗೆ ವೋಚರ್ ಏನಾಗುತ್ತೆ, ಆಬ್ವಿಯಸ್ಲಿ ಸೇಲ್ ಆಗುತ್ತೆ. ಸೊ ಸೇಲ್ ಅನ್ನೋದನ್ನು ಏನಾಗುತ್ತೆ, F8 ಅಂತ ಬರೆಯೋಣವಾ. ಸೊ ಓಕೆ, F8 ಅಂತ ಬರೆದ್ವಿ. ಇವಾಗ ಸೋಲ್ಡ್ ಟು ಮಿಸ್ಟರ್ ಸಾತ್ವಿಕ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸೋಲ್ಡ್ ಟು ಮಿಸ್ಟರ್ ಸಾತ್ವಿಕ್ ಅಂತಂದರೆ ಸೋಲ್ಡ್ ಗೂಡ್ಸ್ನ ಸೇಲ್ ಮಾಡಿದ್ದಾರೆ. ಸೊ ಸೇಲ್ ಮಾಡಿದ್ದಾರೆ ಅಂತಂತಂದರೆ ಗೂಡ್ಸ್ನ ಸೇಲ್ ಮಾಡಿದರೆ ನಮಗೇನು ಬರುತ್ತೆ, ನಮಗೆ 3 ಲಕ್ಷ ರೂಪಾಯಿ ಬರುತ್ತೆ. ಯಾರ ಕಡೆಯಿಂದ ಬರುತ್ತೆ, ಸೊ ಯಾವಾಗಲೂ ನಾನು ಆವಾಗಲೇ ಹೇಳ್ದಾಗೆ, ಸೊ ಒಂದು ಹಿಂಟನ್ನು ಕೊಟ್ಟಿದ್ದೆ ನಾನು ನಿಮಗೆ, ಏನಪ್ಪ ಅಂತಂದರೆ ನೋಡ್ರಿ, ಸೇಲ್ಸು ಮತ್ತು ಕ್ರೆಡಿಟ್ ಬಂತಂದಾಗ ಗ್ರೂಪ್ ಯಾವಾಗಲೂ ಏನಾಗುತ್ತೆ, ಸಿಂಡ್ರಿ ಡೆಬ್ಟರ್ಸ್ ಆಗುತ್ತೆ. ಏನಾಗುತ್ತೆ ರೀ, ಸಿಂಡ್ರಿ ಡೆಬ್ಟರ್ಸ್ ಆಗುತ್ತೆ. ಸೊ ಇಲ್ಲಿ ನಾವು ನೇಮ್ ಆಫ್ ಅ ಪರ್ಸನ್ ತೊಗೊಳ್ಬೇಕು. ಸೊ ಇಲ್ಲಿ ಸೋಲ್ಡ್ ಗೂಡ್ಸ್, ನಾವು ಏನಾದರೂ ಮಿಸ್ಟರ್ ಸಾತ್ವಿಕಿಗೆ ಗೂಡ್ಸ್ನ ಸೋಲ್ಡ್ ಮಾಡಿದಾಗ
ಅಂದರೆ ನಮಗೆ ಹೋಯಿತು, ಗೂಡ್ಸ್ ಹೋಯಿತು, ಮಟೀರಿಯಲ್ ಹೋಯಿತು, ಹೋಗಿದ್ದಕ್ಕೆ ಕ್ರೆಡಿಟ್ ಅಂತೀವಿ. ಅದೇ ಏನಾದರೂ ನಮಗೆ ಅಮೌಂಟ್ ಬಂತು, ಸಾತ್ವಿಕ ಕಡೆಯಿಂದ ಅಮೌಂಟ್ ಬಂತು. ಸೊ ಸಾತ್ವಿಕ ಕಡೆಯಿಂದ ಅಮೌಂಟ್ ಬಂತು ಅನ್ನೋದಕ್ಕೆ ಏನಂತ ಹೇಳ್ತೀವಿ, ಮಿಸ್ಟರ್ ಸಾತ್ವಿಕ್ ಅಕೌಂಟ್. ಅಂದರೆ ಬಂದಿದ್ದಕ್ಕೆ ಏನಂತ ಹೇಳ್ತೀವಿ, ಡೆಬಿಟ್ ಅಂತ ಹೇಳ್ತೀವಿ. ಡೆಬಿಟ್ ಎಂಟ್ರಿ ಫಸ್ಟ್ ಮಾಡಬೇಕಾದ್ರೆ ಏನು ಮಾಡ್ಬೇಕ್ರಿ, ಮಿಸ್ಟರ್ ಸಾತ್ವಿಕ್ ಅಕೌಂಟ್ ಟು ಸಾತ್ವಿಕ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್. ಸೊ ಸಾತ್ವಿಕ್ ಅಕೌಂಟ್ ಅಂತಂದರೆ ನಾನು ಏನು ಹೇಳಿದೆ ಆವಾಗಲೇ, ಸೇಲ್ಸು ಮತ್ತು ಕ್ರೆಡಿಟ್ ಅಂತ ಇತ್ತಂತಂದರೆ ಇಲ್ಲೇನು ಮಾಡ್ಬೇಕ್ರಿ, ಸಿಂಡ್ರಿ ಡೆಬ್ಟರ್ಸ್ ಅನ್ಬೇಕು. ಏನನ್ಬೇಕ್ರಿ, ಸಿಂಡ್ರಿ ಡೆಬ್ಟರ್ಸ್ ಅನ್ಬೇಕು. ಅದೇ ಸೇಲ್ಸ್ ಇತ್ತಂತಂದರೆ ಸೇಲ್ಸ್ ಅಂತಾನೆ ಹೇಳಬೇಕು. ಸೊ ಈ ಟ್ರಾನ್ಸಾಕ್ಷನ್ ಎಂಟ್ರಿ ಮುಗೀತು. ಸೊ 8th ಒನ್ ಏನಿದೆ, 8th ಒನ್ ಬೇಗ ನೋಡ್ರಿ. 8th ಒನ್ ಏನಿದೆ, 8th ಒನ್ನು 15/12/2017 ಕ್ಯಾಶ್ ರಿಸೀವ್ಡ್ ಫ್ರಮ್ ಮಿಸ್ಟರ್ ಸಾತ್ವಿಕ್ ₹3 lakh ಅಂತ ಇದೆ. ಸೊ 3 lakh rupeesನ ರಿಸೀವ್ ಮಾಡ್ಕೊಂಡ, ಸಿ ಹಿಯರ್. ಸೊ ನಾವು 8ನೇದು ಏನು ಮಾಡಿದ್ವಿ ರೀ, 15/12/2017 ಮತ್ತು ಅಮೌಂಟ್ನ ನಾವು ಎಂಟ್ರಿ ಮಾಡಿದ್ವಿ. ಅಮೌಂಟ್ ಎಂಟ್ರಿ ಮಾಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಮಿಸ್ಟರ್ ಸಾತ್ವಿಕ್ ₹3 lakh ಅಂತ ಹೇಳಿದ್ದಾರೆ. ಕ್ಯಾಶ್ ರಿಸೀವ್ ಅಂತಂದರೆ ನಮಗೆ ಬಂದಿದ್ದಕ್ಕೆ ಏನಂತ ಹೇಳ್ತೀವಿ, ಡೆಬಿಟ್ ಅಂತ ಹೇಳ್ತೀವಿ. ಸೊ ಡೆಬಿಟ್ ಎಂಟ್ರಿ ಮಾಡಿದಾಗ ಯಾರಿಂದ ಬಂತು, ಮಿಸ್ಟರ್ ಸಾತ್ವಿಕ್ನಿಂದ ಬಂತು. ಸೊ ಇಲ್ಲೇನಾಯಿತು ನೋಡ್ರಿ, ಇಲ್ಲಿ ನಮಗೆ ಹಣ ಜಮಾ ಆಯಿತು ಅಂದರೆ ನಮಗೆ ವೋಚರ್ ಏನಾಗುತ್ತೆ, ರೆಸಿಪ್ಟ್ ಆಗುತ್ತೆ. ಸೊ ವೋಚರ್ ಏನಾಗುತ್ತೆ ನಮಗಿಲ್ಲಿ, ರೆಸಿಪ್ಟ್ ಅಂದರೆ F6. ನೆಕ್ಸ್ಟು ಇಲ್ಲೇನಾಗುತ್ತೆ ನೋಡ್ರಿ, ನಮಗೆ ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಮಿಸ್ಟರ್ ಸಾತ್ವಿಕ್ ಅಂತ ಇದೆ. ರಿಸೀವ್ಡ್ ಅಂತಂದರೆ ನಮಗೆ ಕ್ಯಾಶ್ ಬಂದಿದ್ದಕ್ಕೆ ಏನಂತ ಹೇಳ್ತೀವಿ, ಡೆಬಿಟರ್ಸ್ ಅಂತ ಹೇಳ್ತೀವಿ. ಸೊ ಡೆಬಿಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ಯಾಶ್ ಬಂದಿದ್ದಕ್ಕೆ ನಾವೇನು ಹೇಳ್ತೀವಿ, ಕ್ಯಾಶ್ ಅಕೌಂಟ್ ಫಸ್ಟಿಗೆ ಬರಿತೀವಿ. ಯಾವುದು ಡೆಬಿಟ್ ಇರುತ್ತೋ ಅದನ್ನು ಫಸ್ಟಿಗೆ ನಾವು ಎಂಟ್ರಿ ಮಾಡಬೇಕು. ಇವಾಗ ರಿಸೀವ್ಡ್ ಅಂದರೆ ಕ್ಯಾಶ್ ಬಂದಿದ್ದಕ್ಕೆ ನಾವು ಏನಂತ ಹೇಳ್ತೀವಿ, ಡೆಬಿಟ್ ಅಂತ ಹೇಳ್ತೀವಿ. ಯಾರಿಂದ ಬಂತು, ಸಾತ್ವಿಕ್ನಿಂದ ನಮಗೆ ಬಂತು. ಸಾತ್ವಿಕ್ ಅಕೌಂಟಿಂದ ನಮಗೆ ಇಲ್ಲಿ ಕ್ಯಾಶ್ ಬಂತು. ಕ್ಯಾಶ್ ರಿಸೀವ್ಡ್ ಫ್ರಾಮ್ ಮಿಸ್ಟರ್ ಸಾತ್ವಿಕ್. ಓಕೆ, ಅದಕ್ಕೆ ಕ್ಯಾಶ್ ಅಕೌಂಟು ಸಾತ್ವಿಕ್ ಅಕೌಂಟ್ ಅಂತ ಹೇಳ್ತೀವಿ. ಕ್ಯಾಶ್ ಅಕೌಂಟ್ ಇದ್ದಲ್ಲೇ ನಾವು ಕಣ್ಣು ಮುಚ್ಕೊಂಡು ಬರೆದು ಬಿಡ್ಬೇಕು, ಕ್ಯಾಶ್ ಇನ್ ಹ್ಯಾಂಡ್. ನೆಕ್ಸ್ಟು ಸಾತ್ವಿಕ್ ಅಕೌಂಟ್ ಇದ್ದಲ್ಲಿ ಏನು ಮಾಡ್ಬೇಕ್ರಿ, ಇಲ್ಲಿ ನಾನು ಹೇಳಿದೆ ನೋಡ್ರಿ, ಯಾವಾಗಲೂ ಇಲ್ಲಿ ಸಾತ್ವಿಕ್ ಅಕೌಂಟ್ ಅಂತ ಇದೆ. ಸೊ ಸಾತ್ವಿಕ್ ಅಕೌಂಟ್ ಮೇಲೆ ಏನಿದೆ ನೋಡ್ರಿ, ಅವನು ಸೇಲ್ಸಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ. ಸೊ ಅವಾಗ ಏನಾಗಿದ್ದ, ಅವನು ಸಿಂಡ್ರಿ ಡೆಬ್ಟರ್ ಆಗಿದ್ದ. ಸೊ ಅವನು ಮೇಲೇನಿರ್ತಾನೋ ಅದೇ ಸೇಮ್ ಇಲ್ಲಿ ಸಾತ್ವಿಕ್ ಕಡೆಯಿಂದ ಬಂತು ನಮಗೆ. ಸೊ ಸಾತ್ವಿಕ್ ಅಂದರೆ ಸಿಂಡ್ರಿ ಡೆಬ್ಟರ್ಸ್ ಅಂತಲೇ ಆಗುತ್ತೆ, ಡೆಬ್ಟರ್ಸ್ ಅಂತಲೇ ಆಗಿರುತ್ತೆ. ಈ ಟ್ರಾನ್ಸಾಕ್ಷನ್ ಕೂಡ ಮುಗೀತು. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ರೀ, 9th ಒನ್ ಇದೆ ತಾನೆ. ಸೊ 9th ಒನ್ ಏನಿದೆ ನೋಡ್ರಿ. ಸೊ 9ನೇ ಟ್ರಾನ್ಸಾಕ್ಷನ್ ಏನಿದೆ ರೀ, 2/1/2018 ಇದೆ. ಸೊ ರೆಂಟ್ ಪೇಯ್ಡ್ ₹1 lakh ಏನಿದೆ ರೀ, ರೆಂಟ್ ಪೇಯ್ಡ್, ಸ್ಯಾಲ್ರಿ ಪೇಯ್ಡ್ ಅಂದರೆ ನಾವು ಪೇ ಮಾಡ್ತಿರ್ತೀವಿ. ಸೊ ಅಲ್ಲಿ ನಾವು ಖರ್ಚು ಮಾಡ್ತಾ ಇರ್ತೀವಿ. ಖರ್ಚು ಅಂದಾಗ ನಮಗೇನು ಬರುತ್ತೆ ರೀ, ಪೇಮೆಂಟ್ ಬರುತ್ತೆ. ಸೊ ನೆನ್ಪಿಟ್ಕೊಳ್ರಿ, ಇವೆಲ್ಲ ಪೇಯ್ಡ್ ಅಂತ ಬಂದಾಗ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ಇದನ್ನು ಏನಂತ ಹೇಳ್ತಾರೆ ರೀ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ವೋಚರ್ ಯಾವಾಗಲೂ ಪೇಮೆಂಟ್ ಇರುತ್ತೆ. ಸೊ ರೆಂಟ್ ಪೇಯ್ಡ್ ₹1 lakh. ಫಸ್ಟಿಗೆ ನಾವೇನು ಮಾಡೇನ್ರಿ, ಫಸ್ಟಿಗೆ ಸೀರಿಯಲ್ ನಂಬರ್, ಡೇಟ್ ಮತ್ತು ಅಮೌಂಟ್ ಎಂಟ್ರಿ ಮಾಡಿಬಿಡೋಣ. ಮಾಡಿವಿಲ್ರಿ. ಸೊ ಸಿ ಹಿಯರ್ ನಾನು ಮಾಡಿದ್ದೀನಿ ನೋಡ್ರಿ ಇಲ್ಲಿ. ಸೊ 9th ಒನ್ನ ಡೇಟ್ ಎಂಟ್ರಿ ಮಾಡೀನಿ, ಸೀರಿಯಲ್ ನಂಬರ್ ಎಂಟ್ರಿ ಮಾಡೀನಿ ಮತ್ತು ಡೆಬಿಟ್ ಕ್ರೆಡಿಟ್ ಬರೆದಿದ್ದೀನಿ. ಸೊ ಇದರಲ್ಲಿ ನಮಗೆ ರೆಂಟ್ ಪೇಯ್ಡ್ ಅಂತಂದಾಗ ನಮ್ಗೆ ವೋಚರ್ ಯಾವ್ದು ಬರುತ್ತೆ, ಪೇಮೆಂಟ್ ಬರುತ್ತೆ. ಸೊ ಯಾಕಂದರೆ ಖರ್ಚು ಮಾಡಿದ್ದೀವಿ ನಾವಲ್ಲಿ, ಹೌದಿಲ್ರಿ. ಸೊ ಪೇಮೆಂಟ್ ಅಂದರೆ ಏನಾಗುತ್ತೆ ರೀ, ಪೇಮೆಂಟ್ ಅಂದರೆ ನಮಗೆ ಏನಿದೆ ರೀ, F5 ಇದೆ. ಸೊ ಪೇಮೆಂಟ್ ಅಂದರೆ ನಮ್ಗೆ ಏನೈತೆ ರೀ, ಇಲ್ಲಿ F5 ಇದೆ, F5. ಓಕೆನಾ. ಸೊ ಇಲ್ಲೇನಾಗಿದೆ ರೀ, ಪೇಮೆಂಟ್ ಆಯಿತು. ಸೊ ಇಲ್ಲೇನಿದೆ ರೆಂಟ್ ಪೇಯ್ಡ್ ₹1 lakh ಅಂತ ಹೇಳಿದ್ದಾರೆ. ಸೊ 1 lakh 1,000. ಸೊ ಸಿ ಹಿಯರ್, ಸಾರಿ 1 lakh ಕರೆಕ್ಟ್ ಇದೆ.
ಸೊ ರೆಂಟ್ ಪೇಡ್ 1,00,000 ರುಪೀಸ್ ಅಂತ ಹೇಳಿದ್ದಾರೆ. ಸೊ 1,00,000 ರುಪೀಸ್ ನಾವು ರೆಂಟ್ ಪೇ ಮಾಡಿದ್ವಿ. ಸೊ ರೆಂಟ್ ಪೇಡ್ ಎಕ್ಸ್ಪೆನ್ಸಸ್ಸಿಗೆ ನಾವು ಯಾವಾಗಲೂ ಏನು ತೊಗೊಳ್ಬೇಕು? ಸೊ ಇಲ್ಲಿ ನಾನು ನಿಮಗೆ ಹೇಳಿದ್ದೀನಿ ನೋಡಿರಿ, ಎಕ್ಸ್ಪೆನ್ಸಸ್ ಅಂದರೆ ಖರ್ಚಿಗೆ ಯಾವಾಗಲೂ ನಾವು ಡೆಬಿಟ್ ತೊಗೋತೀವಿ. ಸೊ ಡೆಬಿಟನ್ನ ಫಸ್ಟ್ ಎಂಟ್ರಿ ಮಾಡಬೇಕು. ರೆಂಟ್ ಪೇಡ್ ಅಂತಂದಾಗ ರೆಂಟ್ ಅಕೌಂಟ್ ಅಂತ ತೊಗೊಳ್ಬೇಕು. ರೆಂಟ್ ಅಕೌಂಟ್ ಟು ಏನಂತ ಹೇಳ್ತೀರಿ? ರೆಂಟ್ ಅಕೌಂಟ್ ಟು ವಾಟ್? ರೆಂಟ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ರೆಂಟ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ರೆಂಟ್ ಅಂತಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅಂದರೆ ಇದನ್ನು ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇದನ್ನು ಅಸೆಟ್ ಅನ್ನಂಗಿಲ್ಲ. ಯಾಕೆ ಅನ್ನಂಗಿಲ್ಲ ಹೇಳ್ರಿ? ಅದು ದೊಡ್ಡ ಅಮೌಂಟ್ ಇರುತ್ತೆ ವಿತ್ ಫರ್ನಿಚರ್ಸ್, ರೆಡಿ ಬಿಲ್ಡಿಂಗ್ ಅಂಥವೇನಾದರೂ ತೊಗೊಳ್ಬೇಕಾದ್ರೆ ಅದನ್ನು ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. ಈ ರೆಂಟ್ ಮತ್ತು ಏನಾದರೂ ಕಾಫಿ ಕುಡಿದ್ವಿ, ಯಾರೋ ಗೆಸ್ಟ್ ಬಂದರೆ ಅದಕ್ಕೆ ಖರ್ಚು ಮಾಡಿದ್ವಿ ನಮ್ಮ ಕಂಪನಿಯಿಂದ ಅಂತಂದಾಗ ಇಂಥ ಸಣ್ಣ ಪುಟ್ಟ ಖರ್ಚುಗಳನ್ನೆಲ್ಲ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಹಾಕ್ತೀವಿ. ಏನಂತ ಹಾಕ್ತೀವಿ ರೀ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಹಾಕ್ತೀವಿ. ಸೊ ಇದನ್ನು ರೆಂಟ್ ಅಕೌಂಟ್ ಇದನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಬರೀಬೇಕು. ಕ್ಯಾಶ್ ಇದ್ದಲ್ಲೇ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೀಬೇಕು. ಸೊ ಈ ಟ್ರಾನ್ಸಾಕ್ಷನ್ ಕೂಡ ಎಂಟ್ರಿ ಆಯಿತು. ಲಾಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಸೊ ಲಾಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ನೋಡ್ರಿ, 10th ಒನ್. ಲಾಸ್ಟ್ ಟ್ರಾನ್ಸಾಕ್ಷನ್ ನಮಗೆ ಏನಿದೆ ನೋಡ್ರಿ ಇಲ್ಲಿ, 10th ಒನ್. 10 ಅಂದರೆ 10/3/2018 ಸ್ಯಾಲ್ರಿ ಪೇಡ್ ಟು ನಾಗರಾಜ್ 2,00,000 ರುಪೀಸ್. ಫಸ್ಟಿಗೆ ಏನು ಮಾಡನ್ರಿ? ಸೀರಿಯಲ್ ನಂಬರ್, ಡೇಟ್ ಮತ್ತು ಅಮೌಂಟ್ ಬರ್ದು ಬಿಡನ್ರಿ. ಲಾಸ್ಟ್ ಎಂಟ್ರಿ ಸ್ಯಾಲರಿ ಪೇಡ್ ಟು ಮಿಸ್ಟರ್ ನಾಗರಾಜ್ ಫಾರ್ 2,00,000 ರುಪೀಸ್ ಅಂತ ಇದೆ. ಸೊ 10ನೇ ಎಂಟ್ರಿ ಏನಿದೆ ರೀ, 10/3/2018 ಸ್ಯಾಲ್ರಿ ಪೇಡ್ ಟು ಮಿಸ್ಟರ್ ನಾಗರಾಜ್ ₹2,00,000 ರುಪೀಸ್ ಅಂತ ಇದೆ. ಸೊ ನಾವೇನು ಮಾಡನ್ರಿ? ಫಸ್ಟಿಗೆ ಡೇಟ್ ಸೀರಿಯಲ್ ನಂಬರ್ ಬರೋಣ, ಆಮೇಲೆ ಡೇಟ್ ಹಾಕೋಣ, ಆಮೇಲೆ ಡೆಬಿಟ್ ಕ್ರೆಡಿಟ್ ಎಂಟ್ರಿ ಮಾಡಿಬಿಡೋಣ. ಸೊ ಇಲ್ಲಿ ಏನಂತ ಇದೆ ನೋಡ್ರಿ, ಸ್ಯಾಲರಿ ಪೇಡ್ ಅಂತ ಬಂತಿಲ್ಲ, ಖರ್ಚಲ್ಲಿ ತೊಗೊಂಬಿಡ್ರಿ. ಖರ್ಚು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಅರ್ಥದ. ಸೊ ಸ್ಯಾಲ್ರಿ ಪೇಡ್. ಸೊ ಇಲ್ಲಿ ನಾವು ಮಿಸ್ಟರ್ ನಾಗರಾಜ್ ಅನ್ನೋ ಒಂದು ವರ್ಡ್ನ ತೊಗೊಳ್ಬಾರ್ದು. ಬಿಕಾಸ್ ಅವ್ರು ಯಾರಿಗಾದ್ರೂ ಏನು ಮಾಡಿರಿ, ಸ್ಯಾಲ್ರಿ ಪೇ ಮಾಡಿರಲಿ. ಬಟ್ ಅಲ್ಲಿ ಪರ್ಟಿಕ್ಯುಲರ್ಲಿ ನಾಗರಾಜ್ ಅಂತ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಒಂದೇ ಟ್ರಾನ್ಸಾಕ್ಷನ್ ಆಗಿದೆ. ಯಾವ ಥರ? ಸ್ಯಾಲ್ರಿ ಪೇ ಮಾಡಿದ್ದಾರೆ. ಪೇ ಮಾಡಿದ್ದನ್ನು ಎಕ್ಸ್ಪೆನ್ಸಸ್ಸಲ್ಲಿ ಹಾಕ್ಬೇಕು ನಾವು. ಎಕ್ಸ್ಪೆನ್ಸಸ್ಸಲ್ಲಿ ಹಾಕ್ಬೇಕಂತಂದರೆ ನಮ್ಗೆ ಅಲ್ಲಿ ಏನಾಗುತ್ತೆ? ಸ್ಯಾಲ್ರಿ ಅಕೌಂಟ್ ಅಂತ ಬರುತ್ತೆ. ಸ್ಯಾಲ್ರಿ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ. ಸೊ ಸ್ಯಾಲ್ರಿ ಪೇ ಆಗಿದೆ. ಸೊ ಸ್ಯಾಲ್ರಿ ಪೇಡ್ ಟು ವಾಟ್? ಮಿಸ್ಟರ್ ನಾಗರಾಜ್. ಸೊ ಸ್ಯಾಲ್ರಿ ಪೇಡ್ ಅಂತಂದಾಗ ಇಲ್ಲಿ ನೋಡ್ರಿ ಸ್ಯಾಲ್ರಿ ಅಕೌಂಟ್ ಅಂತ ಬರುತ್ತೆ. ಸೊ ಎಕ್ಸ್ಪೆನ್ಸಸ್ ಆದಾಗ ನಾ ಏನು ತೊಗೋಬೇಕಂತ ಹೇಳೀನಿ? ಡೆಬಿಟ್ ತೊಗೋಬೇಕಂತ ಹೇಳೀನಿ. ಸೊ ನೋಡ್ರಿ ಇಲ್ಲಿ ಎಕ್ಸ್ಪೆನ್ಸಸ್ ಅಂದರೆ ಸ್ಯಾಲ್ರಿ ಪೇ ಆಗಿದ್ದು ಎಕ್ಸ್ಪೆನ್ಸಸ್ ಅಂತ ಅರ್ಥ. ಸೊ ಎಕ್ಸ್ಪೆನ್ಸಸ್ ಬಂದಾಗ ಏನು ತೊಗೊಳ್ಬೇಕು ನಾ ಹೇಳೀನಿ? ಸೊ ಎಕ್ಸ್ಪೆನ್ಸಸ್ ಬಂದಾಗ ಇಲ್ಲಿ ನೋಡ್ರಿ ಡೆಬಿಟ್ ತೊಗೊಳ್ಬೇಕು. ಸೊ ಎಕ್ಸ್ಪೆನ್ಸಸ್ ಬಂದಾಗ ಡೆಬಿಟ್ ತೊಗೊಂಡ್ವಿ ನಾವೀಗ. ಈಗ ಏನು ಮಾಡನ್ರಿ? ಸ್ಯಾಲ್ರಿ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಸ್ಯಾಲ್ರಿ ಅಕೌಂಟಿಗೆ ಏನಂತ ಹೇಳ್ತೀವಿ? ಸ್ಯಾಲ್ರಿಗೆ ಏನಂತ ಹೇಳ್ತೀವಿ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅದೇ ಕ್ಯಾಶ್ ಅಕೌಂಟಿಗೆ ಏನಂತ ಹೇಳ್ತೀವಿ? ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳ್ತೀವಿ. ನೆಕ್ಸ್ಟು ಇದು ಪೇಮೆಂಟ್ ಮಾಡ್ಬೇಕು ನಾವು. ಏನಂತ ಹೇಳ್ತೀವಿ ರೀ? ಪೇಮೆಂಟ್ ಮಾಡಬೇಕು. ಯಾಕೆ ಹೇಳ್ರಿ? ಖರ್ಚಾಗಿದ್ದಕ್ಕೆ ನಾವೇನಂತ ಹೇಳ್ತೀವಿ? ಪೇಮೆಂಟ್ ಮಾಡ್ತೀವಿ. ಸೊ ಇದಕ್ಕೇನಂತ ಹೇಳ್ತೀವಿ ನಾವು? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಈ ನೋಟ್ ಏನೈತಲ್ಲ, ಈ ನೋಟನ್ನು ನೀವು ನೀಟಾಗಿ ನೋಡ್ಕೊಳ್ರಿ. ಈ ನೋಟನ್ನು ನೀವು ನೀಟಾಗಿ ನೋಟ್ ಮಾಡಿಟ್ಕೊಂಡು ಇದ್ರ ತಕ್ಕನಾಗೆ ಈ ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಮಾಡ್ತಾ ಹೋಗಿ. ಸೊ ಫೈನಲಿ ನಾವೇನು ಮಾಡಿದ್ವಿ ರೀ? ಇಲ್ಲಿ ನಾವು ಲೆಜರ್ ಎಂಟ್ರಿ ಮಾಡಿದ್ವಿ. ಸೊ ನೋಡ್ರಿ ಇಲ್ಲಿ ಸೀರಿಯಲ್ ನಂಬರ್, ಡೇಟ್. ಸೊ ಇಲ್ಲಿ ನಮಗೆ ಲೆಜರ್ ಎಂಟ್ರಿ ಆಯಿತು. ಸೊ ಇದನ್ನೇನಂತ ಹೇಳ್ತೀವಿ? ಸೀರಿಯಲ್ ನಂಬರ್, ಡೇಟ್, ಲೆಜರ್ಸ್, ಗ್ರೂಪ್ಸ್, ಓಚರ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ನೀಟಾಗಿ ಇದನ್ನು ನೋಡ್ತಾ ಹೋದ್ವಿ. ಸೊ ಎಂಟ್ರಿ ಹೇಗೆ ಮಾಡೋದಂತ ಗೊತ್ತಾಯ್ತಲ್ಲ. ಸೊ ಈ ಥರ ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ಫೈನಲಿ ನಮಗೆ ಈ ಥರ ಲೆಜರ್ ಎಂಟ್ರಿ ಕ್ರಿಯೇಷನ್ ಆಯಿತು. ಸೊ ಏನೇನು ಮಾಡಿದ್ವಿ ನಾವು? ಸೊ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್. ಸೊ ನೋಡಿರಿ ಇವೆಲ್ಲ ನೀವು ಓಚರ್ಸು, ಡೆಬಿಟು, ಕ್ರೆಡಿಟು ನೀಟಾಗಿ ನೀವು ನೋಡ್ಕೊಳ್ರಿ. ಸೊ ಇದಕ್ಕೇನಂತ ಹೇಳ್ತೀವಿ ನಾವು? ಲೆಜರ್, ಗ್ರೂಪ್ಸ್, ಓಚರ್ಸ್,
ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತೀವಿ. ಸೊ ಈ ಜರ್ನಲ್ ಎಂಟ್ರೀಸ್ನೆಲ್ಲ ನೀವು ಈ ಥರ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಾಟ್ ದಿ ಕೇಸ್ ಸ್ಟಡಿ ಪ್ರಾಬ್ಲಮ್. ಸೊ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇದನ್ನು ನೀಟಾಗಿ ಒಂದೊಂದು ಸ್ವಲ್ಪ ಸಮಾಧಾನವಾಗಿ ನಿಂತ್ಕೊಂಡು ಬಿಡಿಸ್ರಿ. ಸೊ ಕರೆಕ್ಟಾಗಿ ಆಗುತ್ತೆ. ಸೊ ಇದೇನ್ರಿ ಇದು ಕೇಸ್ ಸ್ಟಡಿ ಪ್ರಾಬ್ಲಮ್. ಓಕೆನಾ? ಸೊ ಈ ಥರ ಕೇಸ್ ಸ್ಟಡಿ ಪ್ರಾಬ್ಲಮ್ಸ್ನೇ ನಿಮಗೆ ಕೇಳೋದು. ಸೊ ಈ ಥರ ನೀವು ಯುನಿಕ್ ಆಗಿ ಸ್ವಲ್ಪ ಯೋಚನೆ ಮಾಡಿ, ಬಹಳ ಈಸಿ ಆಗಿದೆ. ನೀವು BCom ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮಗೆ ಇದು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿಮಗೆ ಸ್ವಲ್ಪ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ, PUCಲೆಲ್ಲ ಸ್ವಲ್ಪ ಕಲ್ತಿರ್ತೀರಾ. ಸೊ ಅದರಿಂದ ನೀವಿನ್ನು ನೀಟಾಗಿ ಓದ್ಕೊಳ್ರಿ. ಅರ್ಥ ಆಯ್ತಾ? ಸೊ ಓಕೆ, ಇಟ್ಸ್ ಫೈನ್. ನೆಕ್ಸ್ಟು ಏನು ಮಾಡಿರಿ, ಈ ಒಂದು ಕಂಪನಿ ಕ್ರಿಯೇಷನ್ ಆಯಿತು, ಅಥವಾ ನೀವೇನಾದರೂ ಒಂದು ಗ್ರೂಪ್ ಆಗಿರಲಿ, ಲೆಜರ್ ಆಗಿರಲಿ, ಅಥವಾ ವೋಚರ್ಸ್ ಆಗಿರಲಿ, ಇವೆಲ್ಲ ಬರಿಬೇಕಂದಾಗ ಡೈಗ್ರಾಮ್ಸ್ ಹಾಕ್ರಿ. ಸೊ ಪೇಪರ್ ಚೆಕಿಂಗಿಗೆ ಹೋದಾಗ ನಿಮ್ಗೆ ಆಲ್ಮೋಸ್ಟ್ ಡೈಗ್ರಾಮ್ಸ್ ಎಲ್ಲ ನೀಟಾಗಿ ನೀವು ವಿತ್ ಡೈಗ್ರಾಮ್ಸ್ ಹಾಕಿದರೆ ನಿಮಗೆ ಬಹಳ ಮಾರ್ಕ್ಸ್ ಸಿಗುತ್ತೆ. ಬರೀ ನೀವು ಥಿಯರಿ ಬರೆದ್ರೆ ಕಡಿಮೆ ಮಾರ್ಕ್ಸ್ ಸಿಗುತ್ತೆ. ಸೊ ಆದ್ದರಿಂದ ನೀವು ಕಂಪೋನೆಂಟ್ಸ್ ಆಫ್ ಗೇಟ್ವೇ ಆಫ್ ಟ್ಯಾಲಿ ಡೈಗ್ರಾಮ್ಸ್ ಕಲ್ತ್ಕೊಳ್ರಿ. ಆಮೇಲೆ ಲೋಗೋ ಕಲ್ತ್ಕೊಳ್ರಿ, ಟ್ಯಾಲಿ ಲೋಗೋ ಹಾಕ್ರಿ. ನೆಕ್ಸ್ಟು ಕಂಪೋನೆಂಟ್ಸ್ ಆಫ್ ಗೇಟ್ವೇ ಆಫ್ ಟ್ಯಾಲಿ ಡೈಗ್ರಾಮ್ ಹಾಕ್ರಿ. ನೆಕ್ಸ್ಟು ಕಂಪನಿ ಕ್ರಿಯೇಷನ್ ಬೇಕಂತಂದರೆ ಏನಾದರೂ 15 ಮಾರ್ಕ್ಸಿಗೆ ಕೇಳಿದ್ರೆ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಹಾಕ್ರಿ. ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಭಾಳ ಚೆನ್ನಾಗಿದೆ ರೀ. ಸೊ ಅದನ್ನು ನೀಟಾಗಿ ಹಾಕ್ರಿ. ಸೊ ನೆಕ್ಸ್ಟು ಒಂದು ಲೆಜರ್ ಗ್ರೂಪ್ಸ್ ವೋಚರ್ಸ್ ಏನಾದರೂ ಕೇಳಿದ್ರಂದರೆ ನೀವು ಗೇಟ್ವೇ ಆಫ್ ಟ್ಯಾಲಿ ಡೈಗ್ರಾಮ್ ಹಾಕ್ರಿ. ಸೊ ಅದರಲ್ಲಿ ನೀವು ಅಕೌಂಟ್ ಇನ್ಫೋ ಅಂತ ಇದೆ ನೋಡಿರಿ, ಲೆಜರ್ ಗ್ರೂಪ್ಸ್ ಲೆಜರ್ಸ್ ವೋಚರ್ಸ್ ಟೈಪ್ಸ್ ಕ್ವಿಟ್ ಅಂತ ಇದೆಯಲ್ಲ, ಆ ಡೈಗ್ರಾಮ್ ಹಾಕ್ರಿ. ಸೊ ಇವೆಲ್ಲದ ಡೈಗ್ರಾಮ್ಗಳನ್ನು ಬಹಳ ನೀಟಾಗಿ ನೋಡ್ಕೊಳ್ರಿ, ನೀಟಾಗಿ ಎಕ್ಸಾಮ್ ಬರೀರಿ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಸೊ ನಾಳೆ ಎಲ್ಲರೂ ಎಕ್ಸಾಮ್ಸ್ ಚೆನ್ನಾಗಿ ಬರೀರಿ. ಆಲ್ ದಿ ಬೆಸ್ಟ್. ಬಾಯ್.